ನಿಮ್ಮೆಲ್ಲರಿಗೂ ನಮಸ್ಕಾರ. ಸಾಹಿತ್ಯ ಸಿಂಚನ ವೇದಿಕೆ, ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಸಮಿತಿ ಬಾಗಲಕೋಟೆ ಇವರ ವತಿಯಿಂದ ನಡೆತಿರ್ತಕ್ಕಂಥ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತಿನ ದಿನ ನಾನು ಡಾಕ್ಟರ್ ಯಶವಂತ್ ವೈ ಕೊಕ್ನವರ್ ಬೇಂದ್ರೆ ಕಾವ್ಯ ಮತ್ತು ಬದುಕು ಎನ್ನುವ ವಿಚಾರವನ್ನು ಕುರಿತು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೇನೆ. ಮುಖ್ಯವಾಗಿ ವಿಷಯ 3 ಕಾನ್ಸೆಪ್ಟ್ಗಳನ್ನ ಒಳಗೊಂಡಿರತಕ್ಕಂಥದ್ದು. ಮೊದಲನೆಯದು ಬೇಂದ್ರೆ ಬದುಕು, ಎರಡನೆಯದು ನಮ್ಮ ಬದುಕು, ಮೂರನೆಯದು ಬೇಂದ್ರೆ ಸಾಹಿತ್ಯ ಅಥವಾ ಬೇಂದ್ರೆ ಕಾವ್ಯ. ಮೇಲ್ನೋಟಕ್ಕೆ ವಿಷಯ ಹಾಗನ್ಸತ್ತಂದ್ರೆ ಬೇಂದ್ರೆ ಅವರ ಬದುಕು ಮತ್ತು ಬರಹ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಪರಿಕಲ್ಪನೆಯನ್ನ ನಮ್ಮ ಮುಂದೆ ಇಟ್ರೆ, ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ ಸದ್ಯದ ಬದುಕು ಬೇಂದ್ರೆಯವರ ಕಾವ್ಯವನ್ನು ಇಟ್ಕೊಂಡು ಅದನ್ನ ಸುಂದರವನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಅರ್ಥ ಇದೆ. ಹಾಗಾಗಿ ನಾನು ಬೇಂದ್ರೆಯವರ ಬದುಕನ್ನು ಮತ್ತು ನಮ್ಮ ಬದುಕನ್ನು ಈ ಎರಡರ ಮಧ್ಯೆ ಸೇತುವೆಯಾಗಿ ಅವರ ಕಾವ್ಯ ಸಾಹಿತ್ಯವನ್ನು ಇಟ್ಕೊಂಡು ಮಾತಾಡ್ತೀನಿ. ಹಾಗೆ ನೋಡಿದ್ರೆ ಬೇಂದ್ರೆಯವರ ಬದುಕೇ ಒಂದು ಕಾವ್ಯ. ಬಹಳಷ್ಟು ನಾನು ಓದಿದಂತ ಹಲವು ಸಾಹಿತಿಗಳಲ್ಲಿ ಖಾಸಗಿ ವಿಚಾರಗಳನ್ನು ಅಂದ್ರೆ ಕವಿಯ ವೈಯಕ್ತಿಕ ವಿಚಾರಗಳನ್ನ ಕಾವ್ಯವನ್ನಾಗಿಸಿದ ಕವಿಗಳಲ್ಲಿ ಬೇಂದ್ರೆ ಅಗ್ರಗಣ್ಯರು. ಬಹುಶಃ ನಾನು ತಿಳ್ಕೊಂಡಾಗೆ KS ನರಸಿಂಹಸ್ವಾಮಿ ಅವರ ಒಂದಿಷ್ಟು ದಾಂಪತ್ಯ ಗೀತೆಗಳನ್ನ ಬಿಟ್ರೆ ಬಹಳಷ್ಟು ವಿಚಾರಗಳನ್ನು, ಅವರ ಮಗು ಸತ್ತಾಗಲೂ ಒಂದು ಕಾವ್ಯ, ಅವರಿಗೆ ನೋವಾದಾಗಲೂ ಒಂದು ಕಾವ್ಯ, ಅವರು ಜೈಲಿಗೆ ಹೋದಾಗ ಒಂದು ಕಾವ್ಯ, ಜೊತೆಗೆ ಅವರು ಶಾಲೆಯಲ್ಲಿ ಶಿಕ್ಷಕನಾಗುವುದಕ್ಕ ಕಾರಣವಾದಾಗಲೂ ಒಂದು ಕಾವ್ಯ. ಹೀಗೆ ಪ್ರತಿ ಹಂತದಲ್ಲೂ ಅವರು ತಮ್ಮ ಬದುಕನ್ನ ಕಾವ್ಯವನ್ನಾಗಿ ಮಾಡಿಕೊಂಡು ಬದುಕಿದವರು. ಯಾರೋ ಒಬ್ರು ಕೇಳಿದ್ರಂತ, ಬೇಂದ್ರೆ ಆಗುದು ಹೆಂಗ್ರಿ ಅಂತ. ಅದಕ್ಕೆ ಬೇಂದ್ರೆ ಅವ್ರು ಹೇಳಿದ್ರಂತ, ಬೆಂದ್ರ ಬೇಂದ್ರೆ ಆಗ್ತೀರಿ ಅಂತ. ಅಂದ್ರೆ ಜೀವನ ಅಂತಕ್ಕಂಥ ಈ ಕಷ್ಟ ನಷ್ಟಗಳನ್ನ ಅಥವಾ ಈ ಕಷ್ಟ ನಷ್ಟಗಳ ಕುಲುಮೆಯಲ್ಲಿ ಯಾರು ಬೇಯ್ತೀವಿ, ಯಾರು ತಮ್ಮನ್ನು ತಾವು ಸುಟ್ಕೋತೀವಿ, ಅವ್ರು ಬೇಂದ್ರೆ ಆಗ್ತಾರೆ ಅಂತಕ್ಕಂಥದ್ದು. ಅದಕ್ಕಾಗಿ ಬೇಂದ್ರೆ ಅವ್ರು ಯಾವತ್ತು ವಿರಸ ಬರಲಿ ಸರಸ ಇರಲಿ ಅದನ್ನು ಸಮರಸವಾಗಿ ಸ್ವೀಕಾರ ಮಾಡಿದ್ರು. ಅದಕ್ಕೆ ಅವ್ರು ಯಾವತ್ತೂ ಹೇಳ್ತಿದ್ರಂತೆ, ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತಕ್ಕಂಥದ್ದು ಬೇಂದ್ರೆ ಅವರ ಸೂತ್ರ ಆಗಿತ್ತು ಅಂತಕ್ಕಂಥದ್ದು. ಈ ಕಾರಣಕ್ಕಾಗಿಯೇ ಬೇಂದ್ರೆಯವರು ಆರಂಭದ ಒಂದು ಸಾಲನ್ನು ನಾನು ನಿಮ್ಮ ಮುಂದೆ ಇಡೋಕೆ ಪ್ರಯತ್ನ ಪಡ್ತೀನಿ. ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ಹಾಡುವೆನು ರಸಿಕ ನಿನಗೆ, ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ಹಾಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನ ಎದೆಯ ಕಲ್ಲು ಸಕ್ಕರೆಯಂತಹ ನಿನ್ನ ಎದೆಯ ಸವಿಯನ್ನಷ್ಟು ಹನಿಸು ಎನಗೆ. ಕವಿ ಹೇಳ್ತಾರೆ, ನನ್ನ ಪಾಡು ನನಗಿರಲಿ, ನಾನು ಜೀವನದಲ್ಲಿ ಪಟ್ಟಂತ ಪಾಡುಗಳು ಅನುಭವಿಸಿದಂತ ನೋವುಗಳಿಗೆ ಲೆಕ್ಕ ಇಲ್ಲ, ಆದ್ರೆ ಅದನ್ನು ನಿಮ್ಮ ಮುಂದೆ ನಾನು ಇಡೋದಿಲ್ಲ. ಅದರ ಒಳಗಿನ ಸಾರವನ್ನ ಸಂಗ್ರಹ ಮಾಡಿ ನನ್ನ ವೈಯಕ್ತಿಕ ಬದುಕನ್ನು ಸಾರ್ವತ್ರಿಕವಾಗುವ ರೀತಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ನಿನಗೆ ಹಿತವಾಗುವಂತೆ ಅಪ್ಯಾಯಮಾನವಾಗುವಂತೆ ಮಾಡ್ತೀನಿ. ನಿನ್ನ ಎದೆ ಒಳಗಡೆ ಅದಕ್ಕೊಂದಿಷ್ಟು ಜಾಗ ಕೊಟ್ರೆ ಸಾಕು ಅಂತಕ್ಕಂಥ ಮಾತು. ಯಾರೊಬ್ರು ಕೇಳಿದ್ರಂತ, ಅಲ್ರಿ ಬೇಂದ್ರೆ ಅವರ, ನೀವು ನಿಮ್ ಬಗ್ಗೆನ ಹಾಡ ಬರಿತೀರಲ್ಲ, ನಿಮ್ ಬಗ್ಗೆ ನೀವ ಬರೆದ್ರೆ ಅದು ಆತ್ಮಕಥೆ ಅನಿಸ್ಕೊತೈತಿ, ಮತ್ತೆ ನೀವು ಅದನ್ನ ಎಲ್ಲರ ಮೇಲೆ ಹೇರಾಕ್ ಹೋಗ್ತಿರಲ್ಲ ಅಂತ ಒಬ್ರು ಒಂದು ಪ್ರಶ್ನೆ ಮಾಡಿದ್ರಂತ. ಆಗ ಬೇಂದ್ರೆ ಅವ್ರು ಹೇಳಿದ್ರಂತ, ಬಹಳ ಚಂದ ಮಾತು ಹೇಳಿದ್ರಂತ, ಅಲ್ಪ ತಮ್ಮ, ನನ್ನ ಬಗ್ಗೆ ನಾನ ಬರೀದೇನ, ನಿನ್ನ ಬಗ್ಗೆ ನೀನ ಬರೀದೇನ, ಜಗತ್ನ್ಯಾಗ ನೋವನ್ನು ಎಲ್ಲ ಒಂದ ರೀತಿ ಇರ್ತಾವ, ಹೆಚ್ಚು ಕಡಿಮೆ ಇರ್ಬೋದಷ್ಟ. ನನಗೂ ನೋವಾದಾಗಳತ್ತನು, ನನಗೂ ಸಂತೋಷದ ಖುಷಿ ಪಡ್ತನು, ಜೊತೆಗೆ ನೀನು ಏನಪ್ಪಾ ಅಂದ್ರ ದುಃಖ ಆದಾಗಳತಿ, ನಿನಗ ಖುಷಿ ಆದಾಗಪ್ಪ ಸಂತೋಷವನ್ನು ಅನುಭವಿಸ್ತಿ. ಹಾಗಾಗಿ ನನ್ನ ಬದುಕಿನ ಭಾವನೆಗಳನ್ನ ಅವುಗಳಿಗೆ ಸಾರ್ವತ್ರಿಕ ರೂಪ ಕೊಡುವ ನಿಟ್ಟಿನಲ್ಲಿ ನಾನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಾಗಿ ನಿನಗ ಅದರಾಗಿ ಯಾವುದು ಬೇಕು ಅದನ್ನ ಆರಿಸ್ಕೊಡ್ಪ ಅಂತ ಹೇಳಿದ್ರು. ಬಹುಶಃ ಇಂಥದ್ದೇ ಒಂದು ಮಾತನ್ನು ಈಶ್ವರ್ ಸರ್ಕಲ್ ಅವರು ಕೂಡ ಹೇಳ್ತಾರೆ. ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ, ನಾನ್ ನಕ್ಕು ಜಗವಳಲು ನೋಡಬಹುದೇ,
ನೋಡ್ರಿ ಅವ್ರು ಹೇಳ್ತಕ್ಕಂಥ ಮಾತು, ಜಗತ್ತೆಲ್ಲ ಖುಷಿ ಖುಷಿ ಆಗಿರ್ಲಿ, ಆ ಜಗತ್ತಿನ ನೋವುಗಳೇನಿದಾವಲ್ಲ ಕೊಡವನಿದ್ರ ದೇವರ ಅವನ ನನಗ್ ಕೊಡು, ನಾನೊಬ್ಬ ನಕ್ಕೋತ ಕುಂತ ಇಡೀ ಜಗತ್ತು ಅಳುದ್ರ ನನ್ನ ಕಡೆ ನೋಡಕ್ ಆಗಂಗಿಲ್ಲ, ಜಗತ್ತೆಲ್ಲ ನಗ್ತಾ ಇರ್ಲಿ, ನನಗ್ ಮಾತ್ರ ಅಳು ಇರ್ಲಿ ಅಂತ ಬೇಂದ್ರೆ ಅವರು ಕೂಡ ಹಾಗೆ ಹೇಳಿದ್ದು. ಜಗತ್ತೆಲ್ಲ ಖುಷಿ ಖುಷಿ ಆಗಿರ್ಲಿ, ಆ ಖುಷಿಗೆ ನನ್ನ ಪಾಡಿನ ಹಾಡನ್ನು ನೀಡ್ತಿದ್ದೆ ಹೊರತಾಗಿ ನನ್ನ ಪಾಡನ್ನ ನಾನು ನೀಡೋದಿಲ್ಲ, ಅದಕ್ಕೆ ಎನ್ನ ಪಾಡ ಎನಗಿರ್ಲಿ ಅಂತಕ್ಕಂಥ ಮಾತು. ಬಹುಶಃ ಒಂದು ಅರ್ಥದಲ್ಲಿ ಬೇಂದ್ರೆಯವರನ್ನ ನಂಜುಂಡ ಅಂತನೂ ಕರಿಬಹುದು. ನಂಜುಂಡ ಕವಿ. ಏನೆಲ್ಲ ಘಟನೆಗಳು ಒಬ್ಬ ವ್ಯಕ್ತಿ ಜೀವನದಲ್ಲಿ ಹಬ್ಬಬ್ಬ ಅಂದ್ರೆ ಒಂದು 4ರಿಂದ 5 ಸಾವುಗಳನ್ನು ನೋಡಬಹುದಷ್ಟೇ. ಆದ್ರೆ ಈ ಮಹಾಪುರುಷನ ಜೀವನದಲ್ಲಿ ಸರಣೀಯ ಸಾವುಗಳ ಸರಮಾಲೆಗಳು, ಅದೆಲ್ಲವನ್ನ ಎದುರಿಸುವಷ್ಟು ಆ ಒಂದು ಜುಗುಟುತನ ಅವರಿಗೆ ಎಲ್ಲಿಂದ ಬಂತು ಅಂತ ಕೇಳಿದಾಗ ಅವರು ಹೇಳ್ತಾರ, ಅವರ ಅಜ್ಜಿಯಿಂದ ಬಂತು ಅಂತ. ಅಜ್ಜಿ ಅಂದ್ರೆ ಇಲ್ಲಿ ಅಪ್ಪನ ಅಮ್ಮ ಅಲ್ಲ, ಅವರ ತಾಯಿ ಅಂಬಿಕೆ, ಅಂಬಿಕೆಯ ತಾಯಿ ಗೋದುಬಾಯಿ. ಈ ಗೋದುಬಾಯಿ ಎಷ್ಟೊಂದು ಜಿಗಟು ಅಂದ್ರೆ ಬರ್ತಕ್ಕಂಥ ಸಮಸ್ಯೆಗಳನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ನಾವು ಆಕೆ ನೋಡಿ ಕಲ್ಕೋಬೇಕಂತ. ಅದಕ್ಕ ಅವಳಿಗೆ ಅದು ಹೆಂಗ ಬಂತು? ಈ ನರಗುಂದದ ಬಾಬಾ ಸಾಹೇಬ್ ಅಂತಕ್ಕಂಥವರ ನಿಷ್ಠಾವಂತನಾಗಿರ್ತಕ್ಕಂಥ ಇವರ ತಂದೆ ಕೃಷ್ಣ ದೀಕ್ಷಿತ್, ತಾಯಿ ಅಥವಾ ಗೋದುಬಾಯಿಯ ತಂದೆ ನಿಷ್ಠಾವಂತ ಒಬ್ಬ ಸೇವಕ. ಆದ್ರೆ ನಿಷ್ಠಾವಂತ ಸೇವಕನಾಗಿರ್ತಕ್ಕಂಥವ್ರುಗಳನ್ನೆಲ್ಲ ಬ್ರಿಟಿಷ್ ಸರ್ಕಾರ ನರಗುಂದದ ಬಂಡಾಯ ಆದ್ಮೇಲೆ ಅವ್ರನ್ನ ತುಪಾಕಿಗಳಿಗೆ ಹಾಕಿ ಸುಟ್ಟು ಹಾಕಿದ್ರು ಅಂತ. ಆದ್ರ ಆ ಹೆಸರಿನೊಳಗಡೆ ಕೃಷ್ಣ ದೀಕ್ಷಿತ್ ಅವ್ರ ಹೆಸರು ಇರೋದಿಲ್ಲ. ಆಗ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಬಿಟ್ಟು ಬಿಡ್ತಾರ. ಅವ್ರಿಗೆ ಅನ್ಸತ್ತಂತ, ಹಾಗಾದ್ರೆ ನಾನು ನಿಷ್ಠೆಯಿಂದ ನಡ್ಕೊಲಿಲ್ಲ ರಾಜಗ, ಅದಕ್ಕೆ ಈ ಜೀವನದ ಮೇಲೆ ಜಿಗುಪ್ಸೆ ಬಂದಿದ್ದು ತಿಳ್ಕೊಂಡು ತನ್ನ ಮಗಳನ್ನ ತನ್ನ ತಮ್ಮನಿಗೆ ಒಪ್ಪಿಸಿ ತನ್ನ ಹೆಂಡತಿಯನ್ನು ಕರ್ಕೊಂಡು ತೀರ್ಥಯಾತ್ರೆಗೆ ಹೋದವರು ವಾಪಸ್ ಬರ್ಲಿಲ್ಲ ಅಂತ. 8 ವರ್ಷದ ಹುಡುಗಿ ಆಕೆ ಏನು ಮಾಡಿದ್ದಪ್ಪ ಅಂದ್ರೆ ಚಿಕ್ಕಮ್ಮನ ಆಶ್ರಯದಲ್ಲಿ ಬೆಳೆದು ಚಿಕ್ಕಮ್ಮನ ಸಹೋದರನಲ್ಲಿ ಮದುವೆಯಾಗಿ ಅನುಭವಿಸಬಾರದ ಹಲವಾರು ನೋವುಗಳನ್ನು ಏನಪ್ಪಾ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಿದ್ರು. ಆಕೆ ಬಗ್ಗೆ ಬೇಂದ್ರೆ ಅವರು ಬರೀತಾರೆ, ಅಜ್ಜಿ ಬಗ್ಗೆ ಬರೀತಾರೆ. ಅಜ್ಜಿ ಹಾಗಿದ್ದು ಆಕೆ ಜಿಗುಟತನ ಹೇಗಿತ್ತು ಅನ್ನೋದಕ್ಕ ಅವರು ಕಾವ್ಯದಲ್ಲಿ ಹೇಳ್ತಾರೆ ಅಜ್ಜಿ ಬಗ್ಗೆ. 17 ಹಡಿದರು ಹೆಣ್ಣೊಂದು ಉಳಿದರು, ಅಂದ್ರೆ 17 ಜನ ಮಕ್ಕಳು ಅಜ್ಜಿಗೆ. 17 ಹಡಿದರು ಹೆಣ್ಣೊಂದು ಉಳಿದರು, ಜಗ್ಗದ ಕುಗ್ಗದ ಎದೆಯವಳು. ಹುಲಿ ಹಾಲು ಕುಡಿಸಿದಳು ತಂತಿಯ ಮೇಲೆ ನಡೆಸಿದಳು, ಹುಲಿ ಹಾಲು ಕುಡಿಸಿದಳು ತಂತಿಯ ಮೇಲೆ ನಡೆಸಿದಳು, ಸೂಜಿಯ ಮೊನೆಯಲ್ಲಿ ನಿಲ್ಲಿಸಿದಳು. ವೃದ್ಧೆಯಾದರೂ ಅವಳು ಶ್ರದ್ಧೆಯಂಥದ್ದು. 17 ಹಡಿದಾಗ 16 ಜನ ಮಕ್ಕಳು ತನ್ನ ಕಣ್ಣು ಮುಂದೆ ಸತ್ತರು ಕೂಡ ಹಿಗ್ಗದೆ ಕುಗ್ಗದೆ ಎದೆಯವಳು, ಅಷ್ಟಕ್ಕೆ ಗಂಟೆರಿಗಿತ್ತು ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ನನ್ನನ್ನಕ್ಕಿ ಹಾಗೆ ಬೆಳೆಸಿದ್ಲು. ಅಂದ್ರೆ ಏಕ ಕುಡಿ ನಾನು, ತಾಯಿಗೂ ಅಜ್ಜಿಗೂ ಮಧ್ಯೆ ನಲ್ಲಿರ್ತಕ್ಕಂಥ ಒಬ್ಬನೇ ಒಬ್ಬ ಕುಡಿ. ಹಾಗಾಗಿ ನನ್ನ ತಾಯಿ ಹೇಗೆ ಬೆಳೆಸಿದ್ಲು ಅಂದ್ರೆ, ಅಥವಾ ಅಜ್ಜಿ ಹೇಗೆ ಬೆಳೆಸಿದ್ಲು ಅಂದ್ರೆ ಹುಲಿ ಹಾಲು ಕುಡಿಸಿದಳು, ಸೂಜಿಯ ಮೊನೆಯ ಮೇಲೆ ನಿಲ್ಲಿಸುವಷ್ಟು. ಅಂದ್ರೆ ಜೀವನದಲ್ಲಿ ಕಷ್ಟಗಳು ಬರ್ತಾವಪ್ಪ, ನೀ ಸೂಜಿ ಮೇಲೆ ನಿಲ್ಲಾಕು ಕೂಡ ತಯಾರಾಗಬೇಕು ಅನ್ನುವಷ್ಟರ ಮಟ್ಟಿಗೆ ಆಕಿ ನನ್ನನ್ನ ಬೆಳೆಸಿದ್ದು, ತಂತಿಯ ಮೇಲೆ ನಡೆಯುವ ರೀತಿಯಲ್ಲಿ ನನ್ನ ಬೆಳೆಸಿದ್ದು ಅಂತ. ಹಾಗಾಗಿ ಇವತ್ತು ಅಜ್ಜಿ, ಇವತ್ತು ನಮ್ಮ ಮಕ್ಕಳಿಗೆ 4G 5G ಬಂತು, ಆದ್ರೆ ಅಜ್ಜಿ ಇಲ್ಲ ಆಯ್ತು. ಸರ್ವಜ್ಞ ಹೇಳುವಾಗೆ ಮಜ್ಜಿಗೆ ಇಲ್ಲದ್ದು ಊಟ ಅಲ್ಲ, ಅಜ್ಜಿ ಇಲ್ಲದ ಮನೆ ಅಲ್ಲ ಅಂತ. ಯಾವ ಮನೆಯಲ್ಲಿ ಒಬ್ಬ ಅಜ್ಜಿ ಇದ್ದಾಳೋ ಆಕೆ 100 ವೇದಗಳಿಗೆ ಸಮ. ಹಿಂದೊಂದು ಕಾಲ ಇತ್ತು, ಕಟ್ಟೆ ಇತ್ತು, ಕಟ್ಟೆ ಮೇಲೆ ಅಜ್ಜಿ ಇತ್ತು, ಅಜ್ಜಿ ಜೊತೆ 108 ಮೊಮ್ಮಕ್ಕಳು, ಇಡೀ ಓಣಿ ಮೊಮ್ಮಕ್ಕಳೆಲ್ಲ ಕೂತ್ಕೊಂಡು ಅಜ್ಜಿಯ ನೀತಿಕತೆಗಳನ್ನ ಕೇಳ್ತಿದ್ರು. ಆ ಕಾರಣಕ್ಕಾಗಿ ಅವತ್ತಿನ ಮಕ್ಕಳಲ್ಲಿ ನೈತಿಕ ಬಲ ಬಹಳಷ್ಟು ಬಲಿಷ್ಠವಾಗಿತ್ತು. ನೋಡಿ, ಬರೀ ನಾವು ಇವತ್ತು ಜ್ಞಾನಕ್ಕೆ ಬೆನ್ನು ಹತ್ತಿದ್ದೀವಿ, ಆದ್ರೆ ನಮ್ಮ ಗ್ರಾಮೀಣ ಭಾಗದ ಜನ ನಂಬಿಕೊಂಡಿದ್ದೇನಪ್ಪಾ ಅಂದ್ರೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು. 1 ಪಟ್ಟು ಜ್ಞಾನ ಇದ್ರೆ ಸಾಕು, 3 ಪಟ್ಟು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಬುದ್ಧಿ ಇರಬೇಕು. ಬದುಕಿಗೆ ಬುದ್ಧಿ ಮುಖ್ಯವೇ ಹೊರತು ಜ್ಞಾನ ಮುಖ್ಯ ಅಲ್ಲ. ಜ್ಞಾನ 1 ಪಟ್ಟಾದ್ರೆ ಸಾಕು. ಆದ್ರೆ ಇವತ್ತು ನಾವೆಲ್ಲ ಸರ್ಟಿಫಿಕೇಟ್ ಸಂಗ್ರಹಕ್ಕಾಗಿ ನಿಂತ್ಕೊಂಡ್ಬಿಟ್ಟಿದೀವಿ. ಅಜ್ಜಿ ಬೇಕಾಗಿಲ್ಲ ನಮಗೆ, ಇವತ್ತು 4G ಬೇಕಾಗಿದೆ. ಯಾಕಂದ್ರೆ ಗೂಗಲ್ ಓದಿದ್ರೆ ಸಾಕು, ಗುರು ಯಾಕೆ ಬೇಕು ಅಂತಕ್ಕಂಥ ಪ್ರಯತ್ನದಲ್ಲ ಬದುಕ್ತಾ ಇದೀವಿ. ಜ್ಞಾನ ಸಂಗ್ರಹ, ಇನ್ಫಾರ್ಮೇಶನ್ ಕಲೆಕ್ಷನ್ ನಮ್ಮ ಜೀವನ ಆಗ್ಬಿಟ್ಟಿದೆ. ಹಾಗಾಗಿ ಅಜ್ಜಿಯ ಬಗ್ಗೆ
ಬೇಂದ್ರೆ ಅವರು ಹೇಳ್ತಾರ, ನಾತ್ ಮಣಿತನದ ನನ್ನ ಅಜ್ಜಿ ಮನೆ ತುಂಬಿದಳು, ಸಂಸಾರ ಮಾಡಿದಳು, ಒಂದಲ್ಲ ಎರಡಲ್ಲ 17 ಮಕ್ಕಳನ್ನು ಹೆತ್ತವಳು, ಒಂದನ್ನುಳಿದು ಎಲ್ಲವನ್ನು ಕಳೆದುಕೊಂಡವಳು, ಆದರೂ ಗಟ್ಟಿಗಿಟ್ಟಿಯಾಗಿ ಜೀವ ಸವಿಸಿದವಳು. ನೋಡಿ, ಆ ಒಂದು ಛಲ ನಮ್ಮ ಮಕ್ಕಳಿಗೆ ಅಜ್ಜಿಯಿಂದ ಸಿಗ್ತಕ್ಕಂಥದ್ದು. 1896 ಜನವರಿ 31ನೇ ತಾರೀಕಿನಂದು ಧಾರವಾಡ ಜಿಲ್ಲೆಯ ಸಿರಹಟ್ಟಿಯಲ್ಲಿ ವರಕವಿಯವರ ಜನನ ಆಗಿರುತ್ತೆ. ರಾಮಚಂದ್ರ ಪಂತ್ ಮತ್ತು ಅಂಬಿಕೆಯರ ಮಗನಾಗಿರ್ತಕ್ಕಂಥ ಬೇಂದ್ರೆ. ಈ ರಾಮಚಂದ್ರ ಪಂತ್ 2ನೇ ಹೆಂಡತಿ ಅಂಬಿಕೆ. ಈಗಾಗಲೇ ಅವ್ರಿಗೊಂದು ಮದುವೆ ಆಗಿತ್ತು. ಆಮೇಲೆ ಅವರು ಸಂಸಾರದಲ್ಲಿ ಏನಪ್ಪಾ ಅಂದ್ರೆ ಅಷ್ಟು ಸ್ವಾರಸ್ಯವನ್ನ ಇಟ್ಕೊಂಡವರಲ್ಲ. ಶಿಕ್ಷಕ ವೃತ್ತಿಯಲ್ಲಿದ್ದವರು, ಶಿರಹಟ್ಟಿಯಲ್ಲಿದ್ದವರು, ಇವರು ಧಾರವಾಡದಲ್ಲಿದ್ದವರು. ಹೀಗಾಗಿ ಮಗನಿಗೂ ಮತ್ತು ತಂದೆಗೂ ಬಹಳಷ್ಟು ಏನಪ್ಪಾ ಅಂದ್ರೆ ಸಾಮೀಪ್ಯ ಬೆಳೆಯಿಲ್ಲ. ಸುಮಾರು 11 ವರ್ಷಗಳಲ್ಲಿ ತಂದೆಯನ್ನು ಕಳ್ಕೋತಾರೆ. ಹೀಗಾಗಿ ತಂದೆಗಿಂತ ಹೆಚ್ಚಾಗಿ ಅವರ ಮೇಲೆ ಪ್ರಭಾವ ಬೀರಿದ್ದು ಯಾರಪ್ಪ ಅಂದ್ರೆ ಆ ಇಬ್ಬರು ಹೆಣ್ಮಕ್ಕಳು, ತಾಯಿ ಮತ್ತು ಅಜ್ಜಿ. ಮುಂದೆ ಅವರನ್ನ ಶಾಲೆಗೆ ಹಚ್ಚಲಾಗತ್ತ. ಧಾರವಾಡದ 4ನೇ ನಂಬರ್ ಶಾಲೆ, ಅವಾಗೆಲ್ಲ ನಂಬರ್ ಕೊಡ್ತಿದ್ರು ಶಾಲೆಗಳಿಗೆ. 4ನೇ ನಂಬರ್ ಶಾಲೆಯಲ್ಲಿ ಮನೆಯಿಂದ ಹೋಗುವಾಗ ಇವರು ಸರಿಯಾದ ಸಮಯಕ್ಕೆ ಹೋಗ್ತಿದ್ರಂತ. ಆದ್ರೆ ಶಾಲೆ ಮುಟ್ಟಬೇಕಾದ್ರೆ ಅದು ಮುಗಿಯುವ ವೇಳೆ ಆಗ್ತಿತ್ತಂತ. ಯಾಕಂದ್ರೆ ಇವರಿಗೆ ಈ ಲೋಕದ ಸಂಗತಿಗಳು ಮುಖ್ಯ ಆಗ್ತಿತ್ತು. ಹೋಗ್ತಿರ್ಬೇಕಾದ್ರೆ ಸುಮ್ಮನೆ ಇವರು ಓಲೆ ವಸಂತರ ತಲೆ ಕೆಳಗೆ ಹಾಕೊಂಡು ಹೋಗ್ತಿರ್ಕಿಲ್ಲ. ಚಿಕ್ಕ ಚಿಕ್ಕ ಸಂಗತಿಗಳು ಇಟ್ಕೊಂಡು ದೊಡ್ಡ ದೊಡ್ಡ ಸಂಗತಿಗಳನ್ನ ನೋಡ್ತಿದ್ರಂತ. ಅಂತ ನೋಡಿದ್ರಲ್ಲಿ ಅವರು ಕರಡಿ ಕುಣಿತ. ಕಬ್ಬಿಣದ ಕೈ ಕಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ. ಆಡ್ಬೋದಲ್ಲ ಬಹಳ ಸುಂದರವಾಗಿ. ಕಬ್ಬಿಣದ ಕೈ ಕಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದಾವ ಬಂದಾನ, ಕಡಗವ ಕೊಟ್ಟುತ್ತ ಗುನುಗುನು ಗೊಟ್ಟುತ್ತ ಕರಡಿಯ ನಾಡಿಸುತ್ತ ನಿಂದಾನ. ಒಂದು ಕರಡಿ ಕುಣಿತ ಆ ಕವಿಯನ್ನ ಹಿಡಿದಿರ್ತಕ್ಕಂಥದ್ದು. ಹಾಗೆಲ್ಲ ಅದೇ ಐತ್ರಿ. ಗರ್ದಿ ಗಮ್ಮತ್ತು, ಕರಡಿ ಕುಣಿತ, ಹಾವಿನಾಟ, ದುರ್ಗಮುರ್ಗಿ, ಇವೇ ಅವತ್ತು ದೊಡ್ಡ ಮನರಂಜನೆಯ ಸಾಧನೆಗಳಾಗಿದ್ದು. ಇವತ್ತು 70 ಇಂಚು 80 ಇಂಚು ಟಿವಿಗಳು ನಮ್ಮ ಮಕ್ಕಳು ಮುಗಿದ್ರು ಕೂಡ ಅವ್ರ ಲಕ್ಷ್ಯ ಆ ಕಡೆ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಆ ಕರಡಿ ಕುಣಿತ. ಕವಿ ನೋಡ್ರಿ ಹೇಗೆ ಅಂದ್ರೆ ಕರಡಿ ಕುಣಿತ ಸಾಮಾನ್ಯ ಒಂದು ಸಂಗತಿಯನ್ನು ಹೇಳ್ಕೋತ ಕೊನೆಗೆ ಬರು ಸಾಲ್ ಬಂದಾರ ಬರ್ಯವ್ವ ಕಂದನ ತರ್ಯವ್ವ ಅಂಜಿಕೆ ಗಿಂಜಿಕೆ ಕೊಂದಾನ. ಕರಡಿ ಕೂತ ಕಟ್ಕೊಂಡ್ರ ಅಂಜಿಕೆ ಬರಂಗಿಲ್ಲ ಅಂತ ಒಂದು ನಂಬಿಕೆ. ಅದನ್ನ ಹೇಳ್ಕೊಂಡು ಕೊನೆಗೆ ಹೇಳ್ತಕ್ಕಂಥ ಮಾತು ಬಹಳ ಮುಖ್ಯ ಆಗತ್ತೆ. ಏನಪ್ಪಾ ಅಂದ್ರೆ ಕರಡಿ ಕುಣಿತಕ್ಕಿಂತ ನರರ ಕುಣಿತ ಮೇಲು. ನೋಡ್ರಿ, ಈ ಕರಡಿ ಕುಣಿತೈತಿ ಅದೇನ್ ದೊಡ್ಡದಲ್ಲ. ಬಟ್ ಈ ಕರಡಿಯನ್ನ ಕುಣಿಯುವ ಹಾಗೆ ಮಾಡಿದ್ನಲ್ಲ ಮನುಷ್ಯ, ಆ ಮನುಷ್ಯನ ಕುಣಿತದ ಆ ಬುದ್ಧಿ ಇದೆಯಲ್ಲ, ಆ ಬುದ್ಧಿ ವಿಕಾಸ ಇದೆಯಲ್ಲ, ಅದು ಬಹಳ ದೊಡ್ಡದು ಒಂದು. ಆದ್ರೆ ಆ ಬುದ್ಧಿ ವಿಕಾಸ ಇವತ್ತು ಅಪಾಯದ ಅಂಚನ್ ತಲುಪುವಷ್ಟು ಮಟ್ಟಿಗೆ ಹೋಗ್ತಾ ಇದೆ. ಆದ್ರೆ ಅವ್ರು ಅವಾಗ ಹೇಳ್ತಾರ ನರನ ಕುಣಿತ. ಹೀಗೆ ಇಂಥ ಸಂಗತಿಗಳನ್ನ ಇಟ್ಕೊಂಡು ಧಾರವಾಡದ ಹತ್ರ ಒಂದು ಹತ್ತಿ ಕೊಳ್ಳ ಅಂತಿದೆ. ಆ ಹತ್ತಿ ಕೊಳ್ಳದಲ್ಲಿ ಬೆಳಗು ನೋಡಿ, ನಾವು ಮುಂಜಾನೆ ಹೇಳ್ತೀವಿ ನೋಡ್ತೀವಿ, ಆದ್ರೆ ಅದೇನ್ ನಮ್ಗೆ ವಿಶೇಷ ಅನಿಸೋದಿಲ್ಲ. ಆದ್ರೆ ಬೇಂದ್ರೆಯವರಿಗೆ ಆ ಹತ್ತಿ ಕೊಳ್ಳದ ಮಧ್ಯೆ ಗಿಡಗಂಟೆಯ ಕೊರಳೊಳಗಿಂದ ಹೊರಟಿತು ಹಕ್ಕಿಯ ಹಾಡು. ನೋಡು, ಕಂಟಿನ ಹಾಡಾಕತ್ಯವನ್ ಅನಿಸ್ಬೇಕಂತ. ಬೆಳಗಿನ ಸುಂದರ ಸಮಯದಲ್ಲಿ ಗಿಡಗಂಟೆಯ ಕೊರಳೊಳಗಿಂದ ಹೊರಟಿತು ಹಕ್ಕಿಯ ಹಾಡು. ಕಂಡಿತು ಕಣ್ಣು ಮೂಷಿತು ಮೂಗು ತನ್ಮವಿ ಗೇಹ ದೇವರದಿ ಮನಸ್ಸಿನ ಗೇಹ. ಇದು ದೇವರು ನೀಡತಕ್ಕಂಥ ಸೃಷ್ಟಿಯ ಸೌಭಾಗ್ಯ. ಇದನ್ನು ಪಡ್ಕೋಬೇಕಾದ್ರೆ ಪುಣ್ಯ ಬರಬೇಕು, ಪುಣ್ಯ ಮಾಡಿರ್ಬೇಕು. ಮತ್ತೆ ಕೊನೆಗೆ ನಮ್ಮ ಕೇಳೋದು ಬೇಂದ್ರೆ ಅವರು ಯಾವಾಗಲೂ ತಮ್ಮ ಕೊನೆ 2-3 ಸಾಲುಗಳಲ್ಲಿ ಈ ಆಧ್ಯಾತ್ಮಿಕ ತಗೊಂಡು ಬಂದು ನಿಲ್ಲಿಸ್ಬಿಡ್ತಾರ. ಅವ್ರು ಹೇಳ್ತಾರ, ಶಾಂತಿಯಿಂದ ಅಥವಾ ಪ್ರೀತಿಯಿಂದ ಶಾಂತಿ ರಸವು ಮೈದೋರಿ ತನ್ನ, ಇದು ಬರೀ ಬೆಳಗಲ್ಲೋ ಅಣ್ಣ. ಬೆಳಗಂದ್ರೆ ಇದು ಕೇವಲ ಹೊರಗಿನ ಭೌತಿಕ ಬೆಳಗಲ್ಲ, ಒಳಗಡೆ ಬೆಳಕಾಗ್ಬೇಕು. ಈ ಮನಸ್ಸು ಮಲಿನತೆಯನ್ನು ಕಳ್ಕೊಂಡು ಸ್ವಚ್ಛ ಆಗ್ಬೇಕು. ಆ ಶುಭ್ರತೆ ಇದೆಯಲ್ಲ, ಅದು ನಿಜವಾದ ಬೆಳಕು, ಹೊರಗಿನ ಬೆಳಕಲ್ಲ. ಇದು ಬರೀ ಬೆಳಗಲ್ಲೋ ಅಣ್ಣ. ನೋಡಿ, ಆ ಬೆಳಕು ಕೂಡ ಅವರಿಗೆ ವಿಸ್ಮಯವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಪಲ್ಲವಿ ಅದನ್ನ ಹೆಂಗ ಎಷ್ಟು ಸೂಕ್ಷ್ಮವಾಗಿ ಅಂದ್ರೆ ಯಾವ ರೀತಿ ಸೂರ್ಯೋದಯ ಆಗ್ತೈತಲ್ಲ ಅದೇ ರೀತಿ ಪದಗಳೇನಪ್ಪಾ ಅಂದ್ರೆ ಒಂದೊಂದಾಗಿ ಬೀಳ್ತಾ ಹೋಗ್ತಕ್ಕಂಥದ್ದು. ಅದಕ್ಕೆ ಬೇಂದ್ರೆ ಅವರಿಗೆ ಶಬ್ದಗಳ ಗಾರುಡಿಗ ಅಂತ ಕರೆದ್ರು.
ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಒಯ್ದ, ನುಣ್ಣನ ಎರಕಾವ ಒಯ್ದ. ಬಾಗಿಲ ತೆರೆದು ಬೆಳಕು ಹರಿದು, ಬಾಗಿಲ ತೆರೆದು ಬೆಳಕು ಹರಿದು, ಜಗವೆಲ್ಲ ತೊಯ್ದ ಹೋಯ್ತೋ ಜಗವೆಲ್ಲ ತೊಯ್ದ, ಜಗವೆಲ್ಲ ತೊಯ್ದ ಹೋಯ್ತೋ ಜಗವೆಲ್ಲ ತೊಯ್ದ. ನೋಡಿ, ಜಗ ಎಲ್ಲ ಏನಪ್ಪಾ ಅಂದ್ರೆ ಬೆಳಗಿನ ಆ ಸಣ್ಣ ಸಣ್ಣ ಇಬ್ಬನಿಯಿಂದ ತೊಯ್ದೋಯ್ತು. ಮೂಡಲದ ಬಾಗಿಲು ಏನಪ್ಪಾ ಅಂದ್ರೆ ತೆರೆಯಿತು ಅಂತಕ್ಕಂಥ ಸುಂದರ ರಮ್ಯ ಕಲ್ಪನೆ ಇದೆಯಲ್ಲ, ಅದು ಕವಿ ಬಾಲ್ಯದಲ್ಲಿ ಕಂಡಂತ ಸಂಗತಿಗಳನ್ನ ಮುಂದೆ ಯೌವನದಲ್ಲಿ ರಚನೆಗಾಗಿ ಬಳಸಿಕೊಂಡ ಸಾಮಗ್ರಿಗಳು. ಬೇಂದ್ರೆಯವರು ಬೆಳಗು ನೋಡಿದ್ರು ಒಂದು ಪದ್ಯ ಬರೆಯೋರು, ಸಂಜೆ ನೋಡಿದ್ರು ಒಂದು ಪದ್ಯ ಬರೆಯೋರು. ಬೆಳಗು ಅಂತಕ್ಕಂಥ ಪದ್ಯದಲ್ಲಿ ಸೂರ್ಯೋದಯದ ಆ ರಮ್ಯ ವರ್ಣನೆಯನ್ನು ಕೊಡುವುದರ ಮೂಲಕ ಇದು ಬರೀ ಬೆಳಗಲ್ಲೋ ಅನ್ನ ಅಂತ ಹೇಳಿದ್ರ, ಇನ್ನು ಸೂರ್ಯಾಸ್ತದ ಸಮಯವನ್ನು ಕುರಿತು ಅವರು ಹಾಡ್ತಕ್ಕಂಥ ಹಾಡಿನ ಧಾಟಿಯೇ ಬೇರೆ. ಹೇಳ್ತಾರೆ ಅವರು, ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ. ನೆಲದ ಅಂಚಿಗೆ ಮಂಜಿನ ಮುಸುಕು, ನೆಲದ ಅಂಚಿಗೆ ಮಂಜಿನ ಮುಸುಕು, ಹ್ಯಾಂಗೋ ಬಿದ್ದಿತ್ತ, ಗಾಳಿಗೆ ಮ್ಯಾಲಕ ಎದ್ದಿತ್ತ, ಗಾಳಿಗೆ ಮೇಲಕ ಎದ್ದಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ. ಬೊಗಸೆ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ, ತಿರುಗಿ ಮನೆಗೆ ಸಾಗಿತ್ತ. ಕಾಮಿ ಬೆಕ್ಕಿನಂಗ ಬಾವಿಯ ಹಾದಿ, ಕಾಮಿ ಬೆಕ್ಕಿನಂಗ ಬಾವಿಯ ಹಾದಿ, ಕಲಗ ಸುಳಿತಿತ್ತ, ಎರಗಿ ಹಿಂದ ಕುಳಿತಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಹೀಗೆ ಪದ್ಯ ಮುಂದುವರ್ಕೊಂಡು ಹೋಗ್ತದ. ಮಳ್ಳ ಗಾಳಿ ಸುಳಿ ಕಳ್ಳ ಕೈಲಿ ಶರಗನ ಹಿಡಿತಿತ್ತ, ಮತ್ತ ಮತ್ತ ಬೆರಗಿಲೆ ಬಿಡುತ್ತಿತ್ತ. ಒಂದ ಮನದ ಗಿಳಿ ಹಿಂದ ನೆರಳಿಗೆ ಬೆನ್ನಿಗೆ ಬರತಿತ್ತ, ತನ್ನ ಮೈಮನ ಮರೆಸಿತ್ತ. ನೋಡಿ, ಒಂದು ಸೂರ್ಯಾಸ್ತ ಹೇಗಿತ್ತು? ಕೆಂಪಾಗಿತ್ತು. ಬಹಳ ಸಾಮಾನ್ಯ ಜನ ಕೆಂಪಾದಂತ ಪಡವನ ದಿಕ್ಕ ಕಾಣ್ತಿತ್ತು ಅಂದ್ರೆ ಮುಗಿದೋಯ್ತು. ಆದ್ರೆ ಅದು ರಾಗರತಿಯಿಂದ ನಂಜು ಏರಿತ್ತು. ಆ ರಾಗರತಿ ಅಂದ್ರೆ ಒಬ್ಬ ನಲ್ಲಿ ಆದವನು ತನ್ನ ಹೆಂಡತಿಯ ಮುಖವನ್ನ ರೋಮಾಂಚನದಿಂದ ನೋಡಿದಾಗ ಅವಳ ಮುಖ ಯಾವ ರೀತಿ ಕೆಂಪೇರುತ್ತದೆಯೋ ಹಾಗೆ ಈ ಪ್ರಕೃತಿಗೆ ಮನಸೋತಿರತಕ್ಕಂತಹ ಆ ಸೂರ್ಯಾಸ್ತದ ಪಡುವನ ದಿಕ್ಕು ನಾಚಿ ನೀರಾಗಿ ಕೆಂಪಾಗಿದ್ದು ಅಂತಕ್ಕಂಥ ವರ್ಣನೆ ಬಹುಶಃ ಬೇಂದ್ರೆ ಅಂತ ಸಮರ್ಥ ಕವಿಯಿಂದ ಕೊಡೋಕ್ ಮಾತ್ರ ಸಾಧ್ಯ ಅಂತ ನಾವು ಹೇಳಬಹುದೇನೋ. ಹೀಗೆ ಬಾಲ್ಯದಲ್ಲಿ ಅವರಿಗೆ ಶ್ರಾವಣ ಇನ್ನೊಂದು ಬಂತು, ನಮ್ಮ ಸಣ್ಣ ಶ್ರಾವಣ ಅಂತ ಕರೀತಾರೆ. ಶ್ರಾವಣದ ಕವಿ ಅಂತ ಕೂಡ ಅವ್ರು ನಾವು ಹೇಳ್ತೀವಿ. ಆ ಶ್ರಾವಣ ಏನಪ್ಪಾ ಅಂದ್ರೆ ಅವರಲ್ಲಿ ರಮ್ಯತೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಅದು ಬಂದ್ರೆ ಆ ಧಾರವಾಡದ ಪರಿಸರ ಎಲ್ಲಿ ಬೇಕಲ್ಲಿ ಏನಪ್ಪಾ ಅಂದ್ರೆ ನಿಸರ್ಗದಲ್ಲಿ ಬದಲಾವಣೆಗಳು ಅದೆಲ್ಲವನ್ನು ಕುಟ್ಕೊಂಡು ಏನಪ್ಪಾ ಅಂದ್ರೆ ಅವರು ಶ್ರಾವಣಕ್ಕ ಬಹಳ ವಿಶೇಷವಾದ ಮಾನ್ಯತೆ ಕೊಡ್ತಾರೆ. ಶ್ರಾವಣ ಬಂತು ಕಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ, ಹೇ ಬಂತು ಶ್ರಾವಣ, ಹೇ ಬಂತು ಶ್ರಾವಣ, ಕುಣಿದಾಂಗ ರಾವಣ. ನೋಡಿ, ಈ ಶ್ರಾವಣ ಅಂತಕ್ಕಂಥ ಒಂದು ಮಾಸದಲ್ಲಿ ಎಲ್ಲಿ ನೋಡಿದಲ್ಲಿ ಏನಪ್ಪಾ ಅಂದ್ರೆ ಹೊಸತನದ ಉಲ್ಲಾಸದ ಚೈತನ್ಯ ಶಕ್ತಿ ನನ್ನೊಳಗೆ ತುಂಬಿಕೊಂಡೈತಿ ಅಂತಕ್ಕಂಥ ವಿಚಾರವನ್ನ ಶ್ರಾವಣ ಬಂತು ಅಂತಕ್ಕಂಥ ಶ್ರಾವಣ ಅಂತಕ್ಕಂಥ ಒಂದು ಕವನದ ಮೂಲಕ ಅವರು ಪ್ರತಿಬಿಂಬಿಸ್ತಾರೆ. ತಮ್ಮ ಗೆಳೆಯರೆಲ್ಲರೂ ಕುಡ್ಕೊಂಡು ಧಾರವಾಡದ ಹತ್ತಿರತಕ್ಕಂಥ ಸೋಮೇಶ್ವರ ಗುಡಿಗೆ ಹೋಗ್ತಿದ್ರಂತ. ಆ ಸೋಮೇಶ್ವರ ಗುಡಿಗೆ ಹೋಗೋ ಸಂದರ್ಭದಲ್ಲಿ ಅವರ ಎಲ್ಲಾ ಸ್ನೇಹಿತರು ಕುಡ್ಕೊಂಡು ಹೇಳ್ತಕ್ಕಂಥದ್ದು, ಬಂತನ್ನ ಶ್ರಾವಣ ಸೋಮಾರ, ಬಂತನ್ನ ಶ್ರಾವಣ ಸೋಮಾರ, ಹಾದಿಗುಂಟ ಚೆಲ್ಲಾಟ, ದಾರಿಗುಂಟ ಮಂಗಾಟ, ಅತ್ತ ಏರಿ ಇತ್ತ ವಾರಿ, ಅತ್ತ ಏರಿ ಇತ್ತ ವಾರಿ, ಧಾರವಾಡ ಸೀಮಿ ದಂಡಿ ದಂಡಿ. ನೆನಪಿನ ವಾರಿ ಒಳಗ ಮಿಣಕತಾವ ಎಣ್ಣಿ ದೀಪ, ನೆನಪಿನ ವಾರಿ ಒಳಗ ಮಿಣಕತಾವ ಎಣ್ಣಿ ದೀಪ, ಎಲ್ಲಿ ಹೋದವೋ ಗೆಳೆಯ ಆ ಕಾಲ. ಇದು ಬರೇ ಬೇಂದ್ರೆ ಅವ್ರದಷ್ಟೇ ಅಲ್ಲ, ಇವತ್ತು ನಮ್ಮಲ್ಲಿ ಕೂಡ ನಾವೆಲ್ಲರೂ ನೆನಪಾಕೋತೀವಿ. ಎಲ್ಲಿ ಹೋಯ್ತು ಆ ಬಾಲ್ಯ? ಅಜ್ಜಿ ಮಾಡಿದ ಆ ರಾಗಿ ಮುದ್ದೆ, ಅಜ್ಜಿ ಮಾಡಿದ ಮುಟುಗಿ, ಅಮ್ಮ ಮಾಡಿರ್ತಕ್ಕಂಥ ರೊಟ್ಟಿ, ಗೆಳೆಯರೊಂದಿಗೆ ಆಡಿದಂತ ಲಗೋರಿ, ಚಿನಿಪನಿ,
ಇವೆಲ್ಲ ನೋಡಿ ಚಿಕ್ಕ ಚಿಕ್ಕ ವಯಸ್ಸಿನಿಂದ ಆಡ್ತಕ್ಕಂಥ ಆಟಗಳು, ಆ ಖುಷಿ, ಆ ಹುಮ್ಮಸ್ಸು, ಇವತ್ತು ಎಷ್ಟೆಲ್ಲ ಸಂಬಳವಿದ್ರು, ಎಷ್ಟೆಲ್ಲ ವಸ್ತುಗಳು ಅವಕಾಶವಿದ್ರು, ಎಷ್ಟೆಲ್ಲ ಸೌಕರ್ಯಗಳಿದ್ರು ಕೂಡ ಆ ಸ್ವಾದ, ಆ ನಾದ ಇವತ್ತು ನಮ್ಗೆ ಸಿಗ್ತಾ ಇಲ್ಲ. ಅದಕ್ಕೆ ಕೊನೆ ಸಾಲ ಹೇಳ್ತಾರೆ, ಎಲ್ಲಿ ಹೋದವೋ ಗೆಳೆಯ ಆ ಕಾಲ. ಬಾಲ್ಯದ ನೆನಪುಗಳೇ ಹಾಗೇರಿ, ಅವುಗಳನ್ನ ಎಷ್ಟೆಷ್ಟು ನೆನಪು ಮಾಡ್ಕೊಂಡ್ರು ಕೂಡ ಇನ್ನೂ ಮುಗಿದಷ್ಟು ಏನಪ್ಪಾ ಅಂದ್ರೆ ಅವು ಹೆಚ್ಚಾಗ್ತಾ ಹೋಗ್ತಕ್ಕಂಥ ನೆನಪುಗಳು. ಹೀಗೆ ಬೇಂದ್ರೆಯವರು ಧಾರವಾಡದ ತಮ್ಮ ಪರಿಸರದಲ್ಲಿ, ನಿಸರ್ಗದ ಪರಿಸರದಲ್ಲಿ ಒಬ್ಬ ಕವಿಗೆ ಏನ್ ಸಿಗ್ಬೇಕಾಗಿತ್ತು ಅವೆಲ್ಲ ಸಂಗತಿಗಳು ಸಿಗ್ತಾ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಂಗ ಚಿಕ್ಕ ವಯಸ್ಸಿನಲ್ಲಿ ಏನಪ್ಪಾ ಅಂದ್ರೆ ಸಮೃದ್ಧತೆಯನ್ನ ಏನಪ್ಪಾ ರೂಢಿಸಿಕೊಂಡು ಒಬ್ಬ ಕವಿ ಆಗ್ಲಿಕ್ಕೆ ಮುಂದೆ ಅವರಿಗೆ ಮುನ್ನುಡಿಯಾಗಿತ್ತು ಧಾರವಾಡದ ಆ ನಿಸರ್ಗ. ಇದಾದ ಮೇಲೆ ಎರಡನೇ ಬದುಕು ಸಾಂಸಾರಿಕ ಬದುಕು. ಬೇಂದ್ರೆಯವರು ತಮ್ಮ ಶಿಕ್ಷಣವನ್ನ ಧಾರವಾಡದಲ್ಲಿ ಮುಗಿಸ್ಕೊಂಡ ಮೇಲೆ, ತಂದೆ ತೀರ್ಕೊಂಡ ಮೇಲೆ ಅವರಿಗೆ ಆಶ್ರಯವಾಗಿರ್ತಕ್ಕಂಥದ್ದು ಅವರ ಚಿಕ್ಕಪ್ಪ ಬಂಡೋ ಪಂತ್ ಅಂತ. ಇಬ್ಬರು ಅಣ್ಣ ತಮ್ಮರಿವರು, ರಾಮಚಂದ್ರ ಪಂತ್, ಬಂಡೋ ಪಂತ್. ಈ ಬಂಡೋ ಪಂತ್ ಅಂತ ಅವರು ಪುಣೆ ಒಳಗಡೆ ನೌಕರಿ ಮಾಡ್ತಿರ್ತಾರೆ. ಅಲ್ಲಿ ಏನಪ್ಪಾ ಇವರನ್ನ ಕರೆಸ್ಕೊತಾರೆ, ಬೇಂದ್ರೆ ಅವ್ರನ್ನ ಕರೆಸ್ಕೊಂಡು ಮುಂದಿನ ಶಿಕ್ಷಣವನ್ನ ಅಲ್ಲಿ ಕೊಡಿಸುವಂತ ಪ್ರಯತ್ನ ಮಾಡ್ತಾರೆ. ಹಂಗ ನೋಡಿದ್ರೆ ಬೇಂದ್ರೆ ಅವರೇನು ಅಷ್ಟು ಜಾಣ ವಿದ್ಯಾರ್ಥಿ ಅಲ್ಲ. ಅವರ ಪದವಿ ಮುಗಿ ತನಕೊಂಡು 3rd ಕ್ಲಾಸ್ ನಲ್ಲಿ ಅವ್ರು ಪಾಸ್ ಆಗಿತ್ತು. ಆದ್ರೆ ಅವ್ರ ವಿದ್ವತ್ತು ಒಳಗಡೆ ತುಂಬಿತ್ತು. ಆದ್ರೆ ಈ ಶಾಲಾ ಕಾಲೇಜುಗಳ ಶೈಕ್ಷಣಿಕ ವಸ್ತುಜ್ಞಾನದಲ್ಲಿ ಏನಪ್ಪಾ ಅಂದ್ರೆ ಅವರು ಅಷ್ಟೇನು ಹೇಳ್ಕೊಳ್ಳುವ ಮಟ್ಟಕ್ಕಲ್ಲ. ಆದ್ರೆ ಕವಿತಾ ಶಕ್ತಿ ಇತ್ತಲ್ಲ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಹೀಗೆ ಆ ಪುಣೆಯಲ್ಲಿ ಶಿಕ್ಷಣವನ್ನ ಮುಗಿಸ್ಕೊಂಡ ಮೇಲೆ ಇವರಿಗೆ ಮದುವೆ ಮಾಡ್ತಾರೆ. ಅವಾಗೆಲ್ಲ ಮದುವೆ ಬೇಗ ಮಾಡಿಬಿಡುವಂತ ಒಂದು ಸಂದರ್ಭ. ಇವತ್ತಿನಾಗೆ 35-40 ಜಾಬ್ ಸಿಗ್ಬೇಕು, ಮಕ್ಕಳು ಶೆಟ್ಲ್ ಆಗ್ಬೇಕು ಅಂತ ನಾವು ಕಾಯ್ಕೋತ ಕೂಡ್ತೀವಿ. ಆದ್ರೆ ಅವಾಗ ಏನಪ್ಪಾ ಅಂದ್ರೆ ಒಂದು ವಯಸ್ಸು, ಆ ವಯಸ್ಸಿಗೆ ಮದುವೆ ಆಗ್ಬೇಕಂತಕ್ಕಂಥದ್ದು. ಬೇಂದ್ರೆ ಅವರಿಗೆ ಮದುವೆ ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಂತ ಸಂದರ್ಭದಲ್ಲಿ ಬೆನ್ನಿಹಾಳದ ವಾಸುದೇವ್ ಜೋಗಳೇಕರ್ ಅವರ ಮನೆತನಕ್ಕೆ ಸಂಬಂಧಪಟ್ಟಂತ ರಂಗೂಬಾಯಿ ಅಂತಕ್ಕಂಥ ಹುಡುಗಿನ ನೋಡ್ತಾರೆ. ಅದೇ ಹೇಳಿದ್ನಲ್ಲ, 13 ವರ್ಷದ ಹುಡುಗಿ ಆಕೆ. ಮದುವೆ ಸಂದರ್ಭದಲ್ಲಿ ಜ್ಯೋತಿಷ್ಯ ಏನೋ ಹೊಂದಂಗಿಲ್ಲ ಅಂದ್ರ ಮದುವೆಗೆ ಜ್ಯೋತಿಷ್ಯ ಗುಣಗಳು, 36 ಗುಣಗಳು ಕೂಡಿದ್ರೆ ಸಂಸಾರ ಸುಂದರವಾಗಿ ಹೋಗ್ತೈತಿ ಅಂತ ನಾವೆಲ್ಲ ನೋಡಿದ್ವಿ. 36 ಗುಣ ಕೂಡಿದವರು ಪ್ರತಿನಿತ್ಯ ಜಗಾಡ್ಕೋತನ ಅವ್ರ ಜೀವನ ಮುಗಿಸಿದವರು ಅದಾರು, ಡೈವರ್ಸ್ ಮಾಡ್ಕೊಂಡವರು ಬಹಳ ಮಂದಿ ಸಿಗ್ತಾರೆ. 12 ಗುಣ ಹೊಂದಿದವರು ಚಂದಂಗೆ ಸಂಸಾರ ಮಾಡಿದವರು ಅದಾರ. ಅದು ಹಿಂದಿನಿಂದ ಬಂದಂತ ಒಂದು ನಂಬಿಕೆ ಅಷ್ಟೇ. ಅವೇನೋ ಗುಣ ಹೊಂದಂಗಿಲ್ಲ. ಅವಾಗ ಬೇಂದ್ರೆ ಅವರಿಗೆ ಬಹಳ ಚಿಂತೆ ಆಗತ್ತೆ. ಹುಡುಗಿ ಚೆನ್ನಾಗಿದ್ದಾಳೆ, ಮಾಡ್ಕೋಬೇಕು, ಆದ್ರೆ ಹೇಗೆ ಮಾಡೋದು ಅಂತ ಹೇಳಿದಾಗ ಅಕ್ಕಲಕೋಟೆ ಮಹಾರಾಜರು ಹೇಳಿದ್ರಂತಿಲ್ಲ, ಹುಡುಗಿ ಗುಣ ಸ್ವಭಾವಗಳು ಹೊಂದ್ಕೊಳ್ಳತ್ತೆ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದಾಗ ಬೇಂದ್ರೆ ಅವರು ಮದುವೆ ಮಾಡ್ಕೋತಾರೆ. ಮುಂದೆ ಅದೇ ರೀತಿ ತಮ್ಮ ಬದುಕಿಗೆ ಯಾವ ರೀತಿ ಒಂದು ಪೂರಕ ಶಕ್ತಿಯಾಗಿ ಆ ಹೆಣ್ಮಗಳು ನಿಂತ್ಕೋಬೇಕು, ಹಾಗೆ ನಿಂತ್ಕೊಳ್ಳುವಂತ ನಿಟ್ಟಿನಲ್ಲಿ ಅವಳ ಮನಸ್ಸನ್ನು ಗೆಲ್ಲುವ ಪ್ರಯತ್ನವನ್ನು ಬೇಂದ್ರೆ ಮಾಡ್ತಾ ಹೋಗ್ತಕ್ಕಂಥದ್ದು ನಾವು ನೋಡ್ತೀವಿ. ಇದಾದ್ಮೇಲೆ ಹೇಳಿದ ಸಾಂಸಾರಿಕ ಜೀವನ. ಲಕ್ಷ್ಮೀಬಾಯಿ ಅಥವಾ ರಂಗೂಬಾಯಿ ಅಂತ ಕರೀತಾರೆ. ಅವರು ಇವ್ರ ಹೆಸರನ್ನ ಬದಲಾಯಿಸ್ಕೋತಾರೆ. ಹೆಸರನ್ನ ಲಕ್ಷ್ಮೀಬಾಯಿ ಅಂತ ತಿಳ್ಕೊಂಡು ತಮ್ಮ ಪತ್ನಿ ಹೆಸರನ್ನ. ಮುಂದೆ ಕೆಲವು ಪದ್ಯಗಳಲ್ಲಿ ಈಗ ಹರಿಣಾಕ್ಷಿ ಅಂತ ಕೂಡ ಕರೆದನ್ನು ನೋಡ್ತೀವಿ. ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ಸಂಗತಿ ಏನಪ್ಪಾ ಅಲ್ಲಿ, ಮದುವೆ ಆದ ಮೇಲೆ ಬೇಂದ್ರೆ ಅವರ ಕಾವ್ಯದ ಶಕ್ತಿ ಇಮ್ಮಡಿಗೊಂಡು ಸಖಿ ಗೀತ ಅಥವಾ ಸತಿ ಆಖ್ಯಾನ ಅಂತಕ್ಕಂಥ ಒಂದು ಹೊಸ ಪದ್ಧತಿಯ ಒಂದು ಖಂಡ ಕಾವ್ಯ ಅಂತ ಕರಿತೀವಲ್ಲ, ಬಹಳ ವಿಸ್ತಾರವಾದಂತ ಕಾವ್ಯಗಳನ್ನ ಬರೆಯೋದಕ್ಕೆ ಬೇಂದ್ರೆ ಅವರು ಶುರು ಮಾಡ್ತಾರೆ. ಮದುವೆ ಮಾಡ್ಕೊಳಕ್ ನೋಡಕ್ ಹೋದಾಗ ಹಳ್ಳದ ದಂಡ್ಯಾಗ ನೋಡಿದ್ರತ್ ನೋಡಿ. ಇವತ್ತೆಲ್ಲ ಹೆಣ್ಣು ನೋಡ್ಲಿಕ್ಕೆ ಬೇರೆ ಬೇರೆ ಪ್ರಕಾರ ಬೇರೆ ಬೇರೆ ಸ್ಥಳಗಳನ್ನ ನಾವು ನಿಗದಿ ಮಾಡ್ತೀವಿ. ಆದ್ರೆ ಅವ್ರು ಯಾರೋ ಒಬ್ರು ನೀವು ಮದುವೆ ಮಾಡ್ಕೊ ಹುಡುಗಿ ಎಲ್ಲ ಐತಿ ನೋಡಿ ಹಳ್ಳದ ದಂಡ್ಯಾಗ. ಯಾಕಂದ್ರೆ ಅವಾಗೆಲ್ಲ ಸಂಬಂಧಗಳಲ್ಲಿ ಹೆಣ್ಣುಗಳನ್ನ ತಗೊಳ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಇಲ್ಲಿ ಜಾತ್ರೆಗಳಲ್ಲಿ, ಅದು ಬಿಟ್ರೆ ಏನಪ್ಪಾ ಅಂದ್ರೆ ಈ ಸಂತೆಗಳಲ್ಲಿ ಹೆಣ್ಣನ್ನು ನೋಡುವಂತ ಒಂದು ವ್ಯವಸ್ಥೆ. ಹಾಗೆ ಹಳ್ಳದ ದಂಡಿ ಮೇಲೆ ಏನಪ್ಪಾ ಅಂದ್ರೆ ಆ ಹುಡುಗಿಯನ್ನು ತೋರಿಸಿದ್ರಂತ. ಇದನ್ನ ವಸ್ತು ಇಟ್ಟುಕೊಂಡು ಬಹುಶಃ ಅವರು ಒಂದು ಹಾಡ ಬರೀತಾರೆ ಮುಂದೆ. ಈ ರೀತಿ ನೋಡಿ ಹೋದಂತ ಹುಡುಗ ಅಕಿನ್ ಕರೆಕ್ಟ್ ಒಂದ್ಸರಿ ಏನ್ ನೋಡಿ ಒಪ್ಪಾಡಿ ಮುಖ ಮಾಡಿ ಹೋದ್ನಲ್ಲ, ತಿರುಗಿ ನೋಡ್ಲಿಲ್ಲ ಅಂದ್ರೆ ಹೆಂಡತಿಯ ಭಾವ ಹೇಗಿರಬಹುದು ಅನ್ನೋದನ್ನ ಊಹಿಸಿಕೊಂಡು ಕಲ್ಪಿಸಿಕೊಂಡು ಬರೀತಾರ. ಒಂದ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ, ಒಂದ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ, ಮುಂದ 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 ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ ಗೆಳತಿ, ಹಿಂದ ನೋಡದ. ಬಹಳ ಸುಂದರವಾಗಿ ಈ ಕವಿತೆ ಮುಂದುವರ್ತಾ ಹೋಗ್ತದೆ.
ಆದ್ರೆ ಕೊನೆಗೆ ಏನಪ್ಪಾ ಅಂದ್ರೆ, ನಂದ ನನಗ ಎಚ್ಚರಿಲ್ಲ ಮಂದಿ ಗೊಡಿವಿಯನ. ಯಾವಾಗಲೂ ಒಬ್ಬ ಹೆಣ್ಣಾದವಳು ಈ ಆಕರ್ಷಣೆ ಲೋಕಕ್ಕೆ ಅಥವಾ ಈ ಪ್ರೀತಿ ಪ್ರೇಮ ಅನ್ನುವಂತ ಒಂದು ವಿಚಾರಕ್ಕೆ ದುಡುಕಬಾರದು. ತನ್ನ ಮನಸ್ಸನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಅದನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಒಂದು ನೋಡ್ಬೇಕೆ ಹೊರತಾಗಿ ಈ ಬದುಕನ್ನ ದುಡುಕಿದ್ರೆ ಬಹುಕಾಲ ಏನಪ್ಪಾ ಅಂದ್ರ ಅದರಲ್ಲೇ ಏನಪ್ಪಾ ಜೀವನ ನಾಶವಾಗಿ ಹೋಗತ್ತಂತಕ್ಕಂಥ ಮುನ್ಸೂಚನೆಯ ಆ ಹಾಡಿನಲ್ಲಿ ನೋಡಿ ನೀವು. ಒಬ್ಬ ಹೆಣ್ಣುಮಗಳು ಮನಸ್ಸು ಹರಿಬಿಟ್ಟಿದ್ದಕ್ಕಾಗಿ ಏನಾಗೋಯ್ತು ಅಂದ್ರೆ ಅಮೃತಮತಿ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳು ಯಶೋಧರ ಚರಿತೆ ಅಂತಕ್ಕಂಥ ಒಂದು ಕಾವ್ಯಕ್ಕೆ ವಸ್ತು ಆಗ್ಬೇಕಾಯ್ತು. ಒಬ್ಬ ಗಂಡು ತನ್ನ ಮನಸ್ಸನ್ನು ಹರಿಬಿಟ್ಟಿದ್ದಕ್ಕಾಗಿ ಸಂಧ್ಯಾವಾಳೆ ಅಂತಕ್ಕಂಥ ಒಂದು ನಾಟಕ ಆಗಿ ಹೋತು. ಹೆಣ್ಣಿನ ಮೇಲೆ ಮೋಹಗೊಂಡಿದ್ದಕ್ಕೆ ರಾಮಾಯಣವೇ ನಡೆದೋಯ್ತು. ಹಾಗಾಗಿ ಇಂಥ ಸಣ್ಣ ಸಣ್ಣ ಸಂಗತಿಗಳ ಮೂಲಕ ಅಂದ್ರೆ ಸಣ್ಣ ಸಣ್ಣ ಕಾವ್ಯದ ಮೂಲಕ ಇಡೀ ಒಂದು ದೊಡ್ಡ ವಸ್ತು ನೀಡಬಹುದಾದಂತ ವಸ್ತುವನ್ನು ಕೂಡ ಬೇಂದ್ರೆ ಅವರು ನೀಡ್ತಾ ಹೋಗ್ತಕ್ಕಂಥವ್ರು. ಇನ್ನ ಬೇಂದ್ರೆ ಅವರು ಕಲಿತಾ ನೋಡಿ ಕಲಿಯುವಾಗಲೇ ಮದುವೆ ಆದವರು, ಅದು ಬಹಳ ವಿಶೇಷ. ಇನ್ನ ಇವರು ಕಾಲೇಜನ್ನ ಕಲಿಯುವಾಗಲೇ ಏನಪ್ಪಾ ಮದುವೆ ಆಗುತ್ತೆ. ಅವರು ಬಹಳಷ್ಟು ಓದ್ಕೊಂಡಂತವ್ರು ಶೇಕ್ಸ್ಪಿಯರ್ ಆಗಿರ್ಬೋದು, ಎಮರ್ಸನ್ ಅಂತಕ್ಕಂಥವ್ರು, ಕೀಟ್ಸ್ ಬಹಳ ಇಷ್ಟವಾದಂತ ಕವಿ, ಇವ್ರ ಮೇಲೆ ಎಫೆಕ್ಟ್ ಬೀರ್ತಕ್ಕಂಥದ್ದು. ಇನ್ನು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಕಾಳಿದಾಸನ ಶಾಕುಂತಲೆ ಬಹಳ ಪ್ರಭಾವ ಬೀರತಕ್ಕಂಥದ್ದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಬಹಳ ಹೆಚ್ಚು ಪ್ರಭಾವ ಬೀರಿದ್ದು ಅರವಿಂದ್ ಘೋಷ್ ಮತ್ತು ರವೀಂದ್ರನಾಥ್ ಠಾಗೂರ್. ಠಾಗೂರ್ ಅವ್ರು ಇಟ್ಕೊಂಡೇ ಅವರು ಗುರು ಅಂದ್ರೆ ಹೇಗಿರ್ಬೇಕು, ಒಬ್ಬ ಗುರು ನೋಡ್ರಿ ಅವ್ರೇನವ್ರಿಗೆ ಕಲಿಸಿಲ್ಲ, ಆದ್ರೆ ಪ್ರಭಾವ ಬೀರಿದ್ದಕ್ಕಾಗಿ ಅವ್ರು ಹೇಳ್ತಾರ, ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜಗಕ ಹಿಗ್ಗಿನ ಹಾಡು ನೀಡಾವ, ನಿನ್ನಂಗ ಹಾಡಾಕ ನಿನ್ನಂಗ ಬಾಳಾಕ ಪಡೆದು ಬಂದವ ಬೇಕೋ ಗುರುದೇವ, ಪಡೆದು ಬಂದವ ಬೇಕೋ ಗುರುದೇವ. ರವೀಂದ್ರನಾಥ್ ಠಾಗೂರ್ ಅವರನ್ನ ಗುರುದೇವ ಅಂತ ಸಂಬೋಧಿಸುವ ಮೂಲಕ ಒಬ್ಬ ಗುರು ಆಗ್ಬೇಕಂದ್ರ ಅದು ಪುಣ್ಯದ ಫಲ ಆಗಿರಬೇಕು. ನೋಡ್ರಿ ಇವತ್ತು ಅದನ್ನು ನಾವು ಕೇಳ್ಕೋಬೇಕು. ಗುರು ಅಂತಕ್ಕಂಥ ಶಕ್ತಿ ಬಹಳ ದೊಡ್ಡದು. ಆದ್ರೆ ಇವತ್ತು ನಾವೆಲ್ಲೋ ಅದರ ಪಾವಿತ್ರ್ಯತೆಯನ್ನ ಹಾಳು ಮಾಡ್ತಾ ಇದ್ದೀವಿ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತು ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲಾಕತ್ಯ. ಹಿಂದೆ ಆಯ್ಕೆ ಇರ್ತಿತ್ತು, ನಾನೊಬ್ಬ ಶಿಕ್ಷಕನೇ ಆಗ್ಬೇಕು, ನಾನು ವಿದ್ಯಾರ್ಥಿಗಳ ಬಾಳನ್ನ ಭವಿಷ್ಯವನ್ನ ಬೆಳಗ್ತಕ್ಕಂಥ ಒಬ್ಬ ಗುರು ಆಗ್ಬೇಕಂತ ತಿಳ್ಕೊಂಡು ಪಣ ತೊಟ್ಟು ನಿಲ್ತಿದ್ರು, ಆ ರೀತಿ ಅಧ್ಯಯನ ಮಾಡ್ತಿದ್ರು, ಆ ವೃತ್ತಿ ಹಿಡಿತಿದ್ರು. ಇವತ್ತು ಯಾವ ನೌಕರಿಗಳು ಸಿಗದೆ ಇದ್ದಾಗ ಕೊನೆಗೆ ಶಿಕ್ಷಕ ಆದ್ರೂ ಆಗ್ಬಿಡಪ್ಪ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟೆ. ಹಾಗಾಗಿ ಗುರುವಾದವನ ಜವಾಬ್ದಾರಿ ಬಹಳ ದೊಡ್ಡದು. 4 ಗೋಡೆಗಳ ಮಧ್ಯೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಬೇಕಾದವನು ಗುರುದೇವ ಆಗಬೇಕು. ಹಾಗಾಗಿ ಆ ದೇವ ಆಗುವಂತ ಒಂದು ಸ್ಥಾನ ಇದೆಯಲ್ಲ, ಅದನ್ನು ರವೀಂದ್ರನಾಥ್ ಠಾಗೂರ್ ಅವರು ಕಂಡುಕೊಂಡಿದ್ರು ಬೇಂದ್ರೆಯವರು. ಎಲ್ಲೂ ಇವರಿಗೆ ಏನಪ್ಪಾ ಅಂದ್ರೆ ಬೇಂದ್ರೆ ಅವರಿಗೆ ಒಂದು ಫುಲ್ ಟೈಮ್ ಅಂತಕ್ಕಂಥ ಜಾಬ್ ಸಿಗಿಲ್ಲ. ಕೊನೆಗೆ ಒಂದು 12 ವರ್ಷ ಸಿಗತ್ತೆ ಅಷ್ಟೇ. ಆದರೆ ಮಧ್ಯದಲ್ಲಿ ಅವರು ಪಟ್ಟಂತ ಪಾಡುಗಳು ನೋವುಗಳು ಇರದು. ಹೊಸದಾಗಿ ಮದುವೆ ಆಗಿತ್ತು. ಆ ಮದುವೆ ಆದ ಸಂದರ್ಭದಲ್ಲಿ ಮನೆಯ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಲು ಕೂಡ ಅವರ ಹತ್ರ ದುಡ್ಡು ಇರ್ಲಾರ್ದಂತ ಪರಿಸ್ಥಿತಿ. ಅದಕ್ಕೆ ಅವ್ರ ಹೆಂಡತಿ ಹೇಳ್ತಾರೆ, ಕವನದ ಮೂಲಕ ಉತ್ತರ ಕೊಡ್ತಾರ ಅವ್ರು. ಯಾಕೆ ಹಳ್ಳದ ದಂಡ್ಯಾಗ ಇವರು ನೋಡಿದ್ರು, ಅದಕ್ಕೆ ಅವ್ರು ಹೇಳ್ತಾರ, ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗೆ ಇತ್ತ, ಏಸೊಂದು ನಗೆ ಇತ್ತ, ಏರಿಕೆ ನಗೆ ಇತ್ತ. ಅವತ್ ನಾನು ನಿನ್ನ ಹಳ್ಳದ ದಂಡ್ಯಾಗ ನೋಡಿದಾಗ ನಿನ್ನ ಮುಖದಾಗ ಒಂದು ನಗು ಇತ್ತು. ಆ ನಗು ಹೆಂಗಿತ್ತಂದ್ರೆ ಏನೊಂದು ನಗೆ, ಏಸೊಂದು ನಗೆ, ಏರಿಕೆ ನಗೆ ಅಂತ ನಗು. ನಕ್ಕೊಮ್ಮೆ ಹೇಳ ಚೆನ್ನಿ ಆ ನಗಿ ಇತ್ತಿತ್ತ ಹೋಗೈತಿ ಎತ್ತೆತ್ತ. ನೋಡಿ ಮಕ್ಕಳು ಎಲ್ಲ ಮನೆ ಚೆನ್ನಾಗಿದ್ರೆ, ಆರ್ಥಿಕ ಪರಿಸ್ಥಿತಿಗಳು ಮನೆಯನ್ನ ಮುನ್ನಡೆಸಲು ಅನುಕೂಲ ಆಗುವಂತಿದ್ರೆ ಮನೆಯೊಳಗೆ ಹೆಣ್ಮಕ್ಳು ನಗ್ತಾ ಇರ್ತಾರೆ. ಮನೆಯಲ್ಲಿ ಸ್ವಲ್ಪ ಕಡಿಮೆ ಆದ್ರೆ ಎಲ್ಲರಲ್ಲಿ ಇರೋದೇ. ಹಾಗಾಗಿ ಆ ನಗು ಎಲ್ಲೋ ಒಂದಿಟ್ಟು ಮಾಸ್ತಾ ಇದೆ. ಆಕೆ ಕೇಳ್ತಾ ಇದ್ದಾರೆ. ಮುಂದೆ ಮದುವೆ ಆದ ಕೆಲವು ದಿನಗಳಾದ್ಮೇಲೆ ಕೇಳ್ತಕ್ಕಂಥ ಪ್ರಶ್ನೆ ನೋಡಿ, ಕಣ್ಣಾಗಿನ ಬೆಳಕೇನ ಮೈಯಾಗಿನ ಚುಳುಕೇನ. ಆಗ ಕಣ್ಣಾಗಿನ ಬೆಳಕೇನ ಮೈಯಾಗಿನ ಚುಳುಕೇನ, ತುಟಿಯಾಗಿನ ಜುಳುಕೇನ, ಹುಡುಗಿಯ ಮಾಟೇನ, ನಡುಗೆಯ ದಾಟೇನ, ಹುಡುಗಿ ಹುಡುಗಾಟವೇನ. ಕಂಡಂಗ ಕಾಣಲಿಲ್ಲ, ಅಂದಂಗ ಅನಲಿಲ್ಲ, ಬಂದಂಗ ಬರಲಿಲ್ಲ, ಚಂದಾನ ಒಂದೊಂದೇ ಅಂದಿನಿ, ಬೇರೊಂದು ಅರಿವನ ಇಲ್ಲ. ಚಂದ ಕೊನೆ ಸಾಲು ಗಮನಿಸ್ಬೇಕು. ಮನೆಯಾಗಿರ್ಲಿ ಬಿಡ್ಲಿ, ಇದ್ದಿದ್ರಲ್ಲಿ ಮಾಡಿ ಹಾಕಿ ಈ ಮನೆಯನ್ನ ಸಂತೃಪ್ತಿ ಮತ್ತು ಸಂತೋಷವಾಗಿಟ್ಟೆ. ನೀನು ಅಂದಂಗ ಅನ್ನಲಿಲ್ಲ. ಸಿಟ್ಟು ಬಂದು ನಾನು ನಿನಗೆ ಏನೇನೋ ಅಂದಿರ್ಬಹುದು, ಆದ್ರೆ ನೀ ನನಗ ತಿರುಗಿ ಮಾತಾಡ್ಲಿಲ್ಲ.
ಬಹಳ ಮುಖ್ಯ. ಹೆಣ್ಣು ಮಕ್ಕಳಿಗೆ ಸಹನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಗಂಡು ಮಕ್ಕಳ ಸಹನೆಗಳು ಕೆಲವು ಮಿತಿ ಮೀರಿ ಹೋಗ್ತವೆ. ಯಾಕಂದ್ರೆ ಹೊರಗಡೆ ಒತ್ತಡದ ಬದುಕು, ಈ ವೃತ್ತಿ ಬದುಕಿನಲ್ಲಿ ನಾವು ಅಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಈ ಮಾನಸಿಕ ಹಿಂಸೆಗಳು, ಅನ್ಯಾಯಗಳು ಎಲ್ಲವನ್ನು ನೋಡ್ಕೊಂಡು ಒಂದೀಟ್ ನಾವು ಏನಪ್ಪಾ ಅಂದ್ರೆ ಒತ್ತಡಕ್ಕೊಳಗಾಗಿ ಒಂದು ಶಬ್ದ ಬಳಸಿದಾಗ ಸ್ತ್ರೀಯಾದವಳು ಅದನ್ನ ಸಹಿಸ್ಕೊಂಡ್ರೆ ದೌರ್ಜನ್ಯವನ್ನ ಮಾಡಿಸ್ಕೊಳ್ದಂತಲ್ಲ, ಆ ಪದಗಳನ್ನು ಸಹಿಸ್ಕೊಂಡ್ರಿ ಅಥವಾ ಆ ಒಂದು ನಿಮಿಷದ ಗಂಡನ ಕೋಪಕ್ಕೆ ಶಾಂತಿಯನ್ನು ನೀಡಿದ್ದೆ ಆದ್ರೆ ಬಹುಶಃ ಮನೆ ಬಹಳ ಸುಂದರವಾಗಿರ್ತದೆ. ಒಂದು ನಿಮಿಷದ ಕೋಪ 60 ನಿಮಿಷದ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಅನ್ನುವ ಹಾಗೆ ಶಾಂತಿ ಮತ್ತೆ ಹೇಳಿ, ಶಾಂತಿಯಿಂದ ಪ್ರೀತಿ ರಸವು ಮೈದೂರಿ ತನ್ನ ಅಂತ ಹೇಳ್ತಾರಲ್ಲ, ನಮ್ಮ ಮನೆಯಾಗ ಪ್ರೀತಿ ರಸ ಉಳಿಬೇಕಂದ್ರ ಅಲ್ಲಿ ಶಾಂತಿ ಇರಬೇಕಾಗಿದ್ದು. ಅದಕ್ಕೆ ಅಂದಂಗ ಅನ್ನಲಿಲ್ಲ, ಕಂಡಂಗ ಕಾಣಲಿಲ್ಲ. ನೋಡ್ರಿ, ನಾ ಏನಪ್ಪಾ ಅಂದ್ರೆ ಹೆಂಗ ನೀನ್ ನೋಡ್ತೀನಿ ಆ ರೀತಿ ನೀನ್ ದುರ್ಗುಟ್ಕೊಂಡು ನೋಡ್ಲಿಲ್ಲ, ನಾನು ಅಂದಂಗ ನೀ ಅನ್ಲಿಲ್ಲ, ಅದಕ್ಕೆ ನಿನ್ನಂತ ಹೆಣ್ಣು ಸಿಕ್ಕಿದ್ದನು ಸೌಭಾಗ್ಯ. ಅದಕ್ಕೆ ಇನ್ನೊಂದು ಪದ್ಯ ಹೇಳ್ತಾರೆ, ನನ್ನ ಕೈಯ ಹಿಡದಾಕಿ ಅಳು ನುಂಗಿ ನಗುವೊಮ್ಮೆ ನಾನೂನು ನಕ್ಕೇನ, ಇಲ್ಲದಿರಕ ನಿನ್ನ ನಗುವು ಹುಚ್ಚು ಹಳ್ಳದ ಕೊಳ್ಳ ಕುದುಲಾಗ ಸಿಕ್ಕೇನ. ಅದಕ್ಕೆ ದಯವಿಟ್ಟು ಏನಪ್ಪಾ ಅಂದ್ರೆ ನಕ್ಕೋತೀರ, ಮಾಡ್ಬೇಡ, ಮುಖದಲ್ಲಿ ಏನಪ್ಪಾ ಗಂಟು ಹಾಕಬೇಡ. ಯಾಕಂದ್ರೆ ನೀ ನಗ್ತಾ ಇದ್ರೆ ನನಗೆ ಸ್ಫೂರ್ತಿಯಾಗಿರ್ತದ. ಈ ಬಡತನ ಇರೋದಿಲ್ಲ. ಬಹುಶಃ ಬಡತನ, ಹಸಿವು, ನೋವು ಬೇಂದ್ರೆಯವರನ್ನು ಕಾಡಿದಷ್ಟು ಬಹುಶಃ ಯಾವ ಕವಿಯನ್ನು ಕಾಡಿಲ್ಲ. ಜೀವನ ಪೂರ್ತಿ ಏನಪ್ಪಾ ಅಂದ್ರ ಹಸಿವೇನೆ ಅವರ ಆರೋಗ್ಯ ಧಾಮ ಆಗಿತ್ತಂತ ಅವ್ರು ಹೇಳ್ತಾರೆ. ಹಸಿವು ಮಾಡ್ಕೊಂಡು ಬಹುಶಃ ಅದೇ ಆರೋಗ್ಯ ನಾನು ಕಾಪಾಡ್ಕೊಂಡು ಬರ್ತದೆ. ನಾವೆಲ್ಲ ಉಣಲಿಲ್ಲ ಅಂದ್ರೆ ತಿನ್ನದ ಆರೋಗ್ಯ ಕೇಳ್ತಕ್ಕೆ ಅಂತ ಹೇಳ್ತೀವಿ, ಆದ್ರೆ ಅದು ರೂಢಿ ಆಗ್ಬಿಡ್ತು ಅಂತ ಹೇಳ್ತೀವಿ. ಅದು ನನಗೆ ರೂಢಿಯಾಗಿ ಹೋಗ್ಬಿಡ್ತು. ಅದಕ್ಕಾಗಿ ಬಡತನ ಮುಂದುವರೆದು ದಾಂಪತ್ಯ ಗೀತೆ ಮುಂದುವರೆದು ಹೇಳ್ತಾಳ, ಆಕಿ ಹೆಂಡತಿ ಕಡೆಯಿಂದ ಹೇಳಿಸ್ದಂಗ ರಚನೆ ಮಾಡ್ತಾರ. ನಾನು ಬಡವಿ ಆತ ಬಡವ ಒಲುಮೆ ನಮ್ಮ ಬದುಕು, ಬಳಸಿಕೊಂಡೇ ವಾದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಗೆ ಗೊತ್ತು, ಕೆನ್ನೆ ತುಂಬ ಮುತ್ತು ನಾನು ಬಡವಿ ಆತ ಬಡವ ಒಲುಮೆ ನಮ್ಮ ಬದುಕು. ನಮ್ಮನೆಯಾಗ ವಸ್ತು ಬಡಿಲಿಕ್ಕಿಲ್ಲ, ನಮ್ಮನೆಯಾಗ ಚಿನ್ನ ಬೆಳ್ಳಿ ಬಂಗಾರದಂತ ವಸ್ತುಗಳ ಅಥವಾ ಅದರ ವ್ಯಾಮೋಹ ನಮಗಿಲ್ಲ. ನಮ್ಮನೆಯಾಗ ಇರ್ತಕ್ಕಂಥ ವಸ್ತು ಒಂದೇ ಒಂದು, ಅದು ಪ್ರೀತಿ, ಒಲುಮೆ. ನಾವೆಲ್ಲದಕ್ಕೂ ಅದನ್ನೇ ಬಳಸ್ಕೊತೀವಿ. ಆತ ಕೊಟ್ಟ ವಸ್ತು ಒಡವೆ ನನಗೆ ಗೊತ್ತಿದೆ. ಆತ ನನ್ನ ಕೊರಳಿಗೆ ಚಿನ್ನದ ಸರ, ಕೈಯನ್ನ ಬಳಸಿದ್ರೆ ಅದೇ ನನಗೆ ಚಿನ್ನ ಸರ, ಕಿವಿಗಳನ್ನ ಹಿಡಿದ್ರೆ ಅದೇ ನನಗೆ ಓಲೆಗಳು. ಆತ ಕೊಟ್ಟಂತ ಮುತ್ತಿಗೆ ಈ ಜಗತ್ತಿನ ಯಾವ ವಸ್ತು ಸಮ ಅಲ್ಲ ಅಂತ ಒಬ್ಬ ಹೆಂಡತಿ, ಚಿಕ್ಕ ಚಿಕ್ಕ ಆಸೆಗಳನ್ನ ಇಟ್ಕೊಂಡು ಬಂದಂತಹ ಹೆಂಡತಿಯನ್ನ ತಮ್ಮ ಕಾವ್ಯ ಶಕ್ತಿಯ ಮೂಲಕ ತಮ್ಮ ಮನೆತನಕ್ಕೆ ಯಾವ ರೀತಿ ಪೂರಕವಾಗಬೇಕು ಆ ರೀತಿ ಮಾರ್ಪಡಿಸಿಕೊಂಡಂತ ಕವಿ ಆತ. ಹಾಗಾಗಿ ಬೇಂದ್ರೆಯವರ ಮುಂದೆ ಕಾವ್ಯದ ಶಕ್ತಿ ಮುಂದುವರಿತಾ ಹೋಗ್ತದೆ. ಇದಾದ ಮೇಲೆ ಅವರ ವೃತ್ತಿ ಬದುಕು ಸಾಂಸಾರಿಕ ಬದುಕು ಏಕಾಲಕ್ಕೆ ನಡೀತಾ ಇದ್ರು ಕೂಡ ಅದನ್ನ ನಾನು ಸಪರೇಟ್ ಆಗಿ ನಿಮಗೆ ಕೇಳಬೇಕು ಅನ್ಕೋತೀನಿ. ಬಹುಶಃ ವೃತ್ತಿಗಳು ಎಷ್ಟು ಬದಲಾಯಿಸ್ತಾರ ಅನ್ನೋದು ಅವ್ರಿಗೆ ಲೆಕ್ಕ. ಯಾಕಂದ್ರೆ ಅವರು ಒಂದ್ ಕಡೆನೂ ನೆಲೆ ನಿಲ್ಲಲಾರದಂತ ಪರಿಸ್ಥಿತಿಗಳು. ಆರಂಭದಲ್ಲಿ ಏನಾಗತ್ತಪ್ಪ ಅಂದ್ರೆ ಗುತ್ತಲ್ ಮಾಸ್ತರ್ ಅಂತಕ್ಕಂಥವ್ರು ವಿಕ್ಟೋರಿಯಾ ಸ್ಕೂಲ್ನಲ್ಲಿ ಇವರು ಪದವಿ ಮುಗಿಸ್ಕೊಂಡು ಬಂದ ತಕ್ಷಣ ಹೇಳ್ತಾರೆ, ನೋಡ್ರಪ್ಪ ನಮ್ಮ ಶಾಲೆ ಒಳಗ ಒಂದು ಹುದ್ದೆ ಖಾಲಿ ಐತಿ, ನೀವು ಬರ್ತಾನಂದ್ರ ಆ ಹುದ್ದೆ ನಿಮ್ಗೆ ಕೊಡಿಸ್ತೀನಿ ಅಂತ ಹೇಳಿ ಅವತ್ತೇ ಅವರಿಗೆ ಬೇಂದ್ರೆ ಇವತ್ತು ಮಾಸ್ತರ್ ಆದ್ರು ಅಂದ್ಬಿಟ್ರಂತ. ಅವತ್ತೇನು ಬೇಂದ್ರೆ ಮಾಸ್ತರ್ ಅಂತ ಕರೆಸ್ಕೊಂಡ್ರು, ಆ ಜೀವನ ಪೂರ್ತಿ ಬೇಂದ್ರೆ ಮಾಸ್ತರ್ ಅವ್ರ ಜೊತೆನೆ ಬಂತು. ಇವ್ರ ಮಾಸ್ತರ್ಕಿ ಬಿಟ್ರ ಕರೆ ಆ ಮಾಸ್ತರ್ಕಿ ಇವ್ರನ್ನ ಬಿಡ್ಲಿಲ್ಲ. ಅವ್ರ ಬೇಂದ್ರೆ ಮಾಸ್ತರ್ ಅಂತ ಕರಿತಾ ಹೋಗ್ತಾರೆ. ಅಲ್ಲಿ ಏನಪ್ಪಾ ಅಂದ್ರೆ ಇವರು ನೌಕರಿ ಮಾಡುವಂತ ಒಂದು ಸಂದರ್ಭ ನೋಡ್ರಿ. ಸಾಹಿತ್ಯ ಅಂತಕ್ಕಂಥದ್ದು ಕೂಡ ಒಂದು ಹೋರಾಟ ಆಗ್ತದೆ, ಚಳುವಳಿ ಆಗ್ತದೆ. ಯಾವ ರೀತಿ ಇವರ ಜೀವನದಲ್ಲಿ ಅದು ಹೋರಾಟಕ್ಕೆ ಹೋಗಿ ನಿಲ್ಲೋ ಪರಿಸ್ಥಿತಿ ಬಂತು ಅಂದ್ರೆ ನರಬಲಿ ಅಂತಕ್ಕಂಥ ಒಂದು ಪದ್ಯವನ್ನು ಬರೆದ್ರು ಇವರು. ಅದು ಪರೋಕ್ಷವಾಗಿ ಬ್ರಿಟಿಷ್ ಸರ್ಕಾರವನ್ನ ಅಥವಾ ಆಂಗ್ಲರನ್ನ ಅವಮಾನ ಮಾಡುವ ರೀತಿಯಲ್ಲಿ, ಅವರನ್ನ ನಾಯಿಗೆ ಹೋಲಿಸಿದ ರೀತಿಯಲ್ಲಿ ಇದೆ ಎನ್ನುವ ಕಾರಣಕ್ಕ ಬೇಂದ್ರೆ ಅವರನ್ನ ಬೆಳಗಾವಿ ಹಿಂಡಲಗಾ ಜೈಲಿಗೆ ಹಾಕುವಂತ ಪರಿಸ್ಥಿತಿ. ಒಟ್ಟೇನಪ್ಪಾ ಅಂದ್ರೆ 1 ವರ್ಷ ಇವರಿಗೆ ಜೈಲು ಶಿಕ್ಷೆ ಅಂತಾಗತ್ತೆ. ಆದ್ರೆ ಇವರ ಆರೋಗ್ಯ ಸರಿ ಉಳಿಯದೇ ಇರೋ ಕಾರಣಕ್ಕಾಗಿ ಮುಂದೆ ಇವರ ಧಾರವಾಡದ ಮೊಗದ ಅಂತಕ್ಕಂಥ ಒಂದು ಊರಿನಲ್ಲಿ
ನಜರ್ ಬಂದಿ ಅಂತಕ್ಕಂಥ ಒಂದು ಇದರಲ್ಲಿ ಇಡ್ತಾರೆ. ಅಂದ್ರೆ ಅಲ್ಲಿ ಮತ್ತೆ 3 ತಿಂಗಳು, 9 ತಿಂಗಳು ಹಿಂಡಲ್ಗ, ಇಲ್ಲಿ 3 ತಿಂಗಳು ಅವರನ್ನು ಕರ್ಕೊಂಡು ಬಂದು ಇಡ್ತಾರ. ಆ ಸಂದರ್ಭದಲ್ಲಿ ನೋಡಿ, ಜೈಲಿನಲ್ಲಿದ್ದಾಗಲೂ ಕೂಡ ಕವಿ ತನ್ನ ಕಲ್ಪನೆಯನ್ನು ಮರಿಲಿಲ್ಲ. ಅವಾಗ ಬರೆದಂತ ಹಾಡು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ನೋಡಿ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಬಹಳ ಜನ ಇದನ್ನ ಒಂದು ಭಾವಗೀತೆ ಸಾಮಾನ್ಯ ವಸ್ತು, ಅದು ಅರ್ಥ ಆಗೋದಿಲ್ಲ, ಬಹಳ ಕಷ್ಟ ಇದೆ. ಆದ್ರೆ ಅದಕ್ಕೊಂದು ಹಿನ್ನೆಲೆ ಪೂರಕವಾದಂತದ್ದು ನಾವು ಅರ್ಥ ಮಾಡ್ಕೋಬೇಕು. ಇವರು ವೃತ್ತಿ ಬದುಕಿನ ಜೊತೆಯಲ್ಲೇ ಅಥವಾ ವಿದ್ಯಾರ್ಥಿ ಇದ್ದಾಗಲೇ ಹೆಚ್ಚು ಕಡಿಮೆ ಶಾರದಾ ಮಂಡಲ್ ಅಂತ ಒಂದು ಗೆಳೆಯರ ಗುಂಪನ್ನ ಕಟ್ಕೊಂಡಿರ್ತಾರೆ. ಆ ಗೆಳೆಯರ ಗುಂಪು ಮುಂದೆ ಬರ್ತಾ ಬರ್ತಾ ಸಿಂಪಿಲಿಂಗನ, ಮಧುರ ಚಂದ್ರು, ದೋಲಾ ಸಾಹೇಬ, ಗೋಕಾಕರು, ಇಂಥ ಎಲ್ಲ ಘಟಾನುಘಟಿಗಳ ವ್ಯಕ್ತಿಗಳು ಕೂಡ್ಕೊಂಡು ಅದೇ ಗೆಳೆಯರ ಬಳಗ ಅಂತ ಆಗತ್ತೆ. ಆ ಗೆಳೆಯರ ಬಳಗಕ್ಕ ಆದರ್ಶಗಳು ಇರ್ತಾವ, ಆದ್ರೆ ವಾಸ್ತವದ ಮೇಲೆ ಆದರ್ಶಗಳು ಇರೋದಿಲ್ಲ. ನಾವೆಲ್ಲರೂ ಸೇರಿ ಒಂದು ಜಮೀನ್ ಖರೀದಿ ಮಾಡೋಣ, ನಾವೆಲ್ಲರೂ ಒಂದ ಓಣಿ ಒಳಗಡೆ ಇರೋಣ, ಆಮೇಲೆ ಒಂದು ಶಾಲೆ ತೆಗೆಯೋಣ, ಒಂದು ಪತ್ರಿಕೆ ಹೊರಡಿಸೋಣ, ಆ ಪತ್ರಿಕೆ ಬಂದಂತ ದುಡ್ಡು, ಶಾಲೆಯಿಂದ ಬಂದ ದುಡ್ಡನ್ನ ನಮ್ಮ ಗೆಳೆಯರ ಬಳಗಕ್ಕ ಹಾಕಿ ಸಾಹಿತ್ಯದ ವಿವಿಧ ಗೋಷ್ಠಿಗಳನ್ನ ಮಾಡೋಣ, ಹೀಗೇನೇನೋ ಆದರ್ಶಗಳನ್ನ ಇಟ್ಕೊಂಡು ಕನಸು ಕಟ್ಕೊಂಡು ಮಾಡಿರ್ತಕ್ಕಂತ ಒಂದು ಸಂದರ್ಭ. ಆ ಸಂಘ ಏನಪ್ಪಾ ಅಂದ್ರೆ ಮುಂದೆ ಅದಕ್ಕೆ ರೂವಾರಿಗಳ ಕೊರತೆ, ಅದನ್ನು ಮುನ್ನಡೆಸ್ಕೊಂಡು ಹೋಗುವಂತ ಒಂದು ರೂವಾರಿಗಳು, ಆಮೇಲೆ ಅದು ವಾಸ್ತವದ ನೆಲೆಗಟ್ಟಿನ ಮೇಲೆ ಇಲ್ಲದೇ ಇರೋದ್ರಿಂದ ಅದು ಮುರ್ಕೊಂಡು ಹೋಗ್ತಾವ. ಬಹುಬೇಗ ಆ ಸಂಘ ಹೋದ್ರೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ಆ ಸಂಘಕ್ಕೆ ಒಂದು ದೊಡ್ಡ ಸ್ಥಾನ ಇದೆ. ಯಾಕಂದ್ರೆ ನಮ್ಮ ಕಡೆ ಇರ್ತಕ್ಕಂಥ ಗರತಿಯ ಹಾಡುಗಳು ಅಂತಕ್ಕಂಥ ಒಂದು ಪುಸ್ತಕ ಮಧುರ ಚಂದ್ರಿಂದ ಬರಬೇಕಾದ್ರೆ ಆ ಸಂಘದ ಸ್ಫೂರ್ತಿಯ ಕಾರಣ ಆಗಿತ್ತು. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಹಲವಾರು ಕವಿಗಳು ಹುಟ್ಕೊಂಡು ಸಾಹಿತ್ಯದ ಒಂದು ಸಂಭ್ರಮ ಯಾತ್ರೆಯನ್ನ ಆರಂಭ ಮಾಡಿದ್ರಲ್ಲ, ಅದಕ್ಕೆಲ್ಲ ಸ್ಫೂರ್ತಿಯಾಗಿ ನಿಂತು ಅದನ್ನು ಬರೀತಾರೆ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಶದ ಗಾಳಿ ಪಕ್ಕ ಪಡೆಯುತ್ತಿತ್ತು ಒಂದು ಮಂದಹಾಸ, ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರೀ ಭಾವಗೀತ. ನೋಡಿ, ಆದರ್ಶಗಳನ್ನ ಇಟ್ಕೊಂಡು ಆದರ್ಶದ ಕನಸಿನಲ್ಲಿ ತೇಲು ಹೋದಂತ ಕಲ್ಪನೆಯಲ್ಲಿಯೇ ಒಂದು ಗೆಳೆಯರ ಬಳಗ ನಿಂತ್ಕೊಂಡಂತ ಸಂದರ್ಭ. ಹಾಗಾಗಿ ಇದಕ್ಕ ಅರ್ಥ ಇಲ್ಲ, ಸ್ವ ಅರ್ಥ ಇಲ್ಲ, ಸ್ವಾರ್ಥ ಅಂತ ನಾವು ಅದನ್ನ ತಪ್ಪಾಗಿ ಉಚ್ಚರಿಸಬಾರ್ದು. ಸ್ವ ಅರ್ಥ ಇಲ್ಲ, ಈ ಒಂದು ಸಂಘಕ್ಕೆ ಸ್ವ ಅರ್ಥ ಇಲ್ಲ, ಅರ್ಥ ಇಲ್ಲ, ಹಣ ಇಲ್ಲ, ಬರಿಯ ಭಾವಗೀತ. ಈ ಕಾರಣಕ್ಕಾಗಿ ಸಂಘ ಬಹಳ ದಿನಗಳವರೆಗೆ ಮುಂದುವರೆದುಕೊಂಡು ಬರಲಿಲ್ಲ ಅಂತಕ್ಕಂಥದ್ದನ್ನ ಬೇಂದ್ರೆ ಅವರು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತಕ್ಕಂಥ ಪದ್ಯದ ಮೂಲಕ ನಮ್ಗೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾವು ಹೇಳ್ಕೊಳ್ಳೋದೇನೆಂದ್ರೆ, ಬಹಳಷ್ಟು ಕಲ್ಪನೆಗಳನ್ನ, ಕವಿಗೆ ಕಲ್ಪನೆ ಬೇಕು, ಇಲ್ಲದ್ರೆ ಕಪಿ ಆಗ್ಬಿಡ್ತಾನ. ಆದ್ರೆ ಬದುಕಿನಲ್ಲಿ ಆದರ್ಶಗಳ ಜೊತೆಗೆ ಅತಿಯಾದಂತ ರಂಜಕತೆಯನ್ನ ಅಥವಾ ಅತಿಯಾಗಿರ್ತಕ್ಕಂತಹ ಒಂದು ಊಹಾತ್ಮಕ ಶಕ್ತಿಯ ಮೂಲಕ ಕಲ್ಪಿಸಿಕೊಳ್ಳಬಹುದಾದಂತಹ ಕನಸುಗಳನ್ನ ಕಾಣಬಾರದು. ಅದು ವಾಸ್ತವಕ್ಕೆ ಸಮೀಪವಾಗಿರ್ತಕ್ಕಂಥ ಕನಸುಗಳನ್ನ ಕಾಣಬೇಕು. ನಮ್ಮ ಲಿಮಿಟೇಷನ್, ಆಶೆಗಿದ್ದಷ್ಟು ಕಾಲು ಚಾಚೋದು ಏನೊಂದು ಗಾದೆ ಇದೆಯಲ್ಲ, ನಮ್ಮ ಲಿಮಿಟೇಷನ್ಗಳನ್ನ ಇಟ್ಕೊಂಡು ನಮ್ಮ ಕನಸುಗಳನ್ನ ನಾವು ಕಾಣಬೇಕು ಅಂತಕ್ಕಂಥ ಒಂದು ಸೂತ್ರವನ್ನು ನಮ್ಮ ಬದುಕಿಗೆ, ಬೇಂದ್ರೆಯವರ ಬದುಕನ್ನ ನಮ್ಮ ಬದುಕಿಗೆ ಅಪ್ಲೈಡ್ ಮಾಡೋದಾದ್ರೆ ಅದನ್ನ ಹೀಗೆ ಹೇಳ್ಬೋದೇನೋ ಅಂತ ನನಗೆ ಅನಿಸುತ್ತ. ಎಲ್ಲ ಸರಿ ಹೋಯ್ತು, ಪತ್ರಿಕೆಯಲ್ಲಿ ತಮ್ಮ ಕವನಗಳನ್ನ ಪ್ರಕಟ ಮಾಡ್ಲಿಕ್ಕೆ ಅನುಕೂಲ ಆಯಿತು, ಹೊಟ್ಟೆಪಾಡಿಗಾಗಿ ಒಂದು ವೃತ್ತಿ ಸಿಕ್ಕಾಯಿತು, ಮದುವೆ ಆಯಿತು, ಸುಂದರವಾಗಿ ಸಂಸಾರ ಮಾಡ್ತಾ ಚಂದನ ಜೀವನ ಸಾಗಿಸಬೇಕು ಅನ್ನುವಂತ ಸಂದರ್ಭದಲ್ಲಿ ನರಬಲಿ ಅಂತಕ್ಕಂಥ ಕವನದ ಮೂಲಕ ಇವರು ಜೈಲವಾಸವನ್ನು ಅನುಭವಿಸುವಾಗತ್ತೆ. ಅದಾದ ಮೇಲೆ ಇವರಿಗೆ 10 ವರ್ಷಗಳ ತನಕ ಇವರನ್ನ ಯಾರು ಖಾಸಗಿಯಾಗಿಯೂ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಇವರಿಗೆ ನೌಕರಿ ಕೊಡಬಾರದು ಅಂತಕ್ಕಂಥ ಒಂದು ಷರತ್ತನ್ನ ಆಗಿನ ಬ್ರಿಟಿಷ್ ಸರ್ಕಾರ ವಿಧಿಸಿತು. ಒಂದು ಕ್ಷಮಾಪತ್ರವನ್ನ ಬರೆದು ಕೊಟ್ರೆ ಬಹುಶಃ ಇವರಿಗೆ ನೌಕರಿ ಸಿಗ್ತಿತ್ತು. ಆದ್ರೆ ಬೇಂದ್ರೆ ಅವ್ರು ಹೇಳ್ತಾರ, ನಾ ಯಾಕೆ ಬರೆದು ಕೊಡ್ಲಿಕ್ಕೆ ಕ್ಷಮಾಪತ್ರ ಬರೆದು ಕೊಟ್ರ ನಾ ಬರೆದದ್ದು ತಪ್ಪು ಅಂತ ಒಪ್ಕೊಂಡಂಗಲ್ಲೇನು, ಅದಕ್ಕೆ ನಾನು ಬರೆದು ಕೊಡಂಗಿಲ್ಲ ಅಂತ ತಿಳ್ಕೊಂಡು 10 ವರ್ಷಗಳ ತನಕ ಏನಪ್ಪಾ ಅಂದ್ರೆ ನೌಕರಿ ಇಲ್ಲದ ಆ ವನವಾಸ ಜೀವನವನ್ನು ಅನುಭವಿಸ್ತಾರೆ ಬೇಂದ್ರೆ ಅವರು. ಇಂಥ ಸಂದರ್ಭದಲ್ಲಿ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬಂದು ಒಂದು ಖಾಸಗಿ ಶಾಲೆಯಲ್ಲಿ ಅವರು ಮೇಷ್ಟ್ರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭ. ನೋಡಿ, ವಾರಕ್ಕೆ 3 ದಿನ ಅವರು ಇಲ್ಲಿ ಬಂದು ಕೆಲಸ ಮಾಡಬಹುದು. ಆ ಒಂದು ಸಂದರ್ಭದಲ್ಲಿ ನಡೆದಂತ ಒಂದು ವಿಶೇಷ ಘಟನೆ, ಮಜಾ ಇರ್ತಕ್ಕಂಥ ಒಂದು ಘಟನೆ ಏನಪ್ಪಾ ಅಂದ್ರೆ,
ಬೇಂದ್ರೆ ಅವರಂದ್ರೆ ತಮಗೆಲ್ಲ ಗೊತ್ತು. ಒಂದು ಟೊಪ್ಪಿಗೆ, ಅಂಗಿ, ಜೊತೆಗೆ ಏನಪ್ಪಾ ಅಂದ್ರೆ ದೋತ್ರ, ಕೈಯಾಗ ಒಂದು ಛತ್ರಿ ಹಿಡ್ಕೊಂಡು ಬಹಳ ಗಡಿಬಿಡಿಯಿಂದ ಬರ್ತಕ್ಕಂಥ ಒಬ್ಬ ಮನುಷ್ಯ. ತಡ ಆಗಿರತ್ತ, ಹುಡುಗ ಮೇಷ್ಟು ಬರೋದನ್ನ ನೋಡಿ 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 ಲೇಟ್ ಆಯ್ತು ಅಂತ ತಿಳ್ಕೊಂಡು ಬೋರ್ಡ್ ಮೇಲೆ ಬರ್ದಿದ್ದಂತೆ, ಇನ್ನೂ ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿ ಅವ. ಅಂದ್ರೆ ಹುಬ್ಬಳ್ಳಿಯ ಗುರುವಾಗಿರ್ತಕ್ಕಂಥ ಬೇಂದ್ರೆ ಇನ್ನ ಯಾಕೆ ಬರ್ಲಿಲ್ಲ ಅಂತಕ್ಕಂಥ ಮಾತನ್ನ ಬರ್ದದನ್ನು ನೋಡಿ ಬೇಂದ್ರೆ ಅವರಿಗೆ ಶಿಫ್ಟ್ ನೆತ್ತಿಗೆರತ್ತ. ಅದ್ರ ಸತ್ತ ಏನೋ ಒಂಥರ ಮಜಾ ಆಯ್ತಲ್ಲ ಸಾಲ, ಯಾಕೆ ಇದನ್ನ ಇಟ್ಕೊಂಡು ಒಂದು ಹಣ ಬರೀಬಾರ್ದು ಅಂತ ಅಂದ್ಕೋತಾರಂತ. ಮುಂದೆ ಒಬ್ಬ ವೇಶ್ಯೆಯ ಜೀವನವನ್ನು ಆಧಾರವಾಗಿಟ್ಕೊಂಡು ಆಕೆ ಕಾಯ್ತಕ್ಕಂಥ ಒಬ್ಬ ಗಿರಾಕಿ ಅಂತ ಅನ್ನಬಾರ್ದು, ಯಾಕಂದ್ರೆ ವೇಶ್ಯೆಯರಲ್ಲಿಯೂ ಕೂಡ ಬಹಳ ಪ್ರೇಮ ಭಾವ ಇರ್ತಕ್ಕಂಥ ವೇಶ್ಯರು ಕೂಡ ಇರ್ತಾರೆ. ಅಂತ ಒಬ್ಬ ಪ್ರೇಮ ಭಾವವನ್ನು ಒಳಗೊಂಡಿರ್ತಕ್ಕಂಥ ಒಬ್ಬ ವೇಶ್ಯೆ ಹುಬ್ಬಳ್ಳಿಯಿಂದ ಬರ್ತಕ್ಕಂಥ ವ್ಯಕ್ತಿಯನ್ನು ಯಾವ ರೀತಿ ಕಾಯ್ತಿದ್ಲು ಅಂತಕ್ಕಂಥ ಪದ್ಯನ ಇನ್ನೂ ಯಾಕ ಬರ್ಲಿಲ್ಲ ಹುಬ್ಬಳ್ಳಿಯವ. ಎಷ್ಟು ಸೊಗಸಾಗಿದೆಯಾ ಪದ್ಯ ಅಂದ್ರೆ, ಭಾರಿ ಜರದ ವಾರಿ ರೊಮ್ಮಲ ಸುತ್ತಿಕೊಂಡವ, ತುಂಬ ಮೀಶಿ ತೀಡಿಕೊಂತ ಹುಬ್ಬ ಹರಸವ, ಮಾತು ಮಾತಿಗೆ ನಕ್ಕು ನಗಿಸಿ ಆಡಿ ಶಾಡವ, ಏನೋ ಅಂದ್ರ ಏನೋ ಕಟ್ಟಿ ಹಾಡ ಹಾಡವ, ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದ ಹೋಗಾವ, ವಾರದಾಗ 3 ಸರ್ತಿ ಬಂದು ಹೋಗಾವ. ನೋಡಿ, ಆ ಒಂದು ಸಾಲು ಅವರಿಗೆ, ಆ ಒಂದು ಕವನಕ್ಕೆ ಸ್ಫೂರ್ತಿ ಆಯಿತು. ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಂತ ಕವನಗಳಲ್ಲಿ ಅದು ಒಂದು ಅಂತಕ್ಕಂಥ ಮಾತನ್ನ ನಾವು ಹೇಳ್ತೀವಿ. ಅದಾದ ಮೇಲೆ ಗದಗದಲ್ಲಿ ಒಂದು ವೃತ್ತಿ ಇದೆ ಅಂತ ತಿಳ್ಕೊಂಡು ಇವರಿಗೆ ಹೇಳಿದಾಗ, ಧಾರವಾಡದ ಎಲ್ಲ ಸಾಮಾನು ಸರಂಜಾಮಗಳನ್ನು ಕಟ್ಕೊಂಡು ನಾನು ಗದಗ್ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡು ಗದಗ್ ಹೋಗ್ತಾರೆ. ಹೋಗಿ ಕೆಲವೇ ದಿನಗಳಾಗಿರತ್ತ. ಅದಾದ್ಮೇಲೆ ಒಂದಿನ ಒಂದು ಪತ್ರ ಇವರು ಮನೆಗೆ ಬಂದಿರ್ತಾರೆ, ಒಂದು ದೊಡ್ಡ ಸಮಾರಂಭ. ಆ ಸಮಾರಂಭವನ್ನು ಮುಗಿಸ್ಕೊಂಡು ಶಾಲು, ಹಣ್ಣು, ತಟ್ಟೆ ತಗೊಂಡು ಹೆಂಡತಿ ಖುಷಿಯಿಂದ ಹೇಳಬೇಕು ಅಂತ ಮನೆಗೆ ಬರ್ತಾರ. ಆ ಸಂದರ್ಭದಲ್ಲಿ ಹೆಂಡತಿ ಹೇಳ್ತಾಳೆ, ಒಂದು ಪತ್ರ ಬಂದೈತೆ ನೋಡ್ರಿ ನಿಮಗೆ ಮ್ಯಾನೇಜ್ಮೆಂಟ್ನಿಂದ, ಅದನ್ನ ತೆಗೆದು ನೋಡಿದಾಗ ಹೇಳ್ತಾರ, ನಾಳೆಯಿಂದ ನೀವು ಕೆಲ್ಸಕ್ಕೆ ಬರಾಕ್ ಹೋಗ್ಬೇಡ್ರಿ, ನಿಮಗ ಕವಿತಾ ಬರ್ಯಾಕ್ ಬರ್ತೈತಿ, ಆದ್ರ ಇಲ್ಲಿ ಹೆಡ್ ಮಾಸ್ತರ್ಗೆ ಮಾಡಕ್ ಬರಂಗಿಲ್ಲ. ಹೆಡ್ ಮಾಸ್ತರ್ಗೆ ಪೋಸ್ಟ್ ಅವ್ರು ಸಿಕ್ಕಿರ್ತಾವ. ಹಾಗಾಗಿ ಅಲ್ಲಿಂದ ಅವನು ತೆಗೆದಾಗ ಬಹಳ ನೋವು ಅನಿಸುತ್ತೆ. ಮತ್ತೆ ತಮ್ಮೆಲ್ಲ ಸಾಮಾನು ಸರಿಂದ ತಗೊಂಡು ಮತ್ತೆ ಧಾರವಾಡಕ್ಕೆ ಬರುವುದು. ಧಾರವಾಡದಲ್ಲಿ ಅವ್ರ ಮನೆ ಇರ್ತಕ್ಕಂಥದ್ದು ಸಾಧನಕೇರಿ ಅಂತ. ಅವಾಗ ಬರೆದಂತ ಒಂದು ಗೀತೆ ಏನಪ್ಪ, ಬಾರೋ ಸಾಧನಕೇರಿಗೆ ಮರಳಿ ನಿನ್ನೆ ಊರಿಗೆ, ಬಾರೋ ಸಾಧನಕೇರಿಗೆ ಮರಳಿ ನಿನ್ನೆ ಊರಿಗೆ ಅದು ಹೇಳ್ತಾ ಹೋಗ್ತಾರ. ಹಸಿರು ಹಾಸಿದೆ ಹಾದಿಗೆ, ಹಸಿರು ಹಾಸಿದೆ ಹಾದಿಗೆ, ಹಸಿರು ಚೆಲ್ಲಿದೆ ಬೀದಿಗೆ. ಧಾರವಾಡ ಅಂತಕ್ಕಂಥ ಪರಿಸರ, ಎತ್ತ ನೋಡಿದಂತ ಹಸರು ಅಂತ ಊರು ಮತ್ತೆ ನನ್ನನ್ನ ಕೈ ಮಾಡಿ ಕರಿತಾ ಇದೆ ಅಂತ ತಿಳ್ಕೊಂಡು ಆ ಸಾಧನಕೇರಿ ಬಡತನ ಮನೆಯಲ್ಲಿ ತುಂಬಿ ತೊಳುಕ್ತಾ ಇರ್ತದೆ. ಅವಾಗ ಅವ್ರಿಗೆ ಅನಿಸತ್ತ, ಈ ಹಣ ಅಂತಕ್ಕಂಥದ್ದು ಮನುಷ್ಯನ ಯಾವ ರೀತಿಯಲ್ಲಿ ಆಟ ಆಡಿಸ್ತಿದೆಯಲ್ಲ, ಎಷ್ಟೊಂದು ದೌರ್ಜನ್ಯಗಳನ್ನ ಈ ಹಣ ಮಾಡ್ತಿದೆಯಲ್ಲ. ಅವಾಗ ಹುಟ್ಕೊಂಡಂತ ಒಂದು ಗೀತೆನೇ ಕುರುಡು ಕಾಂಚನ. ಬಹುಶಃ ಕುರುಡು ಕಾಂಚನ ಇವತ್ತಿನ ಕಾಲಘಟ್ಟಕ್ಕೆ ಬಹಳ ಸೂಕ್ತವಾಗಿ, ಇವತ್ತಷ್ಟೇ ಅಲ್ಲ ಯಾವತ್ತಿದ್ರು, ಎಲ್ಲಿವರೆಗೆ ಈ ಜಗತ್ತಿಗೆ ಹಣದ ಮೇಲೆ ವ್ಯಾಮೋಹ ಇರುತ್ತೋ ಅಲ್ಲಿವರೆಗೆ ಕುರುಡು ಕಾಂಚನ ಪದ್ಯ ನಿತ್ಯ ನಿರಂತರವಾಗಿರುತ್ತೆ. ಕುರುಡು ಅಂದ್ರೆ ಕಾಣಿಸೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಎತ್ತ ಬೇಕಾದ್ರೂ ಹೋಗೋದಂತ. ಅದಕ್ಕೆ ಹೀಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನ ಶಕ್ತಿ ಇರೋದಿಲ್ಲ. ಅದು ಎಲ್ಲೆಲ್ಲಿ ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗುತ್ತ. ಹಾಗೆ ಹಣ ಅಂತಕ್ಕಂಥದ್ದು ಎಲ್ಲಿ ಬೇಕಾದ್ರೂ ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲಿ ಬೇಕಾದ್ರೂ ಬೀಳಿಸ್ಬಹುದು. ಏನೇನು ಮಾಡುತ್ತಾ ಹಣ ಅಂತಕ್ಕಂಥದ್ದನ್ನ ಅದರಲ್ಲಿ ಹೇಳ್ತಾ ಹೋಗ್ತಾರೆ ಅವರು. ಬಾನಂತಿ ಎಲುಬಿನ ಸಾವನದ ಬಿಳುಪಿನ ಕಾಣದ ಕಿರುಗೆಜ್ಜಿ ಕಾಲಾಗಿತ್ತು. ನೋಡಿ, ಈ ಬಾಣಂತಿ ಅಂತಕ್ಕಂಥವ್ರ ಎಲುಬು ಸಹಿತ ಈ ಮಂತ್ರವಾದಿಗಳು ತೆಗೆದುಕೊಂಡು ಅದನ್ನ ಏನಪ್ಪಾ ತಮ್ಮ ಉದ್ಯೋಗ ಬಳಸ್ಕೊತಾರ. ಅಂತ ಎಲುಬು, ಅದಕ್ಕೂ ದುಡ್ಡು. ಬಾನಂತಿ ಎಲುಬಿನ ಸಾವನದ ಬಿಳುಪಿನ, ಸಾವನದ ಬಿಳುಪಿನ ಆ ಬಿಳುಪಿನ ಕಾಣದ ಕಿರುಗೆಜ್ಜಿ. ಇದೊಂದು ಪ್ರತಿಮಾತ್ಮಕ ಪದ್ಯ. ಇದು ಎಲ್ಲ ಪ್ರತಿಮೆಗಳನ್ನ ಜೋಡಿಸ್ತಾ ಹೋಗ್ತಾರ. ಒಂದು ದುಡ್ಡು ಅಂತಕ್ಕಂಥದ್ದು, ಹಣ ಅಂತಕ್ಕಂಥದ್ದು, ಕಾಂಚನ ಅಂತಕ್ಕಂಥದ್ದು ಏನೇನ್ ತರಿಸ್ಕೊಂಡೈತಿ, ನಾನು ಏನೇನು ಆಭರಣಗಳು ಹಾಕೊಂಡೈತಿ ಅಂದ್ರೆ, ಬಾನಂತಿ ಎಲುಬಿನ ಸಾವನದ ಬಿಳುಪಿನ ಕಾಣದ ಕಿರುಗೆಜ್ಜಿ ಕಾಲಾಗ ಹಾಕೈತಿ. ಸಣ್ಣ ಕಂದಮಗಳ ಕಣ್ಣಿನ ಕವಡಿಯ ತನ್ನನ ಜೋಮಾನೆ ಕೊರಳೊಳಗಿತ್ತು. ಸಣ್ಣ ಕವಡಿ ಹೋಲಿಸುವಂತ ಶಬ್ದ ಹೇಗಿದೆ. ಕವಡಿ, ಕಣ್ಣನ್ನ ಮಕ್ಕಳ ಕವಡಿ
ಮಕ್ಕಳ ಕಣ್ಣಿಯನ್ನ ಕವಡಿಗೊಳಿಸ್ತಾರೆ. ಆ ಒಂದು ಕವಡಿ ಸರವನ್ನ ಕೊಳ್ಳಾಗ ಹಾಕೊಂಡೈತಿ. ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣಿ ಒಳಗಿತ್ತು. ಆ ಕೂಲಿ ಮಾಡ್ತಕ್ಕಂಥವ್ರು ಬೆನ್ನ ಮೇಲೆ ಚರ್ಮ ಅವ್ರನ್ನೆಲ್ಲ ಸುರಿದಿರ್ತದೆ. ಆ ಚರ್ಮವನ್ನ ತೆಗೆದುಕೊಂಡು ಏನಪ್ಪಾ ಇದು ಭಂಡಾರವನ್ನಾಗಿ ಮಾಡ್ಕೊಂಡ. ಇಂಥ ಒಂದು ಹಣ ಗುಡಿ ಒಳಗೆ ಗನಗನ ಅಂತೈತಿ, ಮಹಡಿ ಒಳಗೆ ತನನನ ಅಂತೈತಿ, ಅಷ್ಟೇ ಅಲ್ಲ ಅಂಗಡಿ ಒಳಗೆ ಜನ ಅಂತೈತಿ. ಚಂದ ಹೇಳ್ಕೊತ್ ಬರ್ತಾರೆ. ಆ ಹೇಳುವಂತ ರೋಷ ಆವಿಷ ಆಗಿದೆ ನೋಡಿ. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತೊಳೆಯುತ್ತಲಿತ್ತು. ಕುರುಡು ಕಾಂಚನ ಏ ಕುರುಡು ಕಾಂಚನ, ಬಾಣಂತಿ ಎಲುಬಿನ ಸಾಬನದ ಬಿಳುಪಿನ ಕಾನದ ಕಿರುಗೆಜ್ಜೆ ಕಾಲಾಗಿತ್ತು. ಸಣ್ಣ ಕಂದ ಮಗಳ ಕಣ್ಣಿನ ಕವಡಿಯ ತನ್ನನ ಜೋಮಾನೆ ಹೊರಳೋಗಿತ್ತು. ಏ ಕುರುಡು ಕಾಂಚನ. ಕೊನೆಗೆ ಹೇಳ್ತಾರೆ, ಹೆಂಗಾರೆ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತು ಹೆಗಲಲ್ಲಿ ಎತ್ತು. ಹೆಂಗಾರೆ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತು ಹೆಗಲಲ್ಲಿ ಎತ್ತು. ಏ ಕುರುಡು ಕಾಂಚನ, ಏ ಕುರುಡು ಕಾಂಚನ. ಕುರುಡು ಕಾಂಚನ ಮನೆ ಬಿತ್ತಲ್ರಿ. ಇಷ್ಟೆಲ್ಲ ಹಣ ಮಾಡಿದವರು, ಟ್ರೆಜರಿಗಟ್ಲೆ ತುಂಬಿಟ್ಟವರು, ಅದೆಲ್ಲ ಏನಪ್ಪ ನೋಟ್ ಬ್ಯಾನ್ ಆದ ಸಂದರ್ಭದಲ್ಲಿ ಹೆಂಗಾರೆ ಕುಣದ ಹಣ ಹೆಂಗೋ ಬಿತ್ತು, ಎಲ್ಲೆಲ್ಲೋ ಬಿತ್ತು, ನದಿಯಾಗಿ ಬಿತ್ತು, ಬೆಂಕಿಯಾಗಿ ಬಿತ್ತು, ಎಲ್ಲಿ ಬೇಕಾದ ತೆಗೆದು ಹೋಗಿದ್ರು. ಅಂದ್ರೆ 2,000 ರೂಪಾಯಿದ ನೋಟಿಗೆ ಒಂದು ವೇಸ್ಟ್ ಪೇಪರ್ ಅನ್ನುವಂತ ಹಣೆಪಟ್ಟಿ ಬಂತು. ಅದಕ್ಕಾಗಿ ನಾವು ಬಹಳ ಅಂದ್ಕೋತೀವ್ರಿ, ದುಡ್ಡಿಗೆ ಬಹಳ ಬೆಲೆ ಇದೆ, ದೊಡ್ಡ ಸ್ಥಾನ ಇದೆ ಅಂತ. ಆದ್ರೆ ಈ ದುಡ್ಡು ಕೂಡ ಒಂದು ದಿನ ಸ್ಥಾನವನ್ನು ಕಳ್ಕೊಳ್ಳೋ ಕಾಲ ಬರ್ತೈತಿ ಅಂತಕ್ಕಂಥ ಬೇಂದ್ರೆ ಅವರ ಮುನ್ಸೂಚನೆ ಅಂದು. ಇವತ್ತು ಹೇಳ್ತು ಶೇರ್ ಮಾರ್ಕೆಟ್ ಕಡಿಮೆ ಆಗೈತಿ ಅಂತ ಹೇಳೋದೇ ಈ ಹಣ ಅಂತಕ್ಕಂಥದ್ದು. ಬಹಳ ಜನ ಅಂದ್ಕೊಂಡ ದುಡ್ಡು ಒಂದಿದ್ರೆ ಸಾಕು ಏನೆಲ್ಲ ಅಂತ. ದುಡ್ಡಿನಿಂದ ಹಾಸಿಗೆಯನ್ನು ಕೊಂಡುಕೊಳ್ಳಬಹುದು, ದುಡ್ಡಿನಿಂದ ಹಾಸಿಗೆಯನ್ನು ಕೊಂಡುಕೊಳ್ಳಬಹುದು, ನಿದ್ರೆಯನ್ನಲ್ಲ. ಈ ದುಡ್ಡಿನಿಂದ ಔಷಧಿಗಳನ್ನು ಕೊಂಡುಕೊಳ್ಳಬಹುದು, ಆರೋಗ್ಯವನ್ನಲ್ಲ. ಈ ದುಡ್ಡಿನಿಂದ ರಕ್ತವನ್ನು ಕೊಂಡುಕೊಳ್ಳಬಹುದು, ರಕ್ತ ಸಂಬಂಧಗಳನ್ನಲ್ಲ. ಅದಕ್ಕೆ ಹಣ ಅಂತಕ್ಕಂಥಕ್ಕೆ ನಾವು ಎಷ್ಟು ಮರ್ಯಾದೆ ಕೊಡಬೇಕು, ಎಷ್ಟು ಬೆಲೆ ಕೊಡಬೇಕೆ ಹೊರತಾಗಿ ಅದೇ ಅಂತಿಮ ಆಗಬಾರದು ಅಂತಕ್ಕಂಥದನ್ನ ಕುರುಡು ಕಾಂಚಾಣದ ಮೂಲಕ ಹೇಳ್ತಕ್ಕಂಥದ್ದು. ರಾಜ ಅಂದ್ಕೊಂಡಿದ್ದಂತ ಏನು ಉಣಬೇಕಂದ್ರ ತಾಟಗಳ ಬೇಕು, ನೀರು ಕುಡಿಬೇಕಾದ್ರೆ ಲೋಟಗಳೇ ಬೇಕು, ಮಲಗಕ್ಕೆ ಏನಪ್ಪಾ ಇಂಥ ದೊಡ್ಡದಾಗಿರ್ತಕ್ಕಂಥ ಬೆಡ್ಡೇ ಬೇಕು, ತಿನ್ಲಿಕ್ಕೆ ಒಳ್ಳೆ ಫುಡ್ಡೇ ಬೇಕು, ಅಂದ್ರೇನೆ ಜೀವನ ಅಂತ ಅಂದ್ಕೊಂಡಿದ್ದ. ಇವಿಲ್ಲಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ರಾಜನ ಅವನ ವಿಚಾರದಲ್ಲಿ. ಇಂಥ ಒಬ್ಬ ರಾಜ ಬೇಟೆ ಆಡ್ತಾ ಒಂದಿನ ಕಾಡಿಗೆ ಹೋಗಿದ್ದ. ಅಲ್ಲೊಂದಿಷ್ಟು ವಿಶ್ರಾಂತಿ ತಗೋಬೇಕು, ಗಿಡದ ಕೆಳಗೆ ಕೂತ್ಕೊಂಡಾಗ ಒಬ್ಬ ಬುತ್ತಿ ಬಿಚ್ಚಿದನು. ನೋಡ್ತಾನ, ಲೋಟ ಪಾತ್ರೆನೇ ಇಲ್ಲ, ಪ್ಲೇಟ್ ಇಲ್ಲ. ಪ್ಲೇಟ್ ಹೆಂಗ್ ತಿಂತಾನ? ಅವ್ ಹಂಗೆ ಏನಪ್ಪಾ ಅದ್ರ ರೊಟ್ಟೆ ಆಗಿದ್ದು ಪಲ್ಯ ಇಟ್ಕೊಂಡು ಹಂಗ ತಿಂದ. ಓಹೋ, ಹೀಗೂ ಊಟ ಮಾಡ್ಬೋದು ಅಂದ್ರೆ ಪ್ಲೇಟ್ ಇಲ್ಲ ಅಂದ್ರೆ ಊಟ ಮಾಡಕ್ ಬರ್ತೈತಿ. ನೀರ್ ಹೆಂಗ್ ಕುಡಿತಾನಂಗ ನೋಡ್ಬೇಕು. ಆ ವ್ಯಕ್ತಿ ಊಟ ಎಲ್ಲ ಮುಗಿದ್ಮೇಲೆ ಹಳ್ಳದಾಗ ಹೋಗಿ ಇನ್ನೊಂದು ಕಡೆ ನೀರ್ ತೆಗೆದು ಆ ಬಹುಶಃ ಏನಪ್ಪಾ ನೀರ್ ತಗೊಂಡು ಕೂಡದ. ಹೀಗೂ ನೀರ್ ಕುಡಿಯಾಕ ಬರ್ತೈತಿ. ಹೋದ ಒಂದು ಗಿಡದ ಕೆಳಗ ಕುತ್ಕೊಂಡ ಬಹುಶಃ ಮಲ್ಕೋತಾನ. ಬಟ್ ಹಾಸಿಗೆ ಇಲ್ಲ, ಹೆಂಗ್ ಮಲ್ಕೋತಾನ ಇವ? ಅದ್ರ ಕೆಳಗನ ತಲೆದಿ ಮೇಲೆ ಕೈ ಇಟ್ಕೊಂಡು ಮಲ್ಕೊಂಡ. ಹಾಗಾಗಿ ರಾಜ ಅನ್ಕೊಂತ, ಇದುವರೆಗೆ ನಾನು ಅನ್ಕೊಂಡಲ್ಲ, ಅದೆಲ್ಲ ಸುಳ್ಳು. ನಿಜವಾದ ಬದುಕು ನಡಿಬೇಕಾದ್ರೆ ಹೆಂಗೋ ನಡಿತೈತಿ, ಬೇಕಂತ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಹಣ ಅಂತಕ್ಕಂಥದ್ದು ಅದರ ಅಪಾಯಗಳಿಗೆ ನೋಡೋದನ್ನ ಕುರುಡು ಕಾಂಚನ ಪದ್ಯ ನಾವು ನೋಡ್ಕೊಂಡು ಹೋಗ್ತೀವಿ. ಖಾಸಗಿ ಶಾಲೆಯಲ್ಲಿ ಅಲ್ಲಿ ಇಲ್ಲಿ ದಿನ ಒಂದಿಷ್ಟು ಪಾಠ ಮಾಡ್ರೆ ಅದಕ್ಕೆ ಬರ್ತಕ್ಕಂಥ ಒಂದಿಷ್ಟು ಸಂಬಳದಿಂದ ಮನೆಯ ನಿರ್ವಹಣೆ ಸಾಗ್ತಾ ಹೋಗ್ತಕ್ಕಂಥದ್ದು. ಇವರ ಜೀವನದ ಈ ಹೋರಾಟವನ್ನ, ಕಷ್ಟದ ದಿನಗಳನ್ನು ನೋಡಲಾರದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು ಪರಿಚಯ ಆಗಿದ್ದು ಕೂಡ ಬಹಳ ಮುಖ್ಯ. ಬೆಳಗಾವಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಬೇಂದ್ರೆ ಅವರು ಹಕ್ಕಿ ಹಾರುತ್ತಿದೆಯೇ ನೋಡಿದಿರಾ? ನೋಡ್ರಿ, ಕಾಲದ ಹಕ್ಕಿ ಯಾವ ರೀತಿ ಹಾರ್ತದೆ ಅಂತಕ್ಕಂಥ ಅದ್ಭುತವಾದಂತ ಒಂದು ಗೀತ ವಾಚನವನ್ನ ಮಾಡಿದ್ದಕ್ಕಾಗಿ ಅದನ್ನು ಮೆಚ್ಕೊಂಡಿರ್ತಕ್ಕಂಥ ಮಾಸ್ತಿ ಅವರು. ಬಹುಶಃ ಮಾಸ್ತಿ ಅವರಷ್ಟೇ ಅಲ್ಲ, ಇಡೀ ಸಾಹಿತ್ಯ ಸಮ್ಮೇಳನದ ಅವತ್ತಿನ ದಿನದ ಹೈಲೈಟ್ ಆಗಿತ್ತು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಬೇಂದ್ರೆ ಅವರ ಕವನ. ಎಲ್ಲರೂ ಮಾತಾಡುವಾಗಾಯ್ತು. ಧಾರವಾಡದಲ್ಲಿ ಕೂಡ ಇಂಥ ಅದ್ಭುತ ಕವಿ ಇದ್ದಾನೆ ಅಂತಕ್ಕಂಥ ಒಂದು ಮಹೋನ್ನತ ಸುದ್ದಿ ಇಡೀ ದೇಶದ ತುಂಬ ವ್ಯಾಪ್ತಿಯ ಮೀರಿ ಹಾರು ಹಾಗಾಯಿತು. ಹಕ್ಕಿ ಹಾರುತ್ತಿದೆ ನೋಡಿದರ ಆ ಒಂದು ಕವನದ ಮೂಲಕ ಇವರ ಸ್ನೇಹ ಒಡನಾಟಗಳು ಹೆಚ್ಚಾಗಿ ಬೇಂದ್ರೆ ಅವರಿಗೆ ಜೀವನ ಪತ್ರಿಕೆಯ ಸಂಪಾದಕರಾಗ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಮಾಸ್ತಿ ಅವರಿಗೆ ಅದನ್ನು ನಡೆಸ್ಕೊಂಡು ಹೋಗೋದೇನು ದೊಡ್ಡದಿರಲಿಲ್ಲ, ಆದ್ರೆ ಬೇಂದ್ರೆ ಅವರಿಗೆ ಒಂದು ಉದ್ಯೋಗ ಕೊಡಬೇಕಾಗಿತ್ತಲ್ಲ. ಆ ದೃಷ್ಟಿಯಿಂದ ಜೀವನ ಪತ್ರಿಕೆಯಲ್ಲಿ ಸುಮಾರು 5 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ಬೇಂದ್ರೆ ಅವರು ಕೆಲಸ ಮಾಡ್ತಾರೆ. ಅವ್ರು ಹೇಳ್ತಾರೆ ತಮ್ಮ ಜೀವನ ಚರಿತ್ರೆ, ಅವ್ರು ಹೇಳ್ತಾರೆ ತಮ್ಮ ಆತ್ಮಕಥೆಯಲ್ಲಿ, ಅವತ್ತು ಹಿರಿಯನ್ನ ನನ್ನ ಕೈ ಹಿಡಿಯದೆ ಹೋಗಿದ್ದರೆ ನಾನು ಯಾವ ಗಿಡದ ತೊಪ್ಪಲಾಗುತ್ತಿದ್ದೇನೋ ಅಂತ.
ಮಾಸ್ತಿಯವರನ್ನ ಹಿರಿಯಣ್ಣ ಅಂತ ಕರೀತಾರೆ ಅವರು. ಅಷ್ಟು ಅಭಿಮಾನ ಪೂರ್ವಕವಾಗಿ ಅವತ್ತು ಅವ್ರ ಕೈ ಹಿಡಿದೇ ಹೋಗಿದ್ರೆ ಬೇಂದ್ರೆ ಅಂತಕ್ಕಂಥ ಒಂದು ಶಕ್ತಿ ಅಥವಾ ಒಬ್ಬ ವ್ಯಕ್ತಿ ಎಲ್ಲಿರ್ತಿದ್ದ ಗೊತ್ತಿಲ್ಲ ಅಂತಕ್ಕಂಥದ್ದು. ಇದಾದ ಮೇಲೆ ಸುಮಾರು 12 ವರ್ಷಗಳವರೆಗೆ ಅವ್ರು ಹೇಳ್ತಾರೆ, ಬೇಂದ್ರೆ ಅವರು 12 ವರ್ಷಗಳ ತನಕ DAV ಕಾಲೇಜ್ ಅಲ್ಲಿ ನಾನು ಉದ್ಯೋಗ ಮಾಡಿದಾಗ ಅದು ಭದ್ರತೆ ಸಿಕ್ಕಂತ ಒಂದು ಸಂದರ್ಭ, ಅದು ನನ್ನ ಸಮೃದ್ಧಿಯ ಕಾಲ ಅಂತ ಹೇಳ್ತಾರೆ. ಬಹಳ ಖುಷಿ ಆಗಿತ್ತು. ಆದ್ರೂ ಕೂಡ ಅದು ಸಂಬಳ ಏನಪ್ಪಾ ಅಂದ್ರೆ ಮ್ಯಾನೇಜ್ಮೆಂಟ್ ಕೊಡ್ತಕ್ಕಂಥ ಸಂಬಳ 2 ತಿಂಗಳಿಗೂ 4 ತಿಂಗಳಿಗೂ ಬರ್ತಿತ್ತು. ಆದ್ರೆ ಏನೋ ಒಂದು ಜೀವನಕ್ಕೆ ಭದ್ರತೆ ಇರ್ತಕ್ಕಂಥದ್ದು. ಅಲ್ಲಿ ಉದ್ಯೋಗ ಮುಗಿಸ್ಕೊಂಡು 12 ವರ್ಷ ಆದ್ಮೇಲೆ ಇವರು ವಾಪಸ್ ಊರಿಗೆ ಬಂದಾಗ ಇವರ ಕೈಯಾಗಿರ್ತಕ್ಕಂಥ ಹಣ ಏನಪ್ಪಾ 700 ರೂಪಾಯಿ ಅಂತ. ಅಷ್ಟರ ಮೇಲೆ ಇವರು ಮುಂದಿನ ಜೀವನ ಸಾಗಬೇಕಾಗಿತ್ತು ಅಂತಕ್ಕಂಥದ್ದು. ಇದರ ಜೊತೆಗೆ ಸಾವುಗಳು, ಸರಣಿ ಸಾವುಗಳು ಅಂತ ಆದ್ರೆ ಆರಂಭದ ಹೇಳಿದ್ದಲ್ಲ, ಸುಮಾರು ಏನಪ್ಪಾ ಅಂದ್ರೆ ಬೇಂದ್ರೆ ಅವರಿಗೆ 9 ಜನ ಮಕ್ಕಳು. ಎಷ್ಟು ಚಂದ ಹೇಳ್ತಾರ ಸಖಿಗೀತದಲ್ಲಿ ಬರ್ತತಿ ಪದ್ಯ. ನನಗೆ 9 ಜನ ಮಕ್ಕಳು, 6 ಗಂಡು 3 ಹೆಣ್ಣು, ನನ್ನ ಸಾಂಸಾರಿಕ ಜೀವನದ ನವರತ್ನಗಳು ಇವು. ಮಕ್ಕಳು ಮಾಣಿಕ್ಯದ ಖನಿ, ಶಿಕ್ಕವು ಸ್ವಚ್ಛ ಚಿಂತಾಮಣಿ, ದಕ್ಕಿದ ಸಂತಾನ 3, ಪಾಂಡುರಂಗ ವಾಮನ ಮಂಗಲ. 9 ಜನ ಮಕ್ಕಳು, ಅದರಲ್ಲಿ 6 ಜನರನ್ನ ಹಂತ ಹಂತವಾಗಿ ಕಳ್ಕೋತಾ ಹೋಗ್ತಾರೆ. ಒಂದೊಂದು ಸಾವುಗಳು ಅವರ ಬದುಕಿನ ಮೇಲೆ ಇಟ್ಕೊಳ್ತಾ ಹೋಗ್ತದೆ. ಉಳಿದವರು ಪಾಂಡುರಂಗ, ವಾಮನ ಮತ್ತು ಮಂಗಲ. ಪಾಂಡುರಂಗ ಇತ್ತೀಚೆಗೆ ಅವರು ನಿಧನ ಹೊಂದಿದ್ರು ಅಂತ ಕಾಣಿಸುತ್ತೆ. ಹೀಗಾಗಿ ಬೇಂದ್ರೆ ಅವರ ಜೀವನ ಸಾವಿನ ಸರಮಾಲೆಯನ್ನು ಅನುಭವಿಸಿರ್ತಕ್ಕಂಥದ್ದು. ಒಂದು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮಗು ಸತ್ತಾಗಲೂ ಒಂದು ಪದ್ಯ ಅದಾವರು. ಒಂದು ಮಗುವಿನ ಪದ್ಯ ಬಹಳ ಜನಪ್ರಿಯವಾಗಿರ್ತಕ್ಕಂಥ ಒಂದು ಭಾವಗೀತೆ. ಲಲಿತಾ ಅಂತಕ್ಕಂಥ ಮಗಳು ಹುಟ್ಟಿದಂತಹ ಸಂದರ್ಭ. ಆದ್ರೆ ಹುಟ್ಟಿದ ಕೆಲವೇ ದಿನಗಳಿಂದ ಮಗು ತೀರ್ಕೊಳ್ತದ, ಜ್ವರ ಬಂದಿರ್ತದ. ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಕೂಡ ಹೇಳ್ತಾರೆ ಕೆಲವೊಬ್ರು. ಬೇಂದ್ರೆ ಅವರು ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಮಗು ಸತ್ತಿತ್ತು, ಹೆಂಡತಿ ನೀವು ಕಾರ್ಯಕ್ರಮಕ್ಕೆ ಹೋಗಬೇಡಿ, ಮಗು ಜ್ವರ ಇದೆ, ಮಗು ಸಾಯುವ ಸಾಧ್ಯತೆ ಇದೆ ಅಂತ ಹೇಳಿದ್ರು ಕೂಡ ಹೋಗಿದ್ರು. ಅದಕ್ಕೆ ಕೆಟ್ಟ ಗಣ್ಣಿಲ್ಲಿ ನೋಡಿದ್ರು ಅಂತ ನೋಡುವಂತ ಒಂದು ನೋಟ ಹೇಳ್ತಿದಾಗಿತ್ತು ಅಂತ ಹೇಳ್ತಾರೆ. ಇನ್ನು ಕೆಲವರು ಇದನ್ನ ರೊಮ್ಯಾಂಟಿಕ್ ಹಾಡು ಅಂತ ಕೂಡ ಅಂದ್ಕೊಂಡಾರ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ಈ ಪದ್ಯ ಅದು ಯಾವ ಸಂದರ್ಭನೂ ಅಲ್ಲ. ತವರು ಮನೆಯಲ್ಲಿ, ಹೆಂಡತಿಯ ತವರು ಮನೆಯಲ್ಲಿ ಏನಪ್ಪಾ ಅಂದ್ರೆ ಹೆರಿಗೆ ಆದಂತ ಸಂದರ್ಭ. ಆ ಮಗು ತೀರ್ಕೊಂಡಾಗ ಅದನ್ನ ತೊಡೆ ಮೇಲೆ ಹಾಕೊಂಡಿದ್ದಾನೆ. ಆಕೆ ಈಗಾಗಲೇ ಹಲವಾರು ಸಾವುಗಳು ನೋಡಿ ಆ ತಾಯಿ ಏನಪ್ಪಾ ಅಂದ್ರೆ ಒಂದು ತರ ಹೀಗೆ ಅಂದ್ರೆ ಶೂನ್ಯ ಭಾವದಿಂದ ಕೂತ್ಕೊಂಡ್ಬಿಟ್ಟಾಳೆ. ಮುಖದಲ್ಲಿ ಒಂದು ಸಣ್ಣ ನಗು. ಸಾವಿನಲ್ಲಿ ಕೂಡ ಆಕೆ ಒಂದು ಎಂಥದ್ದೋ ಅಪಹಾಸ್ಯದ ಅಥವಾ ಯಾವುದೋ ಒಂಥರ ನಗು. ಆ ನಗುವನ್ನು ನೋಡಿದಂತ ಕವಿಗೆ ಅನ್ಸತ್ತ, ಹಿಂಗಾಗಿ ನಾನು ಹೇಳ್ತೀನಿ, ನೋಡಕತ್ತ ನಾನು ಹೆಂಗ್ ನೋಡಕ್ ಸಾಧ್ಯ ಐತಿ. ದಾರಿಲೆ ನೆನೆದೆ ಕೈ ಹಿಡಿದೆ ನೀನು ತನ್ನಾಗ ಅಂತ ನಾ ತಿಳಿದು, ಬಿಡುಲಲ್ಲಿ ಇನ್ನು ನಾ ಬೂದಿ ಮುಚ್ಚಿದ ಕೆಂಡಾಯಿದಂತ ಹೊಳೆದು, ಮುಗಿಲಿನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲಿಯಲ್ಲಿನ್ನ, ಆಗಾದಿ ಮಾತ ನಂಬಿ ನಾನು ದೇವರಂತ ತಿಳಿದಿಯೇನ ನೀ ನನ್ನ. ಧಾರೆಯಲ್ಲಿ ನೆನೆದಿ. ಧಾರೆ ಅಂದ್ರೆ ಬಹಳ ಜನ ದಾರಿಲಿ ಅಂತ ಉಚ್ಚಾರಣೆ ಮಾಡ್ತಾರಲ್ಲ, ಧಾರೆ. ಧಾರೆ ಒಳಗಡೆ, ಮದುವೆ ಒಳಗಡೆ ನನ್ನ ಕೈ ಹಿಡ್ಕೊಂಡು ಬಂದಾಕಿ ನೀನು. ಅವತ್ತು ನಡೆದು ಇವತ್ತಿನವರೆಗೂ ನನ್ನ ಜೊತೆ ಬಂದೆ, ಆದ್ರೆ ಸುಖ ನಿನಗೆ ಸಿಗಲಿಲ್ಲ. ದಾರಿಯಲ್ಲಿ ನಡೆದ ಕೈ ಹಿಡಿದೆ ನೀನು ತನ್ನಾಗ ಅಂತ ನಾ ತಿಳಿದು, ಇವತ್ತರ ನಾಳೆ ನಿನಗೆ ಸುಖ ಕೊಡ್ಬೋದು ಅಂತ ತಿಳ್ಕೊಂಡು ಬಂದೆ. ನೀನು ಆ ನಿರೀಕ್ಷೆಗೆ ಇದ್ದೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂದ್ರೆ ಮಕ್ಕಳನ್ನ ಒಬ್ಬರ ಮೇಲೆ ಒಬ್ಬರು ಕಳ್ಕೊಂಡಿವಿ. ಈ ಪದ್ಯದ ಮುಂದಿನ ಚರಣ ಬಹಳ ಅದ್ಭುತವಾಗಿ ಒಂದು ರೂಪಕ ಸಾದೃಶ್ಯದ ಸಾಮ್ರಾಜ್ಯವನ್ನೇ ನಮ್ಮ ಮುಂದೆ ಅನಾವರಣಗೊಳಿಸ್ತಕ್ಕಂಥದ್ದು. ನಿನ್ನ ಕಣ್ಣಿನ್ಯಾಗ ಕಾಲೂರಿ ಮಳೆಯು ನಡ ನಡಕ ಹುಚ್ಚು ನಗೆಯಾಕ, ಹನಿ ಒಡೆಯಲಿಕ್ಕೆ ಬಂದಂತ ಮೋಡ ತಡೆದಾಂಗ ಗಾಳಿಯ ನೆವಕ, ಅತ್ತಾರೆ ಅತ್ತು ಬಿಡು ಹೊನಲು ಬರಲಿನ ಕ್ಯಾಕ ಮರಸತಿದಿ ದುಃಖ, ಹುಣಿವಿ ಚಂದಿರನ ಹೆಣ ಬಂತ ಮುಗಿಲಾಗತ್ತೇಲತಾ ಹಗಲ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ನೋಡಿ, ನಿನ್ನ ಕಣ್ಣಿನ್ಯಾಗ ಆ ಕಾಲೂರಿಯ ಮಳೆಯ ತಡ್ಕೊಂಡು ನಿಂತು ಬಿಟ್ಟದ. ನೋಡಿ, ಮಳೆ ಬಂದಿರ್ತದ, ಕಪ್ಪಾದ ಮೂಡುಗಳಾಗಿರ್ತದ, ಅದು ಬರಬೇಕು. ಆದ್ರೆ ತುಂಬಿಕೊಂಡು ನಿಂತ ಸಂದರ್ಭದಲ್ಲಿ ಈ ನಿಸರ್ಗ ಅದನ್ನ ಕಾಯ್ತಾ ಇರ್ತದೆ. ಹಾಗೆ ನಿನ್ನ ಕಣ್ಣಿನಾಗಿರ್ತಕ್ಕಂಥ ತುಂಬಿದ ಹೊಳೆಯ ಕಣ್ಣೀರಿನ ಧಾರೆ ಹೊರಗೆ ಬರಲಿ.
ಯಾಕೆ ನಗ್ತಾ ಇದೆಯಾ? ನಕ್ಕ ಆ ದುಃಖವನ್ನು ಯಾಕೆ ಮರೆಸ್ಕೊತಿದ್ಯಾ? ಅತ್ತಾರೆ ಅತ್ತು ಬಿಡು, ಹೊನಲು ಬರಲಿ ಹೊರಗೆ. ಅಷ್ಟೇ ಅಲ್ಲ, ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ, ನಿನ್ನ ಬಿಕ್ಕನ್ನು ಗಟ್ಟಿಯಾಗಿ ಹಿಡ್ಕೊಳಕ್ ಹೋಗಬೇಡ. ಒಟ್ಟಾರೆ ಅವಳ ಹೆಂಡತಿಯ ಮುಖ ಹೇಗೆ ಕಾಣಿಸ್ತಿತ್ತು ಅಂತಕ್ಕಂಥದನ್ನ ಹುಣಿವಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲತಾಹದ ಅಂತ ಅದ್ಭುತವಾಗಿರ್ತಕ್ಕಂಥ ರೂಪಕ ಅಲಂಕಾರ, ರೂಪಕ ಸಾದೃಶ್ಯ ಇದು. ಆದ್ರೆ ಇದು ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜಲಿ ಬರ್ತಕ್ಕಂಥ ಒಂದು ಸಾಲಿನ ಅನುವಾದ ಅಂತ ನಾನು ಅಂದ್ಕೋತೀನಿ. ದ್ರೌಪದಿಯನ್ನ ಎಳೆದುಕೊಂಡು ಕೌರವ ಸಭೆಗೆ ತರುವಂತಹ ಸಂದರ್ಭದಲ್ಲಿ ಅಥವಾ ಬಂದಕ್ಕೆ ನಿಂತಾಗಕ್ಕೆ ಮುಖ ಹೆಂಗಾಗಿತ್ತಪ್ಪ ಅಂದ್ರ ಹಗೆಲೊಗೆದ ಚಂದ್ರನಂತಾಗಿತ್ತು ಅಂತ ಹೇಳ್ತಾನೆ ಕುಮಾರವ್ಯಾಸ. ಅದನ್ನೇ ಇಲ್ಲಿ ಇಟ್ಕೊಂಡು ಬರೀತಾರೆ. ಹೆಂಡತಿ ಮುಖ ಹುಣಿವಿ ಚಂದ್ರನ ಹೆಣ. ಹೆಚ್ಚಾಗಿ ನಾವೆಲ್ಲ ಚಂದ್ರನನ್ನ ಅಥವಾ ಆತನ ಬೆಳಕನ್ನ ಈ ರಮ್ಯ ಕಲ್ಪನೆ ಹೋಲಿಸ್ತೀವಿ, ಅಥವಾ ರೊಮ್ಯಾಂಟಿಕ್ ಸಂದರ್ಭಗಳಿಗೆ ಮಾತ್ರ ನಾವು ಚಂದ್ರನನ್ನ ತಗೊಂಡ್ಬರ್ತೀವಿ. ಆದ್ರೆ ಇಲ್ಲಿ ಚಂದ್ರ ಸತ್ತು ಹೋಗ್ಯಾನ, ಆತನ ಹೆಣ ಬರಾಕತೈತಿ, ಆ ಹೆಣದಂಗಕ್ಕೆ ಮುಖ ಕಾಣಿಸ್ತು ಅಂತಕ್ಕಂಥ ಬೇಂದ್ರೆ ಕೊಡ್ತಕ್ಕಂಥ ಈ ಒಂದು ರೂಪಕದ ಚಮತ್ಕಾರ ಬಹಳ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದು. ಹೀಗೆ ಮಕ್ಕಳ ಮೇಲೆ ಮಕ್ಕಳನ್ನ ಕಳ್ಕೊಂಡಂತ ಬೇಂದ್ರೆ ಅವರು 1944 ಅಕ್ಟೋಬರ್ 27ನೇ ತಾರೀಕು ರಾಮ ಅಂತಕ್ಕಂಥ ಮಗನನ್ನು ಕೂಡ ಕಳ್ಕೊತಾರೆ. ಕೊನೆಯದಾಗಿ ಮಗ ಆತನು ಕೂಡ ತೀರ್ಕೋತಾನೆ. ಆತನೊಂದಿಗೆ ಅವರ ಒಡನಾಟ ಹೇಗಿತ್ತು ಅನ್ನೋದಕ್ಕೆ ಅವರು ಒಂದು ಪದ್ಯ ಬರೆದಿದ್ದಾರೆ. ಮಗ ನಾನು ನೀನು ಕುಡ್ಕೊಂಡು ಯಾರಿಗೂ ಹೇಳಲಾರ್ದೆ ನಾವೆಲ್ಲಾದ್ರೂ ಹೋಗೋಣ. ಎಲ್ಲಿ ಹೋಗೋಣ ಅಂತ ಹೇಳಿದ್ರು ಪದ್ಯ. ಯಾರಿಗೂ ಹೇಳೋನು ಬ್ಯಾಡ, ಹಾರಗುದ್ರಿ ಬೆನ್ನ ಏರಿ ಸ್ವಾರರಾಗಿ ಕೂತು ಹಂಗ ಯಾರಿಗೂ ಹೇಳೋನು ಬ್ಯಾಡ. ಹಣ್ಣು ಹೂವು ತುಂಬಿದಂತ ನಿನ್ನ ತೋಟವನ್ನು ಸೇರಿ ಒಂದ ತಿನ್ನೋಣಂತ ಅದರ ಹೆಸರ ಯಾರಿಗೂ ಹೇಳೋನು ಬ್ಯಾಡ. ಮಕ್ಕಳು ಆಡ್ಸೋ ನಾವು ಹೇಳ್ತಿರ್ತೀವಲ್ಲ, ಒಂದು ಹಣ್ಣು ಕೊಡ್ತೀನಿ ನಿನಗ, ಯಾರು ಹೇಳಕ್ ಹೋಗ್ಬೇಡ, ನಿನಗೊಬ್ಬನಿಗೆ. ಇಂಥ ಒಂದು ಸಂಗತಿಯನ್ನ, ಸಣ್ಣ ಸಂಗತಿಯನ್ನು ಇಟ್ಕೊಂಡು ಮಗನ ಜೊತೆ ಸಂವಾದಗೊಳಿಸುವಂತ ಒಂದು ಪದ್ಯ ಇದು. ಯಾರಿಗೂ ಹೇಳೋದು ಬೇಡ. ಇದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರಿಗೆ ಹೆಂಗೆ ಬೇಕು ಹಂಗ ಪದ್ಯದ ಅರ್ಥವನ್ನು ಕಲ್ಪಿಸಿಕೊಳ್ತಕ್ಕಂಥದ್ದು ನಾವು ನೋಡ್ತೀವಿ. ಆದ್ರೆ ಮುಖ್ಯವಾಗಿ ಈ ಪದ್ಯ ಹುಟ್ಕೊಂಡಿದ್ದೆ ಅಪ್ಪ ಮಗನ ಸಂಬಂಧವನ್ನು ಸಾರ್ತಕ್ಕಂಥ ಒಂದು ಗೀತೆ ಅಂತಕ್ಕಂಥದ್ದು. ಹೀಗೆ ಹಂತ ಹಂತವಾಗಿ ಏನಪ್ಪಾ ಅಂದ್ರೆ ಬೇಂದ್ರೆಯವರು ಚಿಂತೆ ಒಳಗಾಗ್ತಾರೆ. ಇದೇ ಚಿಂತೆಯಲ್ಲಿ ಏನಪ್ಪಾ ಅಂದ್ರೆ ಹೆಂಡತಿ ಟೈಫಾಯ್ಡ್ ಜ್ವರಕ್ಕೆ ಬಲಿಯಾಗ್ತಕ್ಕಂಥದ್ದು, ಮೇಲಿನ ಮೇಲೆ ಆರೋಗ್ಯಗಳು ಹದಗೆಡಲಿಕ್ಕೆ ಶುರು ಮಾಡ್ತದ. ಹಾಗಾಗಿ ಹೆಂಡತಿಯನ್ನು ಕೂಡ ಅವರು ಒಂದಿನ ಕಳ್ಕೊಳ್ತಾರೆ. ಹೆಂಡತಿ ಸತ್ತಾಗ ಅವರು ಬರೆದಂತ ಒಂದು ಕವನ ಬಹಳ ನೋವನಿಸುತ್ತ. ಆ ಹೆಂಡತಿಯ ಸಾವು ಹೇಗಿತ್ತು ಅನ್ನೋದನ್ನ ಕವಿ ಕಟ್ಕೊಡೋ ರೀತಿ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಕವಿ. ಹೋದ ಬುಧವಾರ ಬರವಲ್ತು ನೀ ಬುದ್ಧಿ ನಾ ಗುರು, ಹೋದ ಬುಧವಾರ ಬರವಲ್ತು ನೀ ಬುದ್ಧಿ ನಾ ಗುರು, ಶುಕ್ರವಾರ ಲಕ್ಷ್ಮೀ ಸುದ್ದಿ, ಶುಕ್ರವಾರ ಲಕ್ಷ್ಮೀ ಸುದ್ದಿ, ಅವನಿಗೆಲ್ಲ ಸುದ್ದಿ. ಹೆಂಡತಿ ಸತ್ತಾಗ ಬೇಂದ್ರೆಯವರು ಆ ರೋದನವನ್ನು ವ್ಯಕ್ತಪಡಿಸುವ ರೀತಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದನ್ನ ಮುಂದೆ ಅವರು ಕವನದಲ್ಲಿ ಬರೀತಾರೆ. ಅವಳು ಮಂಗಳವಾರ ರಾತ್ರಿ ಅಥವಾ ಬುಧವಾರ ಬೆಳಗ್ಗೆ ತೀರ್ಕೋತಾಳೆ. ಒಂದು ವಾರ ಆದ್ಮೇಲೆ ಅವರು ಹೇಳ್ತಕ್ಕಂಥದ್ದು ಹೇಗಿದೆ ನೋಡಿ. ಹೋದ ಬುಧವಾರ ಬರವಲ್ತು, ಹೋದ ಬುಧವಾರ ಬರವಲ್ತು ನೀ ಬುದ್ಧಿ ನಾ ಗುರು, ನೀ ಬುದ್ಧಿ ನಾ ಗುರು, ಶುಕ್ರವಾರ ಲಕ್ಷ್ಮಿ ಸುದ್ದಿ, ಬೆಳಕಿನ್ಯಾಗ ಸೋಮ, ಬೆಳಕಿನ್ಯಾಗ ಸೋಮ ಅವನಿಗೆಲ್ಲ ಸುದ್ದಿ, ಮಂಗಳವಾರ ಕೂಡಿತು ಸಂತಿ ಹರಿತು ಸಂತಿ, ಮಂಗಳವಾರ ಕೂಡಿತು ಸಂತಿ ಹರಿತು ಸಂತಿ, ರಾತ್ರಿ ಆಯ್ತು ಬೆಳಕಾಗಲೇ ಇಲ್ಲ, ರಾತ್ರಿ ಆಯ್ತು ಬೆಳಕು ಆಗಲೇ ಇಲ್ಲ, ತವರು ಮನೆಗೆ ಹೊರಡುವ ಸಡಗರವೋ ಸಡಗರ, ಮಲ್ಲಿಗೆ ಮಾಲಿ ತುರುಬಿಗೆ ಅರಿಶಿನ ಕುಂಕುಮ, ಮಲ್ಲಿಗೆ ಮಾಲಿ ತುರುಬಿಗೆ ಅರಿಶಿನ ಕುಂಕುಮ, ಹೊಸ ಸೀರೆ ತುಂಬಿದ ಕುಡಿ, ಉರಿಯೋ ಹಸೆಮನೆಗೆ ಹೊರಟಿತ್ತು ಸವಾರಿ, ಉರಿಯೋ ಹಸೆಮನೆಗೆ ಹೊರಟಿತ್ತು ಸವಾರಿ, ಎದ್ದಿತ್ತು 7 ನಾಲಿಗೆ ಉರಿ, ಹೋಗಿ ಸುಳಿದಾಡಿತು ತನ್ನ ಪರಿ, ಎದ್ದಿತ್ತು 7 ನಾಲಿಗೆ ಉರಿ, ಹೋಗಿ ಸುಳಿದಾಡಿತು ತನ್ನ ಪರಿ, ಬೆಂಕಿ ಕೆಂಡ ಮಾಡಿ, ಬೆಂಕಿ ಕೆಂಡ ಮಾಡಿ, ಬೂದಿ ಕೆದರಿದರೆ ಸಿಗುವುದೇನ,
ಬೂದಿ ಕೆದರಿದ ಸಿಗುವುದೇನು? ಬಳಿ ಬಳಿ ಬಳಿ. ಹೋದ ಬುಧವಾರ ಹೋಯ್ತು, ಬರೋ ಬುಧವಾರ ಬರವಲ್ತು. ಹೋದ ಬುಧವಾರ ಹೋಯ್ತು, ಬರೋ ಬುಧವಾರ ಬರವಲ್ತು. ನೋಡಿ, ಹೆಂಡತಿಯ ಚಿತೆಗೆ ಇವರೇನಂತಾರೆ, ಹಸೆಮಣೆ ಅಂತ ಕರೀತಾರೆ. ಉರಿಯೋ ಹಸೆಮಣೆ. ಅವಳ ಸಾವಿನ ಮನೆಗೆ, ಮಸನಕ್ಕೆ ಇವರು ತವರು ಮನೆ ಅಂತ ಕರೆದಿದ್ದಾರೆ. ಅದಕ್ಕೆ ಬೂದಿಯಲ್ಲಿ ಹುಡುಕಾಡಿದ್ರೆ ಸಿಗೋದು ಏನಪ್ಪಾ ಅಂದ್ರೆ ಬಳಿ ಬಳಿ. ಅಲ್ಲೇನೂ ಇಲ್ಲ. ನಿನ್ನ ಕೈಯ ಬಳಿಚೂರುಗಳು ನನಗೆ ಸಿಗ್ತಾ ಇದೆ, ಆದ್ರೆ ಹಂಗನ್ನ ಮಾತ್ರಕ್ಕೆ ನೀನು ನನ್ನೊಂದಿಗೆ ಇಲ್ಲಂತಲ್ಲ, ನನ್ನ ಜೀವ ಇರತಕ್ಕ ನೀ ನನ್ನ ಬಳಿ. ನೋಡಿ, ಶಬ್ದ ಬಳಿ ಬಳಿ ಎರಡು ಪದಗಳಲ್ಲಿ ಎರಡೂ ಭಿನ್ನ ಅರ್ಥಗಳನ್ನ ಕೊಡ್ತಕ್ಕಂಥ ಪದಗಳನ್ನ ಕವಿ ಬಳಸ್ತಾರೆ. ಇನ್ನು ಕೊನೆಯ ಬದುಕು, ಸಾಮಾಜಿಕ ಬದುಕನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬೇಂದ್ರೆ ಅವರು ಈ ಸಮಾಜಕ್ಕೆ ನೀಡಿದ ಕೊಡುಗೆ ಏನು ಅಂತ ಬಹಳ ಜನ ಕೇಳ್ತಾರೆ. ಅದು ಸಾಹಿತ್ಯದ ಮೂಲಕ ನೀಡಿದ ಕೊಡುಗೆ ಇವತ್ತಿನವರೆಗೂ ನಾವು ಅದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಅವ್ರು ಹೇಳ್ತಕ್ಕಂಥ ಎರಡು ಪದ್ಯ, ಎರಡನ್ನ ನಾನು ಮಾತ್ರ ಅವ್ರ ಗೀತೆಗಳು ಇಟ್ಕೊಂಡು ಇವತ್ತಿನ ಸಮಾಜಕ್ಕೆ ನಾವೇನ್ ಕೊಡೋಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಮೊದಲನೇದ್ದು ಭಾರತ ಮಾತೆಯ ಬಗ್ಗೆ. ದೇಶ ನನಗೇನು ಕೊಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾನೇನು ಕೊಟ್ಟಿದ್ದೀನಿ ಕೊಡುಗೆ ಅನ್ನೋದು ಬಹಳ ಮುಖ್ಯ ಆಗತ್ತ. ಅಂತ ಒಂದು ಸಂದರ್ಭದಲ್ಲಿ ಅವರು ಬರೀತಾರೆ, 33 ಕೋಟಿ. ಪದ್ಯದ ಶೀರ್ಷಿಕೆ ಮಕ್ಕಳಿವರೇ ನಮ್ಮ 33 ಕೋಟಿ. ನಾ ಹಡೆದ ಬಯಕೆಗಳು ಬಸಿರುಗಳು ಹಡೆದದ್ದು ಹಿಂಗಿದ್ದು. ನಾ ಹಡೆದ 33 ಕೋಟಿ. ಶೂಲಗಳು ಶೂಲಗಳು ಹಲಕೆಲವು ಕುನ್ನಿಗಳೆನ್ನಿ, ಹಲಕೆಲವು ಹುಳಗಳೆನ್ನಿ, ಸಣ್ಣ ಸಣ್ಣ ಹುಳ. ಲೆಕ್ಕಕ್ಕೆ 33 ಕೋಟಿ. ಅತ್ತತ್ತ 10 ಕೋಟಿ, ಇತ್ತತ್ತ 10 ಕೋಟಿ. ಸೋದರರಿದ್ದರೂ ಆದರದ ಮಾತಿಲ್ಲ. ಹೆಸರಿಗೆ 33 ಕೋಟಿ. ಹಡೆದೊಡಲು ಬಂಜೆಯಾಯಿತು, ಬಾಳುವ ಮೊದಲೇ ಸಂಜೆ ಆಯಿತು. ಭಾರತ ಮಾತೆ ಹೇಳ್ತಕ್ಕಂಥ ಮಾತನ್ನ ಬೇಂದ್ರೆ ಅವರು ಹೇಳ್ತಾರ. 33 ಕೋಟಿ. ಅವಾಗ ಭಾರತ ದೇಶ ಜನಸಂಖ್ಯೆ 33 ಕೋಟಿ. ಇವತ್ತಿದ್ರೆ ಈ ಸಂಖ್ಯೆ ಹೊಂದಿಸ್ಕೋಬೇಕಷ್ಟೇ. ಅದಕ್ಕೆ 33 ಕೋಟಿ ಜನ ಹುಟ್ಟಿದ್ದಾರೆ. ಅದ್ರ ಹೆಸರಿಗೆ ಮಾತ್ರ 33 ಕೋಟಿ. ಇವರೇನಪ್ಪಾ ಅಂದ್ರ ಪ್ರತಿಯೊಬ್ಬರನ್ನು ಹಡೆಯುವಾಗಲೂ ಅಥವಾ ಅವರಿಗೆ ಜನ್ಮ ಕೊಡುವಾಗಲೂ ನಾನು ಕಷ್ಟಪಟ್ಟಿದ್ದೀನಿ. ನಾನು ಈ ಒಡಲನ್ನೇನಪ್ಪಾ ಅಂದ್ರ ಬಸಿದು ಅವರಿಗೆ ಜೀವ ಕೊಟ್ಟಿದ್ದೀನಿ. ಆದ್ರೆ ಸೂಲಗಳು, ಸೂಲಂದ್ರೆ ಒಂದು ಸಾರಿ ಹಾಡಿದ್ರೆ ಅದಕ್ಕೊಂದು ಸೂಲ್ ಅಂತ ಕರೀತಾರೆ. 33 ಕೋಟಿ ಸಲ ಏನಪ್ಪಾ ಅಂದ್ರೆ ಸೂಲಗಳು ಇವತ್ತು ನಮಗೆ ಶೂಲಗಳಾಗಿವೆ. ಇವರೇ ನಮ್ಮನ್ನು ಚುಚ್ಚಾಕತ್ಯಾರ, ದೇಶಕ್ಕೆ ಅಪಾಯಗಳು ಮಾಡಕತ್ಯಾರ. ಅದಕ್ಕಾಗಿ ಇವರೆಲ್ಲ ಏನಪ್ಪಾ ಅಂದ್ರೆ ಹುಳುಗಳೇನು, ಅದ್ರಾಗ ಎಷ್ಟೋ ಜನ ಹುಳುಗಳು. ಕೆಲವರು ಮಾತ್ರ ದೇಶಕ್ಕಾಗಿ ಬದುಕುವಂತವರು. 10 ಕೋಟಿ 10 ಕೋಟಿ ಕೊಟ್ಟರು ಕೂಡ ಸೋದರರಾಗಿ ಬದುಕಲಾರದೆ ಇವರು ಕಚ್ಚಾಡಕತ್ಯಾರ. ನೋಡಿ, ಇವತ್ತು ಪರಿಸ್ಥಿತಿಗೆ ಬಹಳ ಅನ್ವಯವಾಗ್ತಕ್ಕಂಥ ಒಂದು ಗೀತೆ. ಇವತ್ತು ನಾವು ದೇಶಕ್ಕೆ ಏನು ಕಾಣಿಕೆ ನೀಡಬಹುದು? ನಮ್ಮ ಕರ್ತವ್ಯಗಳನ್ನ ಚೆನ್ನಾಗಿ ನಿಭಾಯಿಸಿದ್ರೆ ಸಾಕು, ದೇಶ ತಾನೇ ಮುಂದೆ ಬರ್ತದೆ. ಆದ್ರೆ ಇವತ್ತು ಅವರವರ ವಿಚಾರಗಳಲ್ಲಿ ಅವರವರ ಅರ್ಹತೆಗಳು ಏನಿದಾವಂತ ಅವ್ರ ಆತ್ಮಸಾಕ್ಷಿ ಹುಡ್ಕೊಂಡ್ರೆ ಗೊತ್ತಾಗ್ತದೆ. ದೇಶವನ್ನ ದೋಚುವವರು ಹೆಚ್ಚಾಗಿದೆ. ದೇಶವನ್ನ ಮುನ್ನಡೆಸೋದಕ್ಕಿಂತ ದೇಶ ಯಾವ ರೀತಿ ನಾನು ಹಣ ಸಂಗ್ರಹ ಮಾಡಬಹುದು, ಯಾವ ರೀತಿ ದೇಶವನ್ನ ನಾನು ಏನಪ್ಪಾ ಅಂದ್ರೆ ಹತೋಟಿ ತಗೋಬಹುದು, ಯಾವ ರೀತಿ ವಿಷ ಬೀಜಗಳನ್ನ ಬಿತ್ತಬಹುದು ಅಂತಕ್ಕಂಥ ಎಷ್ಟೋ ಜನ ಏನಪ್ಪಾ ಅಂದ್ರೆ ದೇಶಕ್ಕೆ ಪೂರಕವಾಗುವ ಬದಲು ಮಾರಕವಾಗಿ ಬದುಕುವುದನ್ನು ನಾವು ಕಾಣ್ತೀವಿ. ಹಾಗಾಗಿ ಆ 33 ಕೋಟಿ ಪದ್ಯ ಅಂದಿನ ರಚನೆ ಆದ್ರೂ ಕೂಡ ಇಂದು ಮುಂದೆ ಎಂದೆಂದಿಗೂ ಕೂಡ ಏನಪ್ಪಾ ಅಂದ್ರೆ ಸಾರ್ವತ್ರಿಕ ಸತ್ಯವನ್ನ ಸಾರ್ತಕ್ಕಂಥ ಕವನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನ ಒಂದು ಬುದ್ಧನ ಸಂದೇಶ. ಗೌತಮ ಬುದ್ಧ ಈ ಜಗತ್ತಿಗೆ ನೀಡಿರ್ತಕ್ಕಂಥ ಕಾಣಿಕೆ ಬಹಳ ದೊಡ್ಡ ಶಾಂತಿ ಸಂದೇಶ. ಜಗತ್ತಿಗೆ ಬೇಕಾಗಿದ್ದು ಶಾಂತಿ. ಆ ಶಾಂತಿ ಸಂದೇಶವನ್ನ ಸಾರ್ತಕ್ಕಂಥ ಬುದ್ಧನ ಆ ಮನೆಯನ್ನ ತೊರೆಯುವಿಕೆ ಇದಲ್ಲ, ಅದನ್ನು ಗೀತೆಗಳ ಮೂಲಕ ಬಹಳ ಜನಕ್ಕೆ ಇದು ಗೊತ್ತಿಲ್ಲ ಅಂತ ಕಾಣಿಸುತ್ತ. ನನಗೆ ಒಂದು ಪುಸ್ತಕದಲ್ಲಿ ಸಿಕ್ಕಂತ ಮಾಹಿತಿನ ಆಧರಿಸಿ ಹೇಳ್ತಾ ಇದ್ದೀನಿ. ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ. ಈ ಪದ್ಯ ಬಹುಶಃ ಒಬ್ಬ ಪ್ರಿಯಕರ ಅಥವಾ ಒಬ್ಬ ಹೆಂಡತಿ ಗಂಡನಿಗೆ ಹೇಳ್ತಕ್ಕಂಥ ಪದ್ಯ ಅಂತ ಅಂದುಕೊಂಡ. ಆದ್ರೆ ಗೌತಮ ಬುದ್ಧ ಮಧ್ಯರಾತ್ರಿಯಲ್ಲಿ ಮನೆ ತೊರೆದು ಹೋಗುವಂತ ಸಂದರ್ಭದಲ್ಲಿ ಹೆಂಡತಿಯಾಗಿರ್ತಕ್ಕಂಥ ಯಶೋಧರನ ಭಾವನೆ ಈ ಹಾಡು. ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ ಹೊರಟಿದ್ದೀಗ ಎಲ್ಲಿಗೆ.
ನೀ ಹೊರಟಿದೀಗ ಎಲ್ಲಿಗೆ, ತುಳುಕ್ಯಾಡ ತಾವ ತೂಕಡಿಕೆ, ಎವಿಯಪ್ಪ ತಾವ ಕಣ್ಣ ದುಡುಕಿ, ಕನಸ ತೇಲಿ ಬರುತ್ತಾವ ಹುಡುಕಿ, ಕನಸ ತೇಲಿ ಬರುತ್ತಾವ ಹುಡುಕಿ, ನೀ ಹೊರಟಿದೀಗ ಎಲ್ಲಿಗೆ, ನೀ ಹೊರಟಿದೀಗ ಎಲ್ಲಿಗೆ, ಗಮ ಗಮ ಗಮಾಡಿಸ್ತಾವ ಮಲ್ಲಿಗೆ, ಹೊರಟಿದೀಗ ಎಲ್ಲಿಗೆ, ನೀ ಹೊರಟಿದೀಗ ಎಲ್ಲಿಗೆ. ಅಂದ್ರೆ ಕೇಳ್ತಕ್ಕಂಥ ಪ್ರಶ್ನೆ, ಗೌತಮ ಬುದ್ಧ ಈ ಜಗತ್ತಿಗೆ ಶಾಂತಿ ಸಂದೇಶವನ್ನು ನೀಡಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತಕ್ಕಂಥ ಹಾಡಿನ ಒಟ್ಟು ಛಾಯೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಹೀಗೆ ಇಡೀ ಒಂದು ಇತಿಹಾಸ, ಗೌತಮ ಬುದ್ಧ ಇತಿಹಾಸವನ್ನು ಸಾರ್ತಕ್ಕಂಥದನ್ನ ಒಂದು ಭಾವಗೀತೆಯಲ್ಲಿ ಹಿಡಿದಿಡುವಂತ ಪ್ರಯತ್ನ. ಗಂಗಾವತರಣ ಬಹಳ ಅದ್ಭುತವಾಗಿರ್ತಕ್ಕಂಥ ಕವಿಯ ಕಲ್ಪನೆ. ಸಗರ ಮಹರ್ಷಿಯ ಮಕ್ಕಳನ್ನ ಬದುಕಿಸಿಕೊಳ್ಬೇಕು ಅನ್ನುವ ಒಂದು ಆಶೆಯಿಂದ ಭಗೀರಥ ಪ್ರಯತ್ನ ಮಾಡಿ ಗಂಗೆಯನ್ನ ಭೂಲೋಕಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನ ಮಾಡ್ತಾನೆ. ಅಲ್ಲಿ ತನ್ನ ಕುಟುಂಬಕ್ಕೆ ಬೇಕಾದಂತ ಗಂಗೆ, ಹಂಗ ನೋಡಿದ್ರೆ ಭಗೀರಥನ ಕುಟುಂಬ ಬದುಕಬೇಕಾಗಿತ್ತು, ಆ ಹಿನ್ನೆಲೆಯೊಳಗೆ ಗಂಗೆಯ ಭೂಮಿಗೆ ಕರ್ಕೊಂಡು ಬರಬೇಕಾಗಿತ್ತು. ಆದ್ರೆ ಕವಿ ಅದನ್ನ ಕೇವಲ ವ್ಯಕ್ತಿ ಸ್ವಾರ್ಥದ ಹಿನ್ನೆಲೆಯಲ್ಲಿ ನೋಡ್ಲಿಕ್ಕೆ ಹೋಗಿಲ್ಲ, ಇಡೀ ಸೃಷ್ಟಿ ಸಮೂಹ ಕೂಡ ಬದುಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆ ಗಂಗೆಯನ್ನ ಏನಪ್ಪಾ ನಮ್ಮ ಮುಂದೆ ಇಡತಕ್ಕಂತ ಪ್ರಯತ್ನ ಮಾಡ್ತಾನೆ. ಎಷ್ಟೆಲ್ಲ ಪ್ರಯತ್ನ ಪಟ್ಟ ಭಗೀರಥ, ಇದ್ದ ಮಕ್ಕಳಿಗೆ ಮಾರ್ಗದರ್ಶನ ಆಗ್ಬೇಕು, ಯುವಕರಿಗೆ ಆಗ್ಬೇಕು, ಒಂದು ಸಾರಿ ಪ್ರಯತ್ನ ಪಟ್ಟು ಆಗ್ಲಿಲ್ಲ ಬಿಡ್ರಿ ಅಂತ ಬಿಡುದಲ್ಲ. ಭಗೀರಥನ ಪ್ರಯತ್ನ ಹೇಗಿತ್ತು ನೋಡಿ. ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವ ದೇವರನ್ನು ತನಿಸಿ ಬಾ, ದಿಗ್ದಿಗಂತದಲ್ಲಿ ಹನಿಸಿ ಬಾ, ಚರಾಚರಗಳಿಗೆ ಮುನಿಸಿ ಬಾ, ಇಳಿದು ಬಾ ತಾಯಿ ಇಳಿದು ಬಾ, ನಿನಗೆ ಪೊಡ ಮಾಡುವೆ ನಿನ್ನ ನುಡತಡುವೆ, ಏಕೆ ತಡೆ ತಡಿವಿ ಸುರಿದು ಬಾ, ಸ್ವರ್ಗ ತೊರೆದು ಬಾ, ಬಯಲ ಜರಿದು ಬಾ, ನೆಲದಿ ಹರಿದು ಬಾ. ನೋಡಿ ಶಬ್ದಗಳು ನೋಡಿ ಆಗಿದೆ. ಬಹುಶಃ ನದಿ ನಮ್ಮ ಮುಂದೆ ಹರಿದು ಬರ್ತಾ ಇದೆಯೇ ನೋಡ್ಬೇಕು. ನದಿ ಹರ್ಕೊಂಡು ಬರುವಿಕೆನ ಸ್ವರ್ಗ ತೊರೆದು ಬಾ, ಬಯಲು ಜರಿದು ಬಾ, ನೆಲದಿ ಹರಿದು ಬಾ, ಬಾ ತಾಯಿ ಬಾ. ಅದಕ್ಕೆ ಕೊನೆಗೆ ಹೇಳ್ತಾರಲ್ಲಿ, ದಯೆ ಇರದ ದೀನ ಹರೆಯ ನೀಡಿದ ಹೀನ, ನೀರಿರದ ಮೀನ ಕರೆಯುವ ಬಾ. ನೀನ್ ಹೆಂಗ ಬಾಪ ಅಂದ್ರೆ ಇಡೀ ಸೃಷ್ಟಿಗೆ ಜೀವದಾಹಿನಿಯಾಗಿ ಬಾ, ಬಂದಾರೆ ಬಾರೆ ಒಂದಾರೆ ಸಾರೆ ಕಂದಾರೆ ತಡವರೇನಿ, ಅವತಾರವಂದೇ ಎಂದಾರೆ ತಾಯಿ ಈ ಅದಪಾತವನ್ನೇ. ನಿನಗೆ ಕಷ್ಟ ಆಗ್ಬೋದು, ಯಾಕಂದ್ರೆ ಗಂಗೆಗೆ ಲಾಭ ಇಲ್ಲ, ಇಲ್ಲಿ ಗಂಗೆ ಪಾಪ ಮೇಲಿಂದ ಕೆಳಗೆ ಬರ್ಬೇಕು. ಆದ್ರೆ ನಮಗಿದು ಗಂಗಾವತರಣ, ನಮಗೆ ಭೂಮಿಗೆ ನಿನಗೆ ಕಷ್ಟ ಆದ್ರೂ ಪರವಾಗಿಲ್ಲ ತಾಯಿ, ಭೂಮಿಗೆ ಬಾ. ಅದಕ್ಕಾಗಿ ಈ ಸೃಷ್ಟಿಯನ್ನೆಲ್ಲ ಏನಪ್ಪಾ ಅಂದ್ರೆ ನೀನು ಹಚ್ಚ ಹಸರಾಗಿರ್ಬೇಕು, ಇದನ್ನ ಜೀವಂತವಾಗಿಡುವಂತ ಪ್ರಯತ್ನ ಮಾಡಬೇಕು. ದುಮುಕಿ ಬಾ, ದುಡುಕಿ ಬಾ, ನಿನ್ನ ಕಂದನ್ನ ಹುಡುಕಿ ಬಾ ತಾಯಿ, ಹರಣ ಹೊಸತಾಗಿ ಹೊಳೆದು ಬಾ, ಬಾಳು ಬೆಳಕಾಗಿ ಬೆಳೆದು ಬಾ, ಶಂಭು ಶಿವಹರಣ ಚಿತ್ತೆ ಬಾ, ದತ್ತ ನರಹರಿಯ ಮತ್ತೆ ಬಾ, ಅಂಬಿಕಾ ತನೆಯ ನತ್ತೆ ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಗಂಗೆಯನ್ನ ಭೂಮಿಗೆ ತರಿಸುವ ಮೂಲಕ ಇಡೀ ಸೃಷ್ಟಿಗೆ ಏನಪ್ಪಾ ಅಂದ್ರೆ ಒಂದು ಬೆಳಕು, ಒಂದು ಮೆರಗನ್ನು ಕೊಡ್ತಕ್ಕಂಥ ಕವಿ. ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತ ಮಹೋನ್ನತ ಕೃತಿ ನಾಕು ತಂತಿ. ಬಹುಶಃ ಈ ನಾಕು ತಂತಿ ಅಂತಕ್ಕಂಥ ಈ ಕೃತಿ ಬಹಳ ಜನಕ್ಕೆ ಅರ್ಥ ಆಗಲಿಲ್ಲ. ಅದೊಂದೇ ಅಲ್ಲ, ಬೇಂದ್ರೆಯವರ ಬಹಳಷ್ಟು ಗೀತೆಗಳು ಬಹಳ ಜನಕ್ಕೆ ಅರ್ಥ ಆಗಿಲ್ಲ. ಯಾರೋ ಒಬ್ರು ಕೇಳಿದ್ರಂತ, ಬೇಂದ್ರೆಯವರೇ ನಿಮ್ಮ ಗೀತೆಗಳು ಅರ್ಥ ಆಗೋದು ಕಷ್ಟ ಆಗ್ತದ, ದಯವಿಟ್ಟು ಆ ಗೀತೆ ಕೆಳಗ ಒಂದಿಷ್ಟು ಸಾರಾಂಶ ಬರೀರಿ, ಅಥವಾ ವಿಮರ್ಶೆ ಬರೀರಿ, ಅಥವಾ ವ್ಯಾಖ್ಯಾನವನ್ನು ಕೊಡ್ರಿ ಅಂತ. ಅದಕ್ಕೆ ಬೇಂದ್ರೆ ಅವರಂದ್ರಂತ, ಅಲ್ಲಪ್ಪ ಬರೆಯುವುದ ಒಂದು ಕರ್ಮ, ಇನ್ನು ಮತ್ತೆ ಅದಕ್ಕೆ ನಾ ಸಾರಾಂಶ ಕೊಡ್ಬೇಕನು? ಹೋಗ್ಲಿ, ಸಾರಾಂಶ ಕೊಟ್ಟನೆ ತಿಳ್ಕೊ, ಮತ್ತ ಆ ಸಾರಾಂಶ ಅರ್ಥ ಆಗೋದ ತಿಳ್ಕೊಂಡು ಮತ್ತೆ ಅದಕ್ಕೆ ಇನ್ನೊಂದು ಸಾರಾಂಶ ಕೊಡಂತ ಬಂದ್ರೆ ನಾ ಏನ್ ಮಾಡ್ಲಿ? ಅದಕ್ಕ ಅರ್ಥ ನಿನಗೆ ಹೆಂಗ ಹಚ್ಚಕ್ ಸಾಧ್ಯ ಹಂಗ ಹಚ್ಚಪ್ಪ, ನನ್ನ ಅರ್ಥದ ಛಾಯೆ ಒಳಗೆ ನಾ ಬರ್ದನೆ, ನಿನ್ನ ಅರ್ಥದೊಳಗೆ ನೀವು ಓದು ಅಂತ ಹೇಳಿದ್ರು. ಹಾಗಾಗಿ ಬೇಂದ್ರೆ ಅವರ ಬಹಳಷ್ಟು ಗೀತೆಗಳು ಇವತ್ತಿಗೂ ಕೂಡ ಅರ್ಥಕ್ಕೆ ನಾವು ತಿನ್ಕಾಡ್ಬೇಕಾಗ್ತದೆ. ನಾಲ್ಕು ತಂತಿಯ ಶೀರ್ಷಿಕೆ ಗೀತೆನೇ ಆಗಿದೆ. ಅವ್ರು ಹೇಳ್ತಕ್ಕಂಥ ಒಂದು ನೋಡಿ, ಇದರಲ್ಲಿ 3 ಭಾಗಗಳನ್ನು ಮಾಡ್ತಾರೆ. ಮೊದಲೇ ಭಾಗದಲ್ಲಿ ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ, ನಾನು ನೀನಿನ ಈ ನೀ ನಾನಿಗೆ ಬೇನೆ ಏನು ಜಾಣಿನ. ಬಹಳ ಕಷ್ಟ ಇದಕ್ಕೆ ವ್ಯಾಖ್ಯಾನವನ್ನು ಕೊಡೋದು. ಮುಖ್ಯವಾಗಿ ನಾನು ಇಲ್ಲಿ ಒಂದು ಚಿತ್ರವನ್ನು ನಿಮ್ಮ ಮುಂದೆ ಕೊಡೋಕೆ ಇಷ್ಟಪಡ್ತೀನಿ. ಯಾವ ಚಿತ್ರಪ್ಪ ಅಂದ್ರೆ, ಒಂದು
ಚೌಕವಾಗಿರ್ತಕ್ಕಂಥ ಒಂದು ಚೌಕೋನವನ್ನು ಹಾಕೊಂಡು ಒಂದು ಮೂಲೆಯಲ್ಲಿ ನ, ಇನ್ನೊಂದು ಮೂಲೆಯಲ್ಲಿ ನೀ, ಮೂರನೆಯ ಮೂಲೆಯಲ್ಲಿ ಆ, ನಾಲ್ಕನೆಯ ಮೂಲೆಯಲ್ಲಿ ತ ಅಂತ ಬರ್ಕೊಂಡು ಮಧ್ಯದಲ್ಲಿ ನು ಅಂತ ಬರ್ಕೋಬೇಕು. ನು ಅಂದ್ರೆ ನಮ್ಮ ಸಾಮಾನ್ಯ ಹಳ್ಳಿ ಭಾಷೆ ಒಳಗ ನೋವು ಅಂತ ಅರ್ಥ. ಅತಾರ ನೋಡ್ರಿ, ಹಳ್ಳಿಯಾಗ ಬಾಳ ನೋವಾಗೈತೆನ, ಅಯ್ಯೋ ಎಷ್ಟು ನೋವಾಗೈತಿ ಅಂತ. ನೋವು ಅಂದ್ರ ನೋವು ಅಂತ ಅರ್ಥ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಾ ಅಂದ್ಕೊಂಡಂಗ ಇರಂಗಿಲ್ಲ, ಸಮಾಜ ಅಂದ್ಕೊಂಡಂಗೂ ಕೂಡ ಇರಂಗಿಲ್ಲ. ಇವರಿಬ್ಬರನ್ನ ಮೀರಿ ಒಳಗೊಂದಿದೆ, ಅದರಂತೆ ಕೂಡ ಇದ್ದಾನಂದ್ರ ಅದು ಕೂಡ ಕೆಲವೊಮ್ಮೆ ಅಸಾಧ್ಯ ಆಗತ್ತೆ. ಅದಕ್ಕೆ ಈಗ ಹಸ್ತಾ ಬನ್ನಿ, ಅಕ್ಷರಗಳು ಜೋಡಿಸ್ತಾ ಬನ್ನಿ. ಮೂಲೆಯಾಗಿರ್ತಕ್ಕಂಥ ನ, ನು, ನಾನು. ಈ ಮೂಲೆ ಕಡೆ ಇರ್ತಕ್ಕಂಥ ನೀ, ನೀನು. ಈ ಮೂಲೆಯಾಗಿರ್ತಕ್ಕಂಥ ಆ, ಆನು. ಈ ಮೂಲೆಯಲ್ಲಿರ್ತಕ್ಕಂಥ ತ, ತಾನು. ಈಗೇನಾಯ್ತು ನೋಡಿ, ನಾನು, ನೀನು, ಆನು, ತಾನು. ಇವೇ 4 ತಂತಿಗಳು. ಈ ಜಗತ್ತೆಲ್ಲ ಹೊರಟಿರೋದು ಏನಪ್ಪಾ ಅಂದ್ರೆ ನಾನು ಅಂತಕ್ಕಂಥ ಸುಪ್ರೀಂ ಪವರ್ ಸರ್ವನಾಮ ಅಂತ ಕರಿತೀವಿ ನಾವು. ನನಗೆ ಬೇಕು, ನನ್ನ ಹೆಸರಾಗಬೇಕು, ನಾನೇ ಅಲ್ಲ, ನನ್ನಿಂದಲ್ಲ, ಒಟ್ಟಾರೆ ನಾನು ಅಂತಕ್ಕಂಥದ್ದು. ಆದ್ರೆ ನಾ ಅಂದ್ಕೊಂಡಂಗಿದ್ದೀನಾ? ಇಲ್ಲ, ನೀ ಅಂದ್ಕೊಂಡಂಗಿದ್ದಿ. ಅಂದ್ರೆ ನನ್ನ ಬಿಟ್ಟ ಮೇಲೆ ಉಳಿದವ್ರ ಸಮಾಜ ಅಥವಾ ಹೆಂಡತಿ ಅಥವಾ ಮಕ್ಕಳು ಅಥವಾ ಸಂಬಂಧಿಕರು ಅವ್ರು ನಮ್ಮನ್ನು ಒಂದು ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ. ನೀ ಅಂದ್ಕೊಂಡಂಗಿಲ್ಲ, ನಾವು ಅಂದ್ಕೊಂಡಂಗದೀವ ಅಂತ ಅವ್ರು ಹೇಳ್ತಾರೆ, ಅದು ನೀನು. ಆದ್ರೆ ನಾನು ನಾ ಅಂದ್ಕೊಂಡಂಗೂ ಇರ್ಲಿಕ್ಕಿಲ್ಲ, ಅವ್ರು ಅಂದ್ಕೊಂಡಂಗೂ ಇರ್ಲಿಕ್ಕಿಲ್ಲ. ನನ್ನ ಒಳಗಿರ್ತಕ್ಕಂಥ ಇನ್ನೊಬ್ಬ ಬೇರೆ ಇದ್ದಾನೆ, ಅದು ಆನು. ಅದಕ್ಕೆ ಆನು ಅಂತ ಕರೀತಾರೆ. ಬಹುಶಃ ಬಹಳಷ್ಟು ಜನ ಈ ಮುಖವನ್ನ ತೋರ್ಸಕ್ ಹೋಗೋದಿಲ್ಲ, ಇದು ಆನು. ಆದರೆ ಈ 3 ಮೀರಿದಂತ ಮುಖ ಇನ್ನೊಂದಿದೆ, ಅದು ತಾನು. ತಾನುವೇ ನಿಜವಾದಂತ ಮುಖ. ಹಾಗಾಗಿ ಚತುರ್ಮುಖ ಬ್ರಹ್ಮ ಅಂತ ನಾವೇನು ಕರಿತೀವಿ, ಹಾಗೆ ಮನುಷ್ಯನಿಗೆ 4 ಮುಖಗಳಿವೆ. ಆದ್ರೆ ಈ ಮುಖವಾಡದ ಬದುಕನ್ನ ಹಾಕೊಂಡು ಬದುಕೋದು ಬದುಕಲ್ಲ. ನಿಜವಾಗಿ ತಾನು ಅಂತಕ್ಕಂಥ ಒಂದು ಏನು ಕೊನೆಯ ಅಂತಿಮ ಒಂದು ಮುಖ ಇದೆ, ಅದನ್ನು ನಾವು ಪ್ರದರ್ಶಿಸಿಕೊಳ್ಬೇಕೆ ಹೊರತಾಗಿ ಮುಖವಾಡದ ಬದುಕನ್ನು ಹಾಕೊಂಡು ನನ್ನ ಪ್ರಕಾರ ಒಂಥರ ಇರುವುದು, ಸಮಾಜದ ದೃಷ್ಟಿಯಲ್ಲಿ ಒಂಥರ ಆಗೋದು, ಅಥವಾ ಬೇರೆಯವರ ನೋಡುವಾಗ ಒಂಥರ, ನೋಡದೇ ಇರುವಾಗ ಒಂಥರ, ಹೀಗೆ ಬದುಕಿನಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಳ್ಳಲಾರ್ದೆ ಬದುಕಬೇಕಂತಕ್ಕಂಥದ್ದು ಹಾವು ಈವಿನ ನಾವು ನೀವಿಗೆ ಆನು ತಾನದ ತನನನ ಅಂತಕ್ಕಂಥ ಪದ್ಯ ಕೊನೆಗೆ ಮುಕ್ತಾಯ ಬಹಳ ಸುಂದರವಾಗಿ ಮುಗಿತದ. ಕವಿ ಹೇಳ್ತಾನ, ಚಿತ್ತಿ ಮಳಿ ತತ್ತಿ ಹಾಕುತ್ತಿತ್ತು ಸ್ವಾತಿ ಮುತ್ತಿನೊಳಗ, ಸತ್ತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮೊಗ, ಅಪ್ಪನ ಕತ್ತಿಗೆ ಅಮ್ಮನ ನೊಗ, ನಾ ಅವರ ಕಂದ ಶ್ರೀ ಗುರುದತ್ತ ಅಂದ. ನಾನು ನೀನು ಆನು ತಾನು, ನಾನು ನೀನು ಆನು ತಾನು, ನಾಕು ನಾಕೇ ತಂತೆ. ಅಂದ್ರೆ ಒಂದು ಮಳೆ ಕಪ್ಪೆ ಚಿಪ್ಪಿನೊಳಗೆ ಬಿದ್ದಾಗ ಆ ಮಳೆ ಹನಿ ಒಂದು ಮುತ್ತಾಗಿ ಹೊರಬರುವಂತೆ ಈ ಜಗತ್ತು ಪುರುಷ ಮತ್ತು ಪ್ರಕೃತಿಗಳ ಸಮ್ಮಿಲನದಿಂದ ಕೂಡೈತಿ. ಪುರುಷ ಬೀಜಾಂಕುರ ಮಾಡ್ತಾನಷ್ಟೇ, ಆದ್ರೆ ಆ ಬೀಜಾಂಕುರವನ್ನ ಫಲ ಕೊಡುವ ರೀತಿಯಲ್ಲಿ ಸಂವರ್ಧನೆಗೊಳಿಸಬೇಕಾದವಳು ಪ್ರಕೃತಿ. ಇಲ್ಲಿ ಅಪ್ಪ ಪುರುಷ ಅಂತಾದ್ರೆ ಅಮ್ಮ ಆಕೆ ಪ್ರಕೃತಿಯಾಗಿ ಇಟ್ಕೋತಾಳೆ. ಅದಕ್ಕೆ ಅಪ್ಪ ನೀಡ್ತಕ್ಕಂಥ ಆ ಒಂದು ಸಣ್ಣ ಶಕ್ತಿಯನ್ನ ಬೃಹದಾಕಾರವಾಗಿ ಬೆಳೆಸುವಷ್ಟು ವಿಸ್ತೃತ ರೂಪವನ್ನು ಕೊಡ್ತಕ್ಕಂಥ, ಜೀವವನ್ನು ನೀಡ್ತಕ್ಕಂಥ ಶಕ್ತಿ ತಾಯಿಗಿದೆ. ಅದಕ್ಕೆ ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ನೊಗ. ಅರ್ಥ ಹೋದಂಗ ಆಳಕ್ಕೆ ಹೋಗ್ಬೇಕಾಗ್ತದೆ. ಅಪ್ಪನ ಕತ್ತಿಗೆ ಅಮ್ಮನ ನೊಗ, ನಾ ಅವರ ಕಂದ ಶ್ರೀ ಗುರುದತ್ತ. ಅದಕ್ಕೆ ಜೀವ ಅಂತಕ್ಕಂಥದ್ದು ಹುಟ್ಟಿ ಬರಬೇಕಾದ್ರೆ ಪುರುಷ ಪ್ರಕೃತಿಗಳ ಸಮ್ಮಿಲನವಾಗಬೇಕು. ಆ ರೀತಿ ನಾವೆಲ್ಲರೂ ಜನಿಸಿ ಬಂದಿದ್ದೇವೆ. ನಮ್ಮೆಲ್ಲರ ಉದ್ದೇಶ ನನ್ನ ಒಳಿತು, ಜಗದ ಒಳಿತಾಗಬೇಕು. ಜಗದ ಒಳಿತಿನೊಂದಿಗೆ ನಾನು ಬದುಕಬೇಕು. ಆದರೆ ನಾನೇ ಎಲ್ಲ ಆಗಿ
ಅಹಂ ಅಂತಕ್ಕಂಥ ಅಹಂಕಾರದ ಉತ್ತುಂಗತೆಯನ್ನು ತಲುಪಿ ಈ ಸಮಾಜ ನನ್ನಿಂದ ಹಾನಿಗೊಳಗಾಗಬಾರದು ಅಂತಕ್ಕಂಥ ಸಂದೇಶವನ್ನು ಸಾರ್ತಕ್ಕಂಥ 4 ತಂತಿ ಹಲವಾರು ಕವನಗಳು ಈ ಸಾಮಾಜಿಕ ವಿಮರ್ಶೆಯನ್ನು ಒಳಗೊಂಡಿರ್ತಕ್ಕಂಥವುಗಳು. ಇಂಥ ಕವನಗಳನ್ನ ಆಧರಿಸಿ ಇದಕ್ಕೆ ಜ್ಞಾನಪೀಠ ಅಂತಕ್ಕಂಥ ಒಂದು ಪ್ರಸಕ್ತಿ ಬಂದಿರತಕ್ಕಂಥದ್ದು. ಇಂಥ ಬೇಂದ್ರೆಯವರಿಗೆ ಹೆಂಡತಿ ತೀರಿ ಹೋದ್ಮೇಲೆ ಬದುಕು ಬಹಳಷ್ಟು ಸಂಕಷ್ಟವನ್ನು ಕೊಡ್ತಕ್ಕಂಥದ್ದು. ಸೊಲ್ಲಾಪುರದ TAV ಕಾಲೇಜಿನಲ್ಲಿ 12 ವರ್ಷಗಳ ಅವರ ಸೇವೆಯ ನಂತರ 1956ರಲ್ಲಿ ಅವರ ನಿವೃತ್ತಿ ಆಗತ್ತ. ಸಾಧನೆ ಕೇರಿಗೆ ಅವರು ಬರ್ತಕ್ಕಂಥದ್ದು. ಮುಂದೆ ಅವರ ಕಷ್ಟವನ್ನು ನೋಡಲಾರ್ದೆ ಮತ್ತೆ ಅವರಿಗೆ ಪುರುಷೋತ್ತಮ್ ಲಾರ್ಡ್ ಅಂತಕ್ಕಂಥವರು ಧಾರವಾಡದ ಆಕಾಶವಾಣಿ ಕೇಂದ್ರದಲ್ಲಿ ಸಲಹಾ ಸಮಿತಿಯ ಅಧ್ಯಕ್ಷನಾಗಿ ಅವ್ರನ್ನ ನೇಮಕ ಮಾಡ್ಕೋತಾರೆ. ಏನೋ ಹೀಗೆ ತನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ದೇವರು ಯಾವುದೋ ಒಂದು ರೂಪದಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಅವರು ಹಿಂತಿರುಗಿ ನೋಡಿದಾಗ ಆತ್ಮಕಥೆಯಲ್ಲಿ ಬರ್ಕೋತಾರೆ, ಕೊನೆಗೆ ನನಗೆ ಅಡಿಗೆ ಮಾಡಿಕೊಳ್ಳಲು ಆಗ್ತಿರ್ಲಿಲ್ಲ. ನಾನು ಬೆಳಗ್ಗೆ ಎದ್ದು ಯಾರ್ದೋ ಮನೆಗೆ ಹೋಗ್ಬಿಡ್ತಿದ್ದೆ. ಯಾರೋ ಒಂದಿಷ್ಟು ಕೊಟ್ಟರೆ ಅದನ್ನೇ ಉಂಡ್ಕೊಂಡು ತಿಂದ್ಕೊಂಡಿರೋದು. ಒಂದಿನ ಯಾರು ನನಗೆ ಊಟ ಕೊಡದೇ ಇದ್ರೆ ಅವತ್ತು ನಾನು ಉಪವಾಸ ಮಲ್ಕೋತಿದ್ದೆ, ನೀರು ಕುಡಿದು ಮಲ್ಕೋತಿದ್ದೆ. ಇನ್ನು ಭಾಷಣಕ್ಕೆ ಯಾರಾದ್ರೂ ಕರೆದ್ರೆ ಸಾಕು ಖುಷಿಯಿಂದ ಹೊಕ್ಕಿದ್ದೆ. ಒಂದು ದಿನ ಭಾಷಣಕ್ಕೆ ಕರೆದ್ರೆ ನಾ 3 ದಿನ ಅವ್ರ ಮನೆಯಾಗ ಇದ್ದು ಬರ್ತಿದ್ದೆ. ಅಂದ್ರೆ 3 ದಿನಗಳ ಊಟ ನನಗೆ ಕೊಟ್ಟರೆ ಸಾಕಾಗಿತ್ತು ಅಂತ ನೋಡಿ. ಜಗದ ಕವಿ, ಯುಗದ ಕವಿ ಅಂತ ನಾವು ಕರಿತೀವಿ. ಸುಮತೀಂದ್ರ ನಾಡಿಗರವರನ್ನ ಜಗದ ಕವಿ, ಯುಗದ ಕವಿ ಅಂತ ಹೇಳ್ತಾರೆ. ಅಂತ ಒಬ್ಬ ಕವಿಗೆ ಕೊನೆ ದಿನಗಳಲ್ಲಿ ಒಂದು ತುತ್ತ ಅನ್ನ ಸಿಗಬೇಕಾದ ಕಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಬಂತು. ಆದ್ರೆ ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಬೇಂದ್ರೆಯವರಿಗೆ 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ. 74ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಇಡೀ ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಆಗಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಇರ್ತದೆ. ಇದರ ಜೊತೆಗೆ ಅದಕ್ಕಿಂತ ಮುಂಚೆ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಸಿಗುತ್ತೆ. ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಬನಾರಸ್ ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸ್ತಾರೆ. ಶಿವಮೊಗ್ಗದಲ್ಲಿ ಅವರಿಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷೀಯ ಪಟ್ಟ ಕೂಡ ಸಿಗುತ್ತೆ. ಹೀಗೆ ಒಟ್ಟಾರೆ ಅವರಿಗೆ ಏನು ಸ್ಥಾನಮಾನಗಳು ಸಾಹಿತ್ಯಿಕವಾಗಿ ಸಿಗಬೇಕು ಅದೆಲ್ಲ ಸಿಗುತ್ತೆ. ಆದರೆ ಬಡತನ ಮಾತ್ರ ಅವರನ್ನ ಬೆನ್ಬಿಡುವುದಿಲ್ಲ. ಒಟ್ಟಾಗಿ ಬೇಂದ್ರೆ ಅವರು ಬರೆದದ್ದು 35 ಕವನ ಸಂಕಲನಗಳು. ಗರಿ, ನಾದವೇಲಿ, ಉಯ್ಯಾಲೆ, ಸಖಿಗೀತ, ಕೃಷ್ಣ ಕುಮಾರಿ, 4 ತಂತಿ ಅಂತ ಅದ್ಭುತವಾಗಿರತಕ್ಕಂಥ 35 ಕವನ ಸಂಕಲನಗಳು, 9 ವಿಮರ್ಶಾ ಕೃತಿಗಳು, 14 ನಾಟಕಗಳು. ಅದರಲ್ಲಿ ದೆವ್ವದ ಮನೆ, ಹೊಸ ಸಂಸಾರ, ಸಾಯೋ ಆಟ ಬಹಳ ಪ್ರಮುಖವಾಗಿರ್ತಕ್ಕಂಥ ನಾಟಕಗಳು. 1 ಕಥಾ ಸಂಕಲನ ನಿರಾವರಣ ಸುಂದರಿ ಅಂತಕ್ಕಂಥದ್ದು. 4 ಮರಾಠಿ ಪುಸ್ತಕಗಳನ್ನು ಕೂಡ ರಚನೆ ಮಾಡ್ತಾರೆ. ಜೊತೆಗೆ ಅನುವಾದ ಕೃತಿಗಳು ಕೂಡ 4. ಸಂಪಾದನೆ ಒಂದಿಷ್ಟು. ಹೀಗೆ ಕನ್ನಡ ಸಾಹಿತ್ಯಕ್ಕೆ ಒಬ್ಬ ಕವಿಯಾಗಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಯಾವ್ಯಾವ ಸಾಹಿತ್ಯ ಪ್ರಕಾರಗಳನ್ನು ಕನ್ನಡಕ್ಕೆ ನೀಡಬೇಕು ಅದೆಲ್ಲವರನ್ನು ನೀಡ್ತಾರೆ. ಸಾಹಿತ್ಯದ ವಿರಾಟ್ ಸ್ವರೂಪ ಅಂತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಅವರ ವಿಮರ್ಶಾ ಪುಸ್ತಕ. ಹೀಗೆ ಎಲ್ಲ ಕಾಣಿಕೆಗಳನ್ನು ನೀಡಿರ್ತಕ್ಕಂಥ ಕವಿ ಇವತ್ತಿನವರೆಗೂ ಉಳ್ಕೊಂಡಿದ್ದು ಅವರ ಗೀತ ಸಾಹಿತ್ಯದ ಮೂಲಕ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಇವತ್ತಿನ ದಿನ ಈ ಗೀತ ಸಾಹಿತ್ಯದ ಬಗ್ಗೆ ನಾನು ಮಾತಾಡುವಂತ ಪ್ರಯತ್ನ ಮಾಡಿದೆ. ಹೀಗೆ ಬೇಂದ್ರೆಯವರ ಕಾವ್ಯಗಳಲ್ಲಿ ಹೇಳ್ತಾ ಹೋದ್ರೆ ಒಂದಿಷ್ಟು ಆಯ್ಕೆ ಮಾಡ್ಕೊಳಕ ಸಾಧ್ಯ. ಹೆಂಗಾಗತ್ತಂದ್ರೆ ಮಕ್ಕಳನ್ನ ಆಟಿಕೆ ಸಾಮಾನದ ಒಂದು ಅಂಗಡಿಗಳು ಬಿಟ್ಟಂಗ ಆಕೈತಿ. ಅವು ಏನ್ ತಗೋತಾವ್, ಏನ್ ಬಿಡ್ತಾವ್, ತಮ್ಗೆ ಎಷ್ಟು ಬೇಕೆಲ್ಲ ತಗೊಳಕ್ ಪ್ರಯತ್ನ ಪಡಕ್ ಆಗಂಗಿಲ್ಲ. ಹಾಗಾಗಿ ಒಂದು ಉಪನ್ಯಾಸದಲ್ಲಿ ಸುಮಾರು 22 ಭಾವಗೀತೆಗಳನ್ನ, ಅವರ ಕಾವ್ಯಗಳನ್ನ ಬಳಗೆ ಹೇಳ್ತಾರ. ಒಂದು ಬೇಂದ್ರೆಯವರ ಓದು ಕಾವ್ಯಗಳು, 2ನೇದು ಹಾಡುವ ಕಾವ್ಯಗಳು, ಎರಡನ್ನು ತಗೊಂಡಿ ನಾನು. ಸುಮಾರು 22 ಕಾವ್ಯಗಳನ್ನ ಇಟ್ಕೊಂಡು ಬೇಂದ್ರೆಯವರ ಬದುಕಿನ ಜೊತೆಗೆ ಇವತ್ತಿನ ನಮ್ಮ ಬದುಕುಗಳು ಅಧಪತನ ಕಡೆ ಹೋಗಬಾರದು, ದಾರಿ ತಪ್ಪಬಾರದು. ಆ ತಪ್ಪುವಿಕೆಯಲ್ಲಿ ಬೇಂದ್ರೆಯವರು ಹೇಳ್ತಕ್ಕಂಥ ಚಾಟಿ ಏಟಿನ ಮಾತುಗಳೇನು, ಸಾಹಿತ್ಯದ ಮೂಲಕ ಬೇಂದ್ರೆಯವರನ್ನು ನಮ್ಮ ಸರಿದಾರಿಗೆ ತರುವಂತ ಪ್ರಯತ್ನ ಹೇಗೆ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಮತ್ತೆ ಹೇಳಿದಾಗೆ ನನ್ನ ಮತೀಯ ಮಿತಿಗೆ ನಿರುಕಿದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಒಟ್ಟು ಬಾಲ್ಯದ ಬದುಕು, ಸಾಂಸಾರಿಕ ಬದುಕು, ವೃತ್ತಿ ಬದುಕು ಮತ್ತು ಸಾಮಾಜಿಕ ಬದುಕು, ಈ 4 ಬದುಕಿನಲ್ಲಿ ಬೇಂದ್ರೆಯವರ ಬದುಕು ಹೇಗಿತ್ತು, ನಮ್ಮ ಬದುಕುಗಳು ಹೇಗಿವೆ, ಮತ್ತೆ ಮುಂದೆ ನಮ್ಮ ಬದುಕುಗಳು ಹೇಗಾಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ
ಸೇತುವೆಯಾಗಿ ಬೇಂದ್ರೆ ಅವರ ಕಾವ್ಯವನ್ನ ಸಮ್ಮಿಶ್ರಣಗೊಳಿಸ್ತಾ ಸಮನ್ವಯಗೊಳಿಸ್ತಾ ಮಾತಾಡಿದ್ದೀನಿ. ಇಂಥ ಒಂದು ಮಾತುಗಳನ್ನ ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.